ವರ್ಣಮಾಲೆ ಬರ್ಕೊಂಡಿದ್ದೀರಲ್ವಾ? ವ್ಯಾಕರಣ ಡಿ ಹಾಕೊಂಡಿದ್ದೀರಿ ಅಲ್ವಾ? ಬರ್ಕೊಂಡ ಪಾಯಿಂಟ್ ಎಲ್ಲ ಹಾಕೊಂಡಿದ್ದೀರಾ? ಪಾಯಿಂಟ್ಸ್ ಹಾಕೊಂಡಿದ್ದೀರಾ? ಬರ್ಕೊತೀರಾ ಈಗ? ಫಸ್ಟ್ ಡಿಂಗು ವ್ಯಾಕರಣ ಹಾಕೊಂಡು ಕೆಳ ಬರ್ಕೊಳ್ಳಿ. ವರ್ಣಮಾಲೆ ಬರೀ ಪಾಯಿಂಟ್ ವೈಸ್ ಬರ್ಕೊಳ್ಳಿ. ಕನ್ನಡ ಭಾಷೆಯಲ್ಲಿ ಅದರದೇ ಆದ ವೈಜ್ಞಾನಿಕ ರಚನೆಯಲ್ಲಾಗಿರುವ ಅಕ್ಷರಗಳು ರೂಪುಗೊಂಡಿವೆ. ಈ ಅಕ್ಷರಗಳ ಕ್ರಮಾನುಗತ ಜೋಡಣೆಗೆ ವರ್ಣಮಾಲೆ ಎನ್ನುತ್ತೇವೆ. ಆ ಐಫನ್ ಹಾಕ್ಬಿಟ್ಟು ಲಾ ಅಂತ ಬರ್ಕೊಂಬಿಡಿ ಸಾಕು. ಎಲ್ಲ ಬರೀ ಬೇಡ, ಗೊತ್ತಲ್ಲ, ಸುಮ್ಮನೆ ಹಾಕಿ. ಆ ಆರೋ ಮಾರ್ಕ್ ಲಾ ಅಂತ ಬರ್ಕೊಳ್ಳಿ ಸಾಕು. ಒಂದು ಬಾಕ್ಸ್ ಹಾಕಿ ಇಟ್ಕೊಳ್ಳಿ ಸಾಕು. ಆ ಆರೋ ಮಾರ್ಕ್ ಲಾ ಅಲ್ಲಿವರೆಗಿದೆ ಅಂತ. ಇಲ್ಲೊಂದು ಆರೋ ಮಾರ್ಕ್ ಹಾಕಿ 49 ಸಾಕಲ್ವಾ? ಕ್ಲೋರ್ 49. ನೆಕ್ಸ್ಟ್ ಇದೆ ವರ್ಣಮಾಲೆಯ ವಿಂಗಡಣೆ. ಫಸ್ಟ್ ಒನ್, ನಂಬರ್ 1 ಬರ್ಕೊಳ್ಳಿ. ಸ್ವರಗಳು. ಬರ್ಕೊಳ್ಳಿ. ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ. ಸ್ವತಂತ್ರವಾಗಿ ಉಚ್ಚಾರ ಮಾಡುವ ಬೋರ್ಡ್ ನಿಧಾನ ಗುಂಡ ಬರ್ಕೊಳ್ಳಿ. ಸ್ವತಂತ್ರವಾಗಿ ಉಚ್ಚಾರ ಮಾಡುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ. ಸ್ಮಾಲ್ ಕರೆಕ್ಷನ್ ನಂಬರ್ 2 ಇದು, ಆಯ್ತಾ? ಇದಕ್ಕೂ ಹಂಗೆ ಬರ್ಕೊಳ್ಳಿ. ಆ ಇವೆಲ್ಲ ಬಡ, ಯಾವುದು ಬಡ ಇಷ್ಟೇ. ಆ ಆರೋ ಮಾರ್ಕ್ ಔ ಸಾಕಲ್ವಾ? ಆ ಆರೋ ಮಾರ್ಕ್ ಔ ಎಲ್ಲ ಬರ್ತಾ ಕೂತ್ಕೊಳ್ಳೋದು ಬೇಡ, ಗೊತ್ತಿದೆಯಲ್ಲ. ಆ ಆರೋ ಮಾರ್ಕ್ ಔ ಸಾಕಲ್ಲಮ್ಮ? ಅದು 3. ದ ಬ್ರಾಕೆಟ್ 13. ಸ್ವರಗಳ ಸಂಖ್ಯೆ ಎಷ್ಟು? 13 ಅಲ್ವಮ್ಮ? ಸ್ವರದ ಪ್ರಕಾರಗಳು 3 ಅಲ್ಲ, 2. ಇದಕ್ಕೊಂದು ಸ್ಟಾರ್ ಹಾಕ್ಸ್ಬಿಡ್ತೀನಿ ನಾನು. ಸ್ವರದ ಪ್ರಕಾರಗಳು 2, ಸ್ವರ ಪ್ರಕಾರಗಳು 2. ಒಂದು ಹ್ರಸ್ವಸ್ವರ 1, ಹ್ರಸ್ವಸ್ವರ ಒಂದು. ನೋಡಿ, ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಹ್ರಸ್ವಸ್ವರ ಎನ್ನುತ್ತಾರೆ. ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚಾರವಾಗುವ ಸ್ವರಗಳಿಗೆ ಹ್ರಸ್ವಸ್ವರ ಎನ್ನುತ್ತೇವೆ. ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚಾರವಾಗುವ ಸ್ವರಗಳಿಗೆ ಹ್ರಸ್ವಸ್ವರಗಳು ಎನ್ನುತ್ತೇವೆ. ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚಾರವಾಗುವ ಸ್ವರಗಳಿಗೆ ಹ್ರಸ್ವಸ್ವರಗಳು ಎನ್ನುತ್ತೇವೆ. ಉದಾಹರಣೆ: ಅ, ಇ, ಉ, ಋ, ಕೆ, ಓ. ಅ, ಇ, ಉ, ಋ, ಕೆ, ಓ. ಬ್ರಾಕೆಟ್ 6. ನೆಕ್ಸ್ಟ್ ಹೇಳ್ತಿದ್ದಮ್ಮ, ದೀರ್ಘಸ್ವರ 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ದೀರ್ಘಸ್ವರ ಎನ್ನುತ್ತಾರೆ. ಆ, ಇ, ಉ, ಎ, ಐ, ಓ, ಔ.
ಓಕೆ. ನೆಕ್ಸ್ಟ್ ಪ್ಲುತಸ್ವರ. ಇದಕ್ಕೆ ನಂಬರ್ ಹಾಕಬೇಡಪ್ಪ, ನಂಬರ್ ಬೇಡ. ಇದಕ್ಕೆ 2 ವಿಧ ಸ್ವರದಲ್ಲಿ ನಾವು 4 ಅಧ್ಯಯನ ಮಾಡುವ ಸ್ವರದಲ್ಲಿ ಪ್ಲುತಸ್ವರ 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ಪ್ಲುತಸ್ವರ ಎನ್ನುತ್ತೇವೆ. ಇದು ಬ್ರಾಕೆಟ್ ನೋಡಿ, ಇಲ್ಲೇ ತೊಂದರೆ ಇಲ್ಲ. ಅಮ್ಮ ಎಸ್ ಅಂತ ಹಾಕ್ಬೇಕು. ದೇವರೇ, ರಾಮ, ರಾಮ, ರಾಮ್ಸ್ ಅಂತ ಓದಂಗಿಲ್ಲ ನೀವು. ಆಮೇಲೆ ಬೀಮ್ಸ್ ಬುಲ್ಸ್ ಅಂತ ಓದಂಗಿಲ್ಲ. ಎಸ್ ಇದೆ. ಓಕೆ. ಮತ್ತೊಂದು ಅಡಿಷನ್ ಪಾಯಿಂಟ್ ಇಲ್ಲ, ಇದಕ್ಕೆ ನಾನು ಆಡ್ ಮಾಡ್ತೀನಿ, ಅದನ್ನು ಸ್ಟಾರ್ ಆಗಿ ಬರ್ಕೊಳ್ಳಿ. ಕಂಪಿತ. ಕಂಪಿತ ಕಂಪಿತ ಮೂರು ಮಾತ್ರೆಯನ್ನು ಮೀರಿದ ಸ್ವರರೂಪಗಳಿಗೆ ಕಂಪಿತ ಎನ್ನುತ್ತೇವೆ. 3 ಮಾತ್ರೆಯನ್ನು ಮೀರಿದ ಸ್ವರರೂಪಗಳಿಗೆ ಕಂಪಿತ ಎನ್ನುತ್ತೇವೆ. ಇದನ್ನು ಮಾಡಲವ, ಇನ್ನು ಬಂದಿಲ್ವಲ್ಲ, ನೀವು ಬರೀತಾ ಇದ್ದೀರಾ. 3 ಮಾತ್ರೆಯನ್ನು ಮೀರಿದ ಸ್ವರರೂಪಗಳಿಗೆ ಕಂಪಿತ ಎನ್ನುತ್ತೇವೆ. ಇದನ್ನು ಹೀಗೆ ಸಣ್ಣ ಫ್ಲವರ್ ಬರೀತಾರಲ್ಲ, ಈ ರೂಪದಲ್ಲಿ ಗುರುತಿಸಲಾಗುವುದು. ಇದನ್ನು ಈ ರೂಪದಲ್ಲಿ ಗುರುತಿಸಲಾಗುವುದು. ಇದನ್ನು ಮೊದಲು ಹೊಸಗನ್ನಡದಲ್ಲಿ ಪರಿಚಯಿಸಿದವರು ತೀನಂಶ್ರೀ. ಇದನ್ನು ಮೊದಲು ಹೊಸಗನ್ನಡದಲ್ಲಿ ಪರಿಚಯಿಸಿದವರು ತೀನಂಶ್ರೀ ಕಣ್ಣಯ್ಯ ಅಂತ. ಸಾಕಲ್ವಿದ್ರದ್ದು. ನೆಕ್ಸ್ಟ್ ಸಾಕಲ್ಲ, ಕಂಪಿತಾಗ ಕಂದ, ಕಂದ, ಬಂದ, ನೊಂದ, ನೆಕ್ಸ್ಟ್ ಇದೀಗ ಕೊಡಿ ವ್ಯಂಜನಗಳು. ನಂಬರ್ 2 ವ್ಯಂಜನಗಳು. ಒಂದು ಸ್ಮಾಲ್ ಕರೆಕ್ಷನ್ ನೋಡಿ ಇಲ್ಲಿ. ಅಂದರೆ ವ್ಯಂಜನದಲ್ಲಿ 2 ವಿಧ, ವರ್ಗೀಯ ವ್ಯಂಜನ, ಅಲ್ಲಮ್ಮ. ಇಲ್ಲಿ ಇದನ್ನು ಬರ್ಕೋತಿಲ್ಲ, ಹೀಗೆ ಬರ್ಕೊಂಬಿಡಿ, ಒಟ್ಟಿಗೆ ಬಾಕ್ಸ್ ಆಗಾಗ್ತದೆ. ನೀವು ಇದನ್ನ ಫುಲ್ ಕಾಯಿಂದ ಮಾವು ಬರ್ಕೊಂಬಿಡಿ. ಸ್ವಲ್ಪ ಗ್ಯಾಪ್, ತುಂಬ ಜಾಸ್ತಿ ಗ್ಯಾಪ್ ಕೊಡೋಕೆ ಹೋಗ್ಬೇಡಿ. ಇದ್ರ ಮುಂದೆನೇ ಏನು ಮಾಡ್ತೀನಿ ನಾನು, ಒಂದು ಆರೋ ಮಾರ್ಕ್ ಹಾಕಿ ಇದನ್ನು ಮುಗಿಸ್ಬಿಡ್ತೀನಿ. ಯಾವುದನ್ನ ಇಲ್ಲೊಂದು ಡಿಗ್ ಹಾಕ್ಬಿಡಿ, ಧ್ವನ್ಯಂಗ ಅಂತ ಡಿಗ್ ಬರ್ಸ್ಬಿಡ್ತೀನಿ. ಧ್ವನ್ಯಂಗ ಅಂತ ಬರ್ಕೊಂಡ್ಬಿಟ್ಟು ಕಂಠ್ಯ ಕಾಣುತ್ತೆ ನೋಡಿ, ಕಂಠ್ಯ. ಇದೇನಿದು ಕಾಲವ್ಯ, ಇದೇನಿದು ಮೂರ್ಧನ್ಯ. ಈಸಿ ಆಗುತ್ತೆ. ಇದು ದಂತ್ಯ. ಅಷ್ಟೇ ಅಷ್ಟೇ. ಇಲ್ಲೇ ಬರ್ಕೊಂಡ್ಬಿಟ್ಟು ಒಟ್ಟಿಗೆ ಆಗುತ್ತೆ, ಮುಗಿದೋಗುತ್ತೆ. ಅಂದರೆ ಅಲ್ಪ ಇದು 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 ಬೇಡ, ಇದು ನೋಡ್ದಾಕ್ಬಿಡಿ, ಅಗತ್ಯ ಇಲ್ಲ. ಇಷ್ಟೇ ಸಾಕು. ಅಲ್ಪ ಪ್ರಾಣ, ಮಹಾ, ಅಲ್ಪ, ಮಹಾ, ಅನುನಾಸಿಕ, ಧ್ವನ್ಯಂಗ ಇಟ್ಕೊಂಡ್ಬಿಟ್ರೆ ನಿಮಗೆ ಇಲ್ಲಿ ಒಟ್ಟಿಗೆ ವರ್ಗೀಯ ವ್ಯಂಜನದಲ್ಲಿ ಭಾಗಗಳು ಗೊತ್ತಾಗ್ಬಿಡುತ್ತೆ. ಧ್ವನ್ಯಂಗನೂ ಮುಗಿದೋಗ್ಬಿಡುತ್ತೆ ಒಂದೇ ಬಾಕ್ಸಲ್ಲಿ. ಅರ್ಥ ಹೇಳಿದ್ ನಾನು, ಒಂದೇ ಬಾಕ್ಸಲ್ಲಿ ಸಿಕ್ಬಿಡ್ತೇನೆ ನಿಮಗೆ.
ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ವರ್ಗ ಬರ್ಕೊಳ್ಳೋದು ಗೊತ್ತು ನೀವು ವರ್ಗ ಏನು ಅಂದ್ಬಿಟ್ಟು. ಕಂಠ್ಯ ತಾಲವ್ಯ ಮೂರ್ಧನ್ಯ ದಂತ್ಯ ಓಷ್ಟ್ಯ ಅಲ್ಪ ಪ್ರಾಣ ಮಹ ಅಲ್ಪ ಮಹ ಅನುನಾಸಿಕ. ವೆರಿ ಕ್ಲಿಯರ್. ಅದಕ್ಕೆ ಎಕ್ಸ್ಪ್ಲನೇಷನ್ ಬೇಡ. ಅದಕ್ಕೆ ಅಲ್ಪ ಪ್ರಾಣ ಅಂದ್ರೆ ಏನೋ ಬೇಕಾದಕ್ಕೆ ಅಗತ್ಯ ಇಲ್ಲ, ಬರ್ಕೋಬೇಡಿ. ಇಷ್ಟು ಬರ್ಕೊಳ್ಳಿ ಸರ್. ಇಸ್ ಅ ಬಾಕ್ಸ್. ಕಂಠ್ಯ ತಾಲವ್ಯ ಮೂರ್ಧನ್ಯ ದಂತ್ಯ ಓಷ್ಟ್ಯ. ಝೂಮ್ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ನಾನು ಹೇಳ್ತೀನಿ, ನೋಡ್ತೀನಿ. ಬರ್ಕೊಳ್ಳಿ. ಕಂಠ್ಯ ಕಾಣುತ್ತಮ್ಮ. ಕಂಠ್ಯ ತಾಲವ್ಯ ಮೂರ್ಧನ್ಯ ದಂತ್ಯ ಓಷ್ಟ್ಯ. ಇದು ಝೂಮ್ ಮಾಡ್ಬೋದಾ? ಇದು ಗೊತ್ತಿಲ್ಲ. ಇದಲ್ವಾ? ಬೇಡ ಕಾಣಿಸ್ತೀನಿ. ಇದು ಫಸ್ಟ್ ಒಂದು ಕಂಠ್ಯ ಕಣಪ್ಪ. ಹಿಂದೆ ಕಂಠ್ಯ, ಅದು ಎರಡನೇದು ತಾಲವ್ಯ. ತಾಲವ್ಯ ಮೂರ್ಧನ್ಯ ದಂತ್ಯ ಓಷ್ಟ್ಯ. ಬರ್ಕಡ್ರ ಇದು ಓಕೆ. ಇದಿಷ್ಟು ವರ್ಗೀಯ ವ್ಯಂಜನಕ್ಕೆ. ಇದು ಕವರ್ಗದ್ದು ಅಲ್ಪ ಪ್ರಾಣ ಮಹಾಪ್ರಾಣ ಅಲ್ಪ ಮಹಾ ಅನುನಾಸಿಕ. ಕಾಯಿಂದ ಮಾವರು ಬರ್ಕೊಂಡ್ಬಿಟ್ಟು ಅಷ್ಟೇ ನಿನ್ ಕೆಲಸ. ಇದೆಲ್ಲ ಗೊತ್ತಿರುತ್ತೆ. ನಾನು ಈ ಭಾಗ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಕಂಠ್ಯ ತಾಲವ್ಯ ಮೂರ್ಧನ್ಯ ದಂತ್ಯ ಓಷ್ಟ್ಯ. ಕಂಠ್ಯ ತಾಲವ್ಯ ಮೂರ್ಧನ್ಯ ದಂತ್ಯ ಓಷ್ಟ್ಯ. ಹಾಗಿದ್ರೆ ನಾನೀಗ ನೆಕ್ಸ್ಟ್ ಹೆಡಿಂಗ್ ಹಾಕ್ಬಿಡಿ. ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ. ಒಂದು ನಿಮಿಷ. ಅವರ್ಗೀಯ ವ್ಯಂಜನ. ಇಲ್ಲಿ ಇದನ್ನ ಒಂದು ನಿಮಿಷ, ಇದ್ರ ಅಗತ್ಯ ಇಲ್ಲ. ಇಲ್ಲಿ ನೋಡಿ, ಈ ಕಡೆ ನೋಡಿ. ಫಸ್ಟ್ ಯಾ ಹಿಂಗ್ ಬರ್ಕೊಳ್ಳಿ. ಯಾ ರ ಲ ವ ಶ ಶ ಸ ಹ ಳ ಹಿಂಗ್ ಬರ್ಕೊಂಡು ಹೇಳ್ತೀನಿ. ನಾನು ಇಲ್ಲೇನು ಮಾಡ್ತೀನಿ ನಿಮಗೆ ಅಂದರೆ, ಇದು ಅವರ್ಗೀಯ ವ್ಯಂಜನ ಯಾಯಿಂದ ಳವರೆಗೆ ಒಂದೊಂದು ಅಕ್ಷರ ಹುಟ್ಟು ಒಂದೊಂದು ಕಡೆ ಹೇಳ್ಬಿಟ್ಟಿದ್ದೀನಲ್ಲ, ಅದು ಧ್ವನ್ಯಂಗ ಬರೆಸ್ಬಿಡ್ತೀನಿ. ಇದ್ರ ಮೇಲೆ ಇಲ್ಲಿ ಧ್ವನ್ಯಂಗ ಅಂತ ಡಿಂಗ ಕೊಡಿ. ಧ್ವನ್ಯಂಗ ಈ ಭಾಗದಲ್ಲಿ ಯಾ ಹುಟ್ಟೋದೆಲ್ಲಿ ಅಂತ. ಯಾ ಅಕ್ಷರ ಹುಟ್ಟೋದೆಲ್ಲಿ? ಯಾ. ಈಗ ನೀವು ಯಾ ಸ್ಪೆಲ್ ಮಾಡಿ. ಯ ಯ ತುದಿ ನಾಲಿಗೆ ಎಲ್ಲಿ ಕೂತಿರುತ್ತೆ? ಯಾ.
ಯ. ನಾಲ್ಕು ತುದಿಯಲ್ಲಿದೆ ಯ. ಎಲ್ಲಿರುತ್ತೆ ನಾಲ್ಕು ತುದಿ? ತಾಲವ್ಯ ಭಾಗದಲ್ಲಿ ತಾನೆ. ಚ ಚ ಜ ಜ ನ ಹೇಳಿದ್ರಲ್ಲ, ಹೇಳಿ. ಚ ಚ ಜ ಜ ಇನ್ಯ. ಯಾ ಹೇಳಿ, ಅದು ಅಲ್ಲೇ ಹುಟ್ಟುತ್ತೆ. ಮತ್ತೊಮ್ಮೆ ರಿಪೀಟ್ ಮಾಡ್ಕೊಳ್ಳಿ. ಚ ಚ ಜ ಜ ಇನ್ಯ. ಯ ಯ. ನಾಲ್ಗೆ ಬೇರೆ ಕಡೆ ಹೋಗಿದ್ಯಾ ಅಂದರ್ಥ ಕೆಳಭಾಗದಲ್ಲಿ ಲಿಂಬಾಗ ಇರುತ್ತೆ. ಯಾವ್ದದು? ತಾಲವ್ಯ. ಯಾ ಮುಂದೆ ಬರ್ಕೊಳ್ಳಿ. ಯಾ ತಾಲವ್ಯ. ಯಾ ಏನು? ತಾಲವ್ಯ. ಯ ತಾಲವ್ಯ. ಈಗ ನೆಕ್ಸ್ಟ್ ರಾ ಸ್ಪೆಲ್ ಮಾಡಿ. ರ ರ ರ ಮೇಲ್. ವೆರಿ ಗುಡ್. ಅಷ್ಟೇ, ವೆರಿ ಸಿಂಪಲ್. ಮೂರ್ಧನ್ಯ ತಾನೆ, ಅದು ಮೇಲಕ್ಕೆ ಹೋಗುತ್ತೆ. ಮೂರ್ಧನ್ಯ. ನೋಡಿ ನೆಕ್ಸ್ಟ್ ಇನ್ನು ಲ. ಹಾ, ವೆರಿ ಗುಡ್, ಸೂಪರ್. ಲ ಲ ನೋಡಿ ಹೆಂಗಿದೆ ಅಂದ್ರೆ ಲ ಹಲ್ ಟಚ್ ಆಗಿನೇ ಮೇಲಕ್ಕೆ ಹೋಗ್ಬೇಕದು, ವಾಪಸ್ಸು ಬರಲ್ಲ. ನೀವು ಟ್ರೈ ಮಾಡಿ. ಅಂಗಡಿ ಕೆಳಗಡೆ ಬನ್ನಿ, ಬರಲ್ಲ. ಕೆಳಗಿನ ಬನ್ನಿ, ಬರಲ್ಲ ಬರಲ್ಲ. ಹಲ್ಲಿಗೆ ಲ್ಯಾಂಡ್ ಆಗುತ್ತೆ ಫಸ್ಟ್. ಲಾ ಹೇಳ್ಬೇಕಾದ್ರೆ ನಾಲ್ಗೆ ತುದಿಯಲ್ಲಿ ಹಲ್ಲಿಗೆ ಲ್ಯಾಂಡ್ ಆಗಿ ವಾಪಸ್ ಮೇಲಕ್ಕೆ ಹೋಗ್ಬೇಕು. ಹೇಳಿ. ಲ ಲ ಲ ಲ. ವೆರಿ ಗುಡ್. ಏನದು? ದಂತ್ಯ. ಸರಿನಾ? ಲ ಏನು? ದಂತ್ಯ. ವ ವ ವ ಸ್ಪೆಲ್ ಮಾಡಿ. ವ. ನಾಲ್ಗೆ ತುದಿ ಹಲ್ಲು ಲ್ಯಾಂಡ್ ಆಗಿರುತ್ತೆ, ತುಟಿ ಓಪನ್ ಆಗುತ್ತೆ. ವ. ದಂತ ಪ್ಲಸ್ ವೆರಿ ಗುಡ್. ಓಸ್ಟ್ ಏನಾಯ್ತು? ಒಟ್ಟಿ ಸೇರಿಸಿ ದಂತೌಷ್ಟ್ಯ ಕೇಳಿದಾನೆ. ಇದು 5 ಸಾರಿ ಬಂದಿದೆ. ದಂತೌಷ್ಟ್ಯ. ಇದಕ್ಕೆ ಹಲ್ಲು ಹೆಲ್ಪ್ ಮಾಡಬೇಕು, ಮತ್ತೆ ತುಟಿನೂ ಹೆಲ್ಪ್ ಮಾಡ್ಬೇಕು ಕಣಮ್ಮ. ನೋಡಿ ವ ವ. ನೀವು ನಾಲ್ಗೆ ಮೇಲೆ ಇಟ್ಕೊಂಡು ವ ಬರಲ್ಲ ಬರಲ್ಲ. ಕೆಳಗಡೆ ತಾಲವ್ಯ ಕೂತ್ಕೊಂಡು ಬರಲ್ಲ. ಕೆಳಭಾಗ ಅಲ್ಲಿಗೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ವ ವ ವ. ಸರಿನಾ? ಇದೇನಿದು? ದಂತೌಷ್ಟ್ಯ. ನೆಕ್ಸ್ಟ್ ಯಾವುದು? ಶ. ಶಂಕರ ಶ. ಶ ಶ. ತುಟಿ. ಇದು ನಾಲ್ಕು ತುದಿಯಲ್ಲಿದೆ. ಶ ಶ. ಇದು ನಾಲ್ಗೆ, ಇದು ನಾಲ್ಗೆ, ಇದು ಹಲ್ಲು ನೋಡಿ ಇಲ್ಲಿ. ಇದು ಅಲ್ಲಿ ಬಂದು ಇಲ್ಲಿ ಒಂದು ಕೂತ್ಕೊಳ್ಳುತ್ತೆ ತಾಲವ್ಯ ಹತ್ರ. ಸ್ಪೆಲ್ ಮಾಡಿ. ಶ ಶ. ಇಲ್ಲಿ ಹೋಗಲ್ಲ, ಆಚೆ ಈಚೆ. ಇದು ದಟ್ ಈಸ್ ತಾಲವ್ಯ. ಶ ತಾಲವ್ಯ. ನೆಕ್ಸ್ಟ್ ದೊಡ್ಡದು ಯಾವುದು? ಷಟ್ಪದಿದು. ಬಾಯಿ ಅಲ್ಲಾಗಬೇಕು. ಈ ಬಾಯಿ ರೆಕ್ಟ್ಯಾಂಗಲ್ ಶೇಪ್ ಬರುತ್ತೆ. ಅದಕ್ಕೆ ಶಾಗೆ ಅಕ್ಷರ ರೆಕ್ಟ್ಯಾಂಗಲ್ ಶೇಪ್ ಇದೆ. ನಿಮ್ ಬಾಯಿ ಅಗಲ. ದಟ್ ಈಸ್ ಶ ಶ. ನಾಲ್ಗೆ ಫ್ಲಾಟ್ ಆಗಿ ಮೇಲಕ್ಕೆ ಹೋಗ್ಬಿಡುತ್ತೆ. ದಟ್ ಈಸ್ ಶ ಶ. ಮೂರ್ಧನ್ಯ ಇದು. ಶ ಶ ಶ. ಷಟ್ಪದಿ, ಷಣ್ಮುಖ, ಶರಾಯಿ, ಶರ. ಆಯ್ತಾ? ಏನಿದು? ಮೂರ್ಧನ್ಯ. ಮೂರ್ಧನ್ಯ. ನೆಕ್ಸ್ಟ್ ಯಾವುದು? ಸ. ಸ ಹುಟ್ಟದಲ್ಲಿ ನೋಡಿ. ಸ ಸ ಸ. ತುದಿ ಎಲ್ಲಿ ಟಚ್ ಆಗಿದೆ? ನಾಲ್ಕು ತುದಿ. ಹಲ್ಲು. ಸ. ದಂತ್ಯ. ಸರಿನಮ್ಮ? ಇದು ಪ್ರಾಕ್ಟಿಕಲ್ ಮಾಡೋದೆ. ಏನು ಎಕ್ಸಾಮ್ ಅಲ್ಲ ಸ ಟಚ್ ಆಗಿರುತ್ತೆ. ಇನ್ನು ಈ ಯಾರಲಾವ ಹಾ ಇದೆಯಲ್ಲ, ಸಂಕೋಚ ಬಿಟ್ಟು ನಿಮ್ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ಳಿ. ಎಡಗೈನ ನಿಮ್ದೆ ತಾನೆ ಹೊಟ್ಟೆ ಇಟ್ಕೊಳ್ಳಿ. ಕೆಲಸ. ಈಗ ಯಾರ ಲಾವ ಹ. ಹೊಟ್ಟೆ ಇಂದಕ್ಕೆ ಹೋಗ್ಬೇಕು. ಹ ಹ. ಹೊಟ್ಟೆ ಪ್ಲಸ್ ಗಂಟಲು ಕೆಲಸ ಮಾಡುತ್ತೆ ಕಣಮ್ಮ. ಹ ಹ ಹ. ಇದಕ್ಕೆ ಕಂಠ ಪ್ಲಸ್ ಉದರ ಇಸ್ ಈಕ್ವಲ್ ಟು ಕಂಠೋದರ. ಹೊಟ್ಟೆನ ಕೆಲಸ ಮಾಡುತ್ತೆ. ನೀವು ಹೊಟ್ಟೆಲಿ ಬರದೇ ಇದ್ರೆ ಹಾ, ಇಲ್ಲಿ ಬರುತ್ತಲ್ಲ ಅಕ್ಕಿ. ಯಾವುದು? ರೈಸ್. ಅಕ್ಕಿ. ಇದು ಅಕ್ಕಿ ಹೊಟ್ಟೆ ಕೆಲಸ ಮಾಡಲ್ಲ. ಅಕ್ಕಿ ಹೇಳಿ. ರೈಸ್ ರೈಸ್. ಅಕ್ಕಿ 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 ಅಕ್ಕಿ. ಹೊಟ್ಟೆ ಏನು ಆಗ್ತಿರಲ್ಲ ನೋಡಿ. ಅಕ್ಕಿ 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 ಅಕ್ಕಿ. ನೆಕ್ಸ್ಟ್ ಹಾರಿಸಿ ಹಕ್ಕಿ ಹಕ್ಕಿ ಹಕ್ಕಿ. 6 ಹಕ್ಕಿ ಎಲ್ಲ ಹೊಟ್ಟೆಯಿಂದ ಬರೋದು. ತಿನ್ನ ಅಕ್ಕಿ ಎಲ್ಲ ಇಲ್ಲೇ ಬರೋದು. ಅಕ್ಕಿ ಹಕ್ಕಿ ಅಕ್ಕಿ ಹಕ್ಕಿ. ಡಿಫ್ರೆನ್ಸು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಮಕ್ಕಳಿಗೆ ಲಕಾರ ಲಕಾರ ವ್ಯತ್ಯಾಸ ಗೊತ್ತಾಗಲ್ಲ. ಲಾಲಿಗೆ ಲಾಳ ಅಂತವೆಲ್ಲ. ಯಾಕೆಂದ್ರೆ ಅವಕ್ಕೆ ಎಲ್ಲಿ ಹುಟ್ಟುತ್ತೆ ಅಂತ ಗೊತ್ತಾಗಿರಲ್ಲ ಅಕ್ಷರ. ನೀವು ಬರಲ್ಲ ನೋಡಿ. ಲಾಲಿ ಹಲ್ಲು ಅಲ್ವಮ್ಮ. ಈಗ ಹಾ ಎಲ್ಲಿ? ಯಾರಲ್ಲವ? ಹಾ
ಹೊಟ್ಟೆ ಪ್ಲಸ್ ಕಂಠ, ದಟ್ ಇಸ್ ಕಂಠೋದರ. ಳ ವೆರಿ ಸಿಂಪಲ್, ಳ ಪೂರ್ತ ಮೇಲೆ ಳ. ಇದು ಯಾವುದೇ ಕಾರಣಕ್ಕೂ ಅಲ್ಲ ಹತ್ರ ಹೋಗೋದೇ ಇಲ್ಲ. ಳ ಟ್ರೈ ಮಾಡಿ, ಳ ಳ. ಈ ಡಿಫ್ರೆನ್ಸ್ ನೋಡ್ಕೊಡಿ. ಈಗ ಅಲ್ಲಿ ಲಾಳ ಸ್ಪೆಲ್ ಮಾಡಿ, ಲಾಳ ಲಾಳ, ಇಲ್ಲೊಂದು ಮೇಲೊಂದು, ಅಲ್ಲಲ್ಲೊಂದು, ಎಲ್ಲಿ ಅಂಗಳಲ್ಲೊಂದು. ಲಾಳ ಅನ್ನೋ ಪದ ಹುಟ್ಟೋದು ಹಲ್ಲು ಮತ್ತೆ ಅಂಗಳು. ಇದು ಏನೋ ಮೂರ್ಧನ್ಯ, ಇದು ಮೂರ್ಧನ್ಯ ಆಯ್ತಲ್ವಾ? ಈಗ ಅವರ್ಗೀಯ ವ್ಯಂಜನ ಗೊತ್ತಾಗೋಯ್ತಲ್ಲಮ್ಮ. ಅಂದ್ರೆ ಯ ಯ ತಾಲವ್ಯ, ರ ಮೂರ್ಧನ್ಯ, ಲ ಲ ದಂತ್ಯ, ವ ದಂತೋಷ್ಟ್ಯ, ಶ ತಾಲವ್ಯ, ಶ ಮೂರ್ಧನ್ಯ, ಸ ದಂತ್ಯ ಅಲ್ವೇ? ಹ ಹೊಟ್ಟೆ ಪ್ಲಸ್ ಗಟ್ಲು ಕಂಠೋದರ, ಳ ಮೂರ್ಧನ್ಯ. ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಕಂಠ್ಯ ತಾಲವ್ಯ ಮೂರ್ಧನ್ಯ ದಂತ್ಯ ಓಷ್ಟ್ಯ. ಗೊತ್ತಾಗೋಯ್ತಲ್ಲಮ್ಮ ಸರ್? ಹಾಗಾದ್ರೆ ಸ್ವರಗಳಿಗೂ ಇರ್ಬೇಕು ತಾನೆ ಧ್ವನ್ಯಾಂಗ. ಬರೀ 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 ವ್ಯಂಜನಕ್ಕಷ್ಟೇ ಧ್ವನ್ಯಾಂಗ ಇದೆಯಾ? ಸ್ವರಗಳು ಬಾಯಲ್ಲಿ ಉತ್ಪತ್ತಿ ಆಗತ್ತಾನೆ. ಸ್ವರಗಳೆಲ್ಲ ಹುಡ್ತವೆ, ಅದನ್ನು ಬರ್ಸ್ಬಿಡ್ತೀನಿ ಈಗ. ವೆರಿ ಕ್ಲಿಯರ್? ಪಕ್ಕ ಬರ್ಕೊಂಡ್ಬಿಡ್ತೀರಾ? ನೆಕ್ಸ್ಟ್ ಶೇರ್ ಆಫ್ ದಿಸ್ ರಬ್ ಮಾಡ್ಲಾ. ಇದು ಈ ಭಾಗನ ಬರ್ಕೊಂಬಿಡಿ. ಯಾರು ಬರ್ಕೊಂಡಿಲ್ಲ ಅವರು. ಮತ್ತೊಮ್ಮೆ ಹೇಳ್ತೀನಿ ಕಟ್ಟಕ್ಕೆ ಕಾಣದಿಂದ ಅವರಿಗೆ. ತಾಲವ್ಯ ಮೂರ್ಧನ್ಯ ದಂತ್ಯ ದಂತೌಷ್ಟ್ಯ, ತಾಲವ್ಯ ಮೂರ್ಧನ್ಯ ದಂತ್ಯ ಕಂಠೋದರ ಮತ್ತೆ ಮೂರ್ಧನ್ಯ. ಇದು ವರ್ಗೀಯ ವ್ಯಂಜನ ಧ್ವನ್ಯಾಂಗಗಳು. ನಿಮಗೆ ವರ್ಗೀಯ ವ್ಯಂಜನ ರೆಕಗ್ನೈಸ್ ಮಾಡ್ಬಿಡ್ತೀರಿ. ಯಾಕೆ ಮಾಡ್ತೀರಿ ಅಂದ್ರೆ ಗೊತ್ತು, ಈಸಿ. ಇಡೀ ಗುಂಪೆ ಅಧ್ಯಯನ ಮಾಡ್ಬಿಡುತ್ತೆ. ಅವನು ಪ್ರಶ್ನೆ ಕೇಳೋದು ಒಂದು ಅಕ್ಷರ ಕೊಡ್ತಾನೆ, ವ ಧ್ವನ್ಯಂಗ ಹೆಸರಿಸಿ, ಧ್ವನ್ಯಂಗ ಆಪ್ಷನ್ ಕೊಡ್ತಾನೆ. ಓಕೆ, ಅವನು ವರ್ಗೀಯ ವ್ಯಂಜನ ಸಾಮಾನ್ಯ ಇತ್ತೀಚೆಗೆ ಕೇಳ್ತಿಲ್ಲ. ಅವ್ನು ಕೇಳೋದಿಲ್ಲ ಯಾವುದು ಅವರ್ಗೀಯ ವ್ಯಂಜನ, ಐದರ್ ಸ್ವರ. ಬರ್ಕೊಳ್ಳ ಇದ್ನ. ಈಗ ಜಾಗ ಇಲ್ಲ, ಇಲ್ಲೇ ಬರ್ಬಿಡ್ತೀನಿ. ಹಾ, ಬರ್ಕೊಳ್ಳಿ. ಸ್ವರಗಳದು ಹ ಆ ಇ ಈ ಉ ಉ ರು ಸಾಕು ಅಲ್ವಾ? ಎ ಎ ಐ ಓ ಓ ಔ ಹಂ ಹಾ ಹಾ ಬರ್ಕೊಳ್ಳಿ. ಇವಕ್ಕೆಲ್ಲ ಐಫನ್ ಹಾಕೊಳ್ಳಿ. ಇದು ಯಾರ ಮಾರ್ಕ್ ಹಾಕೊಳ್ಳಿ. ಈಗ ಇವು ಬರ್ಸ್ಬಿಡ್ತೀನಿ. ಅಂದ್ರೆ ಪಕ್ಕದಲ್ಲಿ ಮೇಲೆ ಬರ್ಕೊಳ್ಳಿ ಸ್ವರಧ್ವನ್ಯಾಂಗ. ಅ ಆ ಇ ಈ ಉ ಉ ನೋಡಿ. ಬರ್ದಾಯ್ತಾ? ಹೇಳ ಶೈಲೇಶ? ಹಾಂ, ಬರೀಟ್ಕೊಳ್ಳಿ. ಈಗ ಸುಮ್ಮನೆ ಸ್ಪೆಲ್ ಮಾಡಿ ಬರ್ಕೋಬೇಡಿ. ಕ ಕ ಗ ಗ ನ ಏನಮ್ಮ? ಕಂಠ್ಯ. ಅ ಆ ಅ ಆ ಅ ಆ ಎಲ್ಲಿದೆ? ಎಲ್ಲಿ ಬರ್ತಾ ಇದೆ? ಕಂಠ್ಯ. ಯಾವನಾದ್ರೂ ಪಾಪಿ ಇದ್ರಲ್ಲೂ ನಿಮ್ಮನ್ನ ಕನ್ಫ್ಯೂಷನ್ ಮಾಡಕ್ಕೆ ಏನ್ ಮಾಡ್ತಾನೆ ಗೊತ್ತಮ್ಮ? ಕಂಠ್ಯ ಅನ್ನೋ ಪದ ಬರೀ ಕಂಠ ಅಷ್ಟೇ, ಇನ್ನೊಂದೇನೋ ಸಬಾರ್ಡಿನೇಟ್ ಹೆಲ್ಪ್ ಮಾಡ್ತಿದೆ. ನಾಲ್ಗೆ ಎಲ್ಲಿ ಕೂತಿರುತ್ತೆ ಕಂಠದಲ್ಲಿ? ಈ ಭಾಗದಲ್ಲಿ ಅ ಆ ಅ ಆ ಅ ಆ ಎಲ್ಲಿದೆ ನಾಲ್ಗೆ? ತುದಿ. ವೆರಿ ಗುಡ್. ಕಂಠ ತಾಲು ಕೇಳ್ಬಿಡ್ತಾನೆ ಕೆಲವನು. ನಮ್ಮ ಅವಿವೇಕಿ ಇರೋನು ಕನ್ಫ್ಯೂಷನ್ ಮಾಡಕ್ಕೆ ಇರ್ಲಿ, ನಿಮ್ ದಿಕ್ಕಬೇಕಲ್ಲ ಅವನು. ಕಂಠ ತಾಲು ಅಂತ ಕೇಳಿದ್ರು ರೈಟ್ ಆನ್ಸರ್ ಇದಕ್ಕೆ. ಕಂಠ್ಯ ಐದರ್ ಕಂಠ ತಾಲು. ನಾಲ್ಗೆಗೆ ಏನೂ ಕೆಲಸ ಇಲ್ಲದೆ ಎಲ್ಲಿ ಕೂತಿರುತ್ತೆ ನಾಲ್ಗೆ? ಅಲ್ಲೇ ಕೂತಿರ್ಬೇಕು ತಾನಮ್ಮ. ಅದು ಇಂಪಾರ್ಟೆಂಟ್ ಅಲ್ಲ. ಅದು ನಾಲ್ಗೆ ಏನೂ ಕೆಲಸ ಮೇಲೆ ನಿಂತಿರುತ್ತೆ. ಹಿಂಗೆ ಎಲ್ಲ ಮಾಡೋಕ್ಕಾಗಲ್ಲ ನಾಲ್ಗೆ. ಅದಕ್ಕೆ ಕೆಲಸ ಇಲ್ಲ ಅಂದ್ರೆ ಜಸ್ಟ್ ಲ್ಯಾಂಡ್ ಆಗಿರಲ್ವಾ? ಈಗ ಏನು ಕೆಲಸ ಹಿಂಗೆ ನಿಂತಿರ್ಬೇಕು, ಹಿಂಗೆ ಜೇಬ ಕೈ ಹಾಕಿರ್ತಾರೆ, ಇಲ್ಲಿ ನಿಂತಿರ್ಬೇಕು. ಏನು ಹೇಳ್ಬೇಕು ತಾನೆ ಕೈ ಎತ್ತೋದ್ ಮೇಲಕ್ಕೆ? ಅದಕ್ಕೆ ಆ ಹೇಳಾಗ ಕೆಲಸ ಇಲ್ಲ. ಅದಕ್ಕೆ ಏನ್ ಮಾಡುತ್ತೆ? ಅದು ಜಸ್ಟ್ ಲ್ಯಾಂಡ್ ಆಗಿರುತ್ತೆ. ಅವನೇನ್ ಮಾಡ್ತಾನೆ? ಅದು ಲ್ಯಾಂಡ್ ಆಗಿರೋದು ಎಲ್ಲಿ ಕೂತಿದೆ ಅಂತ ಯೋಚನೆ ಮಾಡ್ತಾನೆ ಅವನು. ಮಾರ್ಕ್ಸ್ ಎಲ್ಲ ತೆಗಿಬೇಕಲ್ಲ. ಅದಕ್ಕೆ ಕಂಠ ತಾಲು ಅಂದ್ರೂ ಅದೇನೆ, ಕಂಠ್ಯ ಅಂದ್ರೂ ಅದೇನೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾವುದಕ್ಕೆ? ಆ 1 ವರ್ಷ ಆಪ್ಷನ್ ಅಲ್ಲಿ ಕಂಠ್ಯ ತಾಲವ್ಯ ಕಂಠ ತಾಲು ಮೂರ್ಧನೆ ಕೊಟ್ಬಿಟ್ಟಿದ್ದ. ಆನ್ಸರ್ ಕಂಠ್ಯ ತಾಲು. ಕಂಠ್ಯ ತಾಲು ಇಲ್ದೇ ಇದ್ರೆ ಏನು ಆನ್ಸರ್? ಕಂಠ್ಯ ಅಲ್ವಮ್ಮ. ಅದು ಕನ್ಫ್ಯೂಷನ್ ಬೇಡ. ನೆಕ್ಸ್ಟ್ ವೆರಿ ಸಿಂಪಲ್. ಈ
ಈ ಈ ಇದು ಗಂಟ್ಲು ಕೆಲಸ ಮಾಡ್ತಿದ್ರು ಮೈನ್ ಫೋಕಸ್ ಆಗೋದು ನಾಲ್ಗೆ ತುದಿನೇ ಅಲ್ಲಿ. ಈ ಈ ಈ ಈ ನನಗೆ ನೀವು ಓವರ್ಸ್ ಅನ್ಬೇಕಾದ್ರೆ ಅಂದೆ ಎ ಇ ವೆರಿ ಕ್ಲಿಯರ್. ಎ ಇ ಐ ಓ ಯು ಒಂದು ಆಕ್ಷನ್ ಮಾಡಿದೆ. ಸಿ ಇಲ್ಲೂ ಹಂಗೇನೆ ಇ ಅಂದಾಗ ಇಳಿಯುತ್ತೆ ಅಕ್ಷರ, ದಟ್ ಈಸ್ ಇ ಅಂದಾಗ ಇದ್ಯಾವುದು ತಾಲವ್ಯ. ಈ ಈ ತಾಲವ್ಯ. ಆಯ್ತಾ? ನೆಕ್ಸ್ಟ್ ಯಾವುದು ಹೂ ಅಲ್ವಾ? ಎಷ್ಟು ಹೂ ತಗೊಳ್ಳಿ. ಹೂ 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 ಹೌದು. ಓಷ್ಟ್ಯ. ಹೂ ಹೂ ಓಷ್ಟ್ಯ. ಇದಕ್ಕೆ ಕಂಠೋಷ್ಟ್ಯ ಎಂತಲೂ ಕರೆಯುತ್ತಾರೆ. ಸೊ ಗಂಡು ಕೆಲಸ ಮಾಡುತ್ತೆ. ಹೂ 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 ಗಂಟಲು ಸಣ್ಣ ವೈಬ್ರೇಷನ್ ಆಯ್ತು ನೋಡಿ. ಹೂ ಇಲ್ಲಿ ಇಟ್ಕೊಳ್ಳಿ ಬರಲ್ಲ, ಹಿಂಗೆ ಇಟ್ಕೊಳ್ಳಿ ಬರಲ್ಲ. ದ ಶೇಪ್ ಇಸ್ ಓ, ಇದು ಲಿಪ್ ಓಲ್ ಶೇಪ್ ಇದು ಇಟ್ಕೊಳ್ಳಿ. ಹೂ 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 ಹೂ. ತುಟಿ ಆಕಾರ ಬಂದಿದೆ, ತುಟಿ ಕೆಲಸ ಕಡಿಮೆ, ಗಂಟ್ಲಲ್ಲೇ ಫಂಕ್ಷನ್ಸ್ ಆಗ್ತಿರೋದು. ಇದು ಓವರ್ ಶೇಪ್ ಮಾಡ್ಕೊಂಡ್ರೆ ಆಚೆ ಬರ್ಬೇಕಾದ್ರೆ ಸೌಂಡ್ ಬರೋದು. ಹೂ ಹೂ. ನಾಲ್ಗೆ ಕೆಲಸ ಇರಲ್ಲ, ವೆರಿ ಕ್ಲಿಯರ್. ಹಲ್ಲು ಕೆಲಸ ಇರಲ್ಲ, ಎರಡೇ ಕೆಲಸ ಮಾಡೋದು. ಗಂಟ್ಲು ಪ್ಲಸ್ ತುಟಿ ಬರ್ಕೊಳ್ಳಿ. ಕಂಠೋಷ್ಟ್ಯ. ಹೂ ಹೂ. ಸಪೋಸ್ ಇದಕ್ಕೆ ಅವನು ಸ್ಲ್ಯಾಶ್ ಹಾಕೊಳ್ಳಿ ಅಮ್ಮ. ಓಷ್ಟ್ಯ ಅಂತ ಕೊಟ್ಟಿದ್ರು ಆನ್ಸರ್. ಸಪೋಸ್ ಕಂಠೋಷ್ಟ್ಯ ಕೊಡದೆ ಬರೀ ಓಷ್ಟ್ಯ ಇದೆ, ಉಳಿದು ತಪ್ಪಿದೆ 3. ಏನ್ ಮಾಡ್ತೀರಿ? ಅರ್ಥ ಆಗ್ತಿದ್ಯಾ? ಇದಕ್ಕೆ ಆನ್ಸರ್ 2. ಓಷ್ಟ್ಯ ಐದರ್ ಕಂಠೋಷ್ಟ್ಯ. 100ಕ್ಕೆ 95% ಓಷ್ಟ್ಯನೇ ಕೊಟ್ಟಿರೋದು ಎಕ್ಸಾಮ್ ಅಲ್ಲಿ. ಇರ್ಲಿ ಅಂತ ಕನ್ಫ್ಯೂಷನ್ ಮಾಡಕ್ಕೆ ಕಂಠೋಷ್ಟ್ಯ ಕೊಟ್ಟರು ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ರ ರ ರ ರ ಮೇಲ್ ಹೋಗಿದೆ. ರ ರ ಮೂರ್ಧನ್ಯ. ರ ಮೂರ್ಧನ್ಯ. ನೆಕ್ಸ್ಟ್ ವೆರಿ ಸಿಂಪಲ್. ನಾನು ನೋಡಿ, ಸಿ ಅಕ್ಷರ ಮಾತ್ರ ಮೇಲಕ್ಕೆ ಹೋಗಿರುತ್ತೆ, ಬಟ್ ನಾಲ್ಗೆ ಮಾತ್ರ ಕೆಳಗಿರುತ್ತೆ. ನಾನು ನೋಡಿ, ಉಸಿರು ಮೇಲಕ್ಕೆ ಹೋಗುತ್ತೆ. ಎ ಎ ಐ. ವೆರಿ ಸಿಂಪಲ್. ವಾಪಸ್ ಬರ್ತೀನಿ, ಆಕ್ಷನ್ ಮಾಡಿ ತೋರಿಸ್ತೀನಿ. 1ನೇ ಕ್ಲಾಸ್ ಮಕ್ಕಳಿಗೆ ಹೇಳ್ದಂಗೆ. ಎ ಎ ಐ ನೋಡಿ. ಇಲ್ಲಿ ನಾನು ನೋಡಿ, ಕೈನೂ ಮೇಲಕ್ಕೆ ಹೋಗಿದೆ, ಉಸಿರು ಮೇಲಕ್ಕೆ ಹೋಗುತ್ತೆ, ಬಟ್ ನಾಲ್ಗೆ ಎಲ್ಲಿರುತ್ತೆ? ಕೆಳಗಿರುತ್ತೆ ಅಲ್ಲಿ. ಎ ಎ ಐ. ಎ ಎ ಐ. ಇದು ಹುಟ್ಟೋದು ತಾಲವ್ಯ. ಯಾಕೆ? ನಾಲ್ಗೆ ಲ್ಯಾಂಡ್ ಆಗಿದೆ ನೋಡಿ. ಎದುರು ಮಾಡಿ, ಕೈ ಇಟ್ಕೊಳ್ಳಿ ಹಿಂಗೆ. ಎ ಎ ಐ. ಎ ಎ ಐ. ವೆರಿ ಕ್ಲಿಯರ್. ಏನದು? ತಾಲವ್ಯ. 3 ಭಂಗಿನೇ. ಎ ಎ ಐ ತಾಲವ್ಯ. ನೆಕ್ಸ್ಟ್ ವೆರಿ ಸಿಂಪಲ್. ಓ ಓ ಔ. ಓ ಓ ಔ. ಓಷ್ಟ್ಯ. ತುಂಬಾ ಗಂಟ್ಲೆ ವರ್ಕ್ ಕಡಿಮೆ ಇದ್ರದ್ದು. ಓಷ್ಟ್ಯನೇ ಮ್ಯಾಕ್ಸಿಮಮ್. ಓಷ್ಟ್ಯ. ಓ ಓ ಔ. ಓ ಓ ಔ. ಸಾಕಲ್ವಾ? ಜೊತೆಗೆ ಇನ್ನೊಂದು ಮುಗಿಸ್ಬೋಣ ಪಕ್ಕದಲ್ಲೇ. ಪುಟ್ ಒನ್ ಲೈನ್. ಕೆಳಗೆ ಆಹಾ ಬರ್ತದೆ. ಇದು ಮುಗಿಸ್ಬಿಡ್ತೀವಿ. ಇದ್ರದ್ದು ಇರ್ಬೇಕಲ್ಲ ಧ್ವನಿ ಹಂಗ. ಆಹಾ. ಈಗ ನೀವು ಫೀಲ್ ಮಾಡ್ಕೊಳ್ಳಿ. ಅಂದಾಗ ವೆರಿ ಗುಡ್. ಇನ್ನೊಂದು ಮೂಗು. ಏನಾಯ್ತು? ಕಂಠ ಪ್ಲಸ್ ನಾಸಿಕ ಇಸ್ ಈಕ್ವಲ್ ಟು ಏನು? ಅಷ್ಟೇ. ಇನ್ನೇ ಗ್ರಾಮರ್ ಅಲ್ಲಿ ನಿಮಗೆ ಗೊತ್ತಾಗೋಯ್ತಪ್ಪ. ನಾ ಕ್ಲಾಸ್ ಕ್ಲೋಸ್ ಮಾಡ್ಬೋದು, ಊಟಕ್ಕೆ ಹೋಗಿ. ಕಂಠ ನಾಸಿಕ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಎಕ್ಸಾಮ್ ಅಲ್ಲಿ ನೀವು ಅಂದ ಪಕ್ಕದಲ್ಲಿ ನೋಡ್ತಿದ್ರು, ನೋಡ್ಲಿ ಬಿಡಿ ಅವಳು. ಕಂಠನಾಸಿಕ. ಗಂಟ್ಲು ಕೆಲಸ ಮಾಡುತ್ತೆ, ಮೂಗ್ ಕೋಆರ್ಡಿನೇಟ್ ಮಾಡುತ್ತೆ. ನಮ್ಮ ಕಂಠನಾಸಿಕ. ಹೇಳ್ಬೇಡಪ್ಪ. ಯಾವ್ದಮ್ಮ? ಅಮ್ಮಿಗೆ ಬರುತ್ತೆ ಅಂತ. ಸರಿ. ಇಲ್ಲಿ ನಾಸಿಕದಲ್ಲಿ ತಗೋಬೇಕು ಅಂದ್ಮೇಲೆ ತುಟಿ ಮುಚ್ಚಲೇಬೇಕಲ್ಲ ನಾವು. ಈಗ ಅಂದಾಗ
ಅಂದಾಗ ಸಹಜವಾಗಿ ತುಟಿ ಮುಚ್ಚಿದ ಮೇಲೆ ಮೂಗು ಕೆಲಸ ಬರೋದು. ಸೌಂಡ್ ಆ ತಗೊಂಡು ಮಾ ಸ್ಪೆಲ್ ಮಾಡೋ ತುಟಿ ಕ್ಲೋಸ್ ಮಾಡಿ. ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೇಕು ನಮ್ಮ ಸೀನ್ ಬೇಕಾದ್ರೆ ಕಣ್ಣು ಮುಚ್ಚಿರಬೇಕು, ಸೀನ್ ಬರ್ಬೇಕಾದ್ರೆ ಕಣ್ಣು ಮುಚ್ಚಿರಬೇಕು. ಭಾರತದಲ್ಲಿ ಮಾತ್ರ ಬಿಟ್ಟು ಜಗತ್ತಿನ ಎಲ್ಲಾ ದೇಶದಲ್ಲೂ ಸೀನ್ ತಕ್ಷಣ ಓ ಮೈ ಗಾಡ್ ಅಂತಾರೆ, ಹೃದಯ ಸ್ತಬ್ಧ ಆಗ್ಬಿಡುತ್ತೆ. ಸೀನ್ ಬೇಕಾದ್ರೆ ಹೃದಯದ ಬಡಿತ ನಿಂತೋಗುತ್ತೆ. ಅದಕ್ಕೆ ಅವರು ನಿಂತಿದ್ದು ಪುನಃ ಸ್ಟಾರ್ಟ್ ಆಯ್ತಲ್ಲ ದೇವ್ರೆ ಗಾಡ್ ಬ್ಲೆಸ್ ಅಂತ ಕರೀತಾರೆ. ಯಾರು? ಬೇರೆ ದೇಶದವರು. ನಾವು ಸೀನ್ ಬಿಟ್ಟು ಏನು ಅನ್ನೋದೇ ಇಲ್ಲ. ಯಾಕೆ? ಗೊತ್ತಿಲ್ಲ ನಮಗೆ ಅಂತ. ಎಕ್ಸ್ಕ್ಯೂಸ್ ಮೀ ಅಂತಾರೆ. ಸಿ ಧ್ಯಾನ ಮಾಡುವ ಕಣ್ಣು ಮುಚ್ಕೊಂಡ್ಬಿಡ್ತೀವಲ್ಲಮ್ಮ, ಯಾಕೆ? ಫಂಕ್ಷನ್ಸ್ ಗೊತ್ತಾಗಲಿ ಅಂತ. ಅನ್ಬೇಕಾದ್ರೆ ಇಲ್ಲಿ ಸೌಂಡ್ ಅನ್ನೋದ್ರೆ ತುಟಿ ಮುಚ್ಚಬೇಕು. ಯಾಕೆ ತುಟಿ ಮುಚ್ಚಬೇಕು ಅಂದ್ರೆ ನಾವು ಆ ಮ ಸೌಂಡ್ ಬರ್ಬೇಕಾದ್ರೆ ಮೂಗಲ್ಲಿ ಸೌಂಡ್ ಬರಬೇಕು ಅಂದ್ರೆ ಅನಿವಾರ್ಯ ತುಟಿ ಮುಚ್ಚಲೇಬೇಕು. ಇಲ್ಲಾಂದ್ರೆ ಬಾಯಲ್ಲಿ ಬಂದ್ಬಿಡುತ್ತಲ್ಲ ಸೌಂಡ್, ಲಾಕ್ ಮಾಡ್ಕೊಳಕ್ಕಾಗಲ್ವಲ್ಲಮ್ಮ. ಲಾಕ್ ಮಾಡಿದದ್ದು ಅಷ್ಟೇ. ನಾವು ತುಟಿ ಮುಚ್ಚಿದ ಒಂದೇ ಕಾರಣಕ್ಕೆ ಸೌಂಡ್ ಉತ್ಪತ್ತಿ ಮಾಡೋಕ್ಕಾಗಲ್ಲ. ಸೌಂಡ್ ಅನ್ನ ಉತ್ಪತ್ತಿ ಮಾಡಕ್ ತುಟಿ ಮುಚ್ಚಿಲ್ಲ ಕಣಮ್ಮ. ಸೌಂಡ್ ಇಲ್ಲಿ ಬರಬಾರ್ದು ಅಂತ ಮೂಗಿಗೆ ಅವಕಾಶ ಮಾಡಿಕೊಟ್ಟಿದೀವಿ ನಾವು. ಹಾಗಾಗಿ ಕಂಠನಾಸಿಕ ತುಟಿ ಮುಚ್ಚದೇ ಇರಬೇಕಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಮೂಗು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಹಾಗಾಗಿ ನಮಗೆ ನೀವು ಒಳ್ಳೆ ಪ್ರಶ್ನೆ ಸರ್. ಹಾಗಾದ್ರೆ ತುಟಿ ಲೆಕ್ಕ ಇಲ್ವಾ ಇಲ್ಲಿ? ತುಟಿ ನಾವು ಕೌಂಟೇ ತಗೋತಾ ಇಲ್ವಲ್ಲ ಅನ್ಸುತ್ತೆ ಅಲ್ವೇ? ಹಾಗಾಗಿ ತುಟಿ ಕೌಂಟ್ ಬರಲ್ಲ. ಗಂಟ್ಲು ಪ್ಲಸ್ ನಾಸಿಕ. ಒಳ್ಳೆ ಪ್ರಶ್ನೆ ಇರುತ್ತೆ. ಯಾಕೆ ತುಟಿ ಯಾಕೆ ಕೌಂಟ್ ಆಗಲ್ಲ ಹಾಗಾದ್ರೆ ಅಂತ. ನೆಕ್ಸ್ಟ್ ಎದೆ. ವಿಸರ್ಗ ಏನು? ಎದೆ ಮೇಲೆ ಕೈ ಇಟ್ಕೊಳ್ಳಿ. ಹೊಟ್ಟೆಯಲ್ಲಿ ಬರಲ್ಲ ಇದು. ಬರ ನೋಡಿ, ಹೊಟ್ಟೆ ಎರಡು ಇಟ್ಕೊಳ್ಳಿ. ಬಲಗೈ ಎದೆ ಮೇಲೆ ಇಟ್ಕೊಳ್ಳಿ, ಎಡಗೆ ಹೊಟ್ಟೆ ಮೇಲೆ ಇಡಿ. ಎಲ್ಲಿ ಬಂದಿದೆ ಫೀಲ್ ನೋಡಿ. ಗೊತ್ತಾಗ್ತಿದ್ಯಾ? ಎಲ್ಲಿ ಬರ್ತಿದೆ ಸೌಂಡು? ಇದೆ. ಹೊಟ್ಟೆಯಲ್ಲಿ ಬರಲ್ಲ, ಹೊಟ್ಟೆ ಕೆಲಸ ಇಲ್ಲ. ಕಂಠೋದರದ್ದು ಮಾತ್ರ ಹೊಟ್ಟೆ ಕೆಲಸ. ಸಿ ಎಷ್ಟು ಚೆನ್ನಾಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ಫೊನೆಟಿಕ್ ಲಿಂಗ್ವಿಸ್ಟಿಕ್ ಬರ್ತಕ್ಕಂಥದ್ದು ಅಕ್ಷರ ರೂಪಗಳು. ಅದಕ್ಕೆ ಕೇಶಿರಾಜ ಬಹಳ ಚಂದ ಹೇಳ್ತಾನೆ, ಕಹಳೆಯ ಪಾಂಗಿನೋಳ್ ಅಂತಾನೆ. ಹೊಟ್ಟೆಯಿಂದ ಉಸಿರು ಕಹಳೆ ಇದ್ದಂಗೆ ಹಿಂಗ್ ಬರ್ತಿರುತ್ತೆ. ಇಲ್ಲಿ ಬಂದಂತ ಉಸಿರು ಇಟ್ಕೊಂಡು ನಾವು ಈ ಫಂಕ್ಷನ್ ಮಾಡ್ಕೊತಾ ಇದೀವಿ. ಅಕ್ಷರ ಹುಟ್ಟಲಿಕ್ಕೆ ಕಹಳೆಯಿಂದ ಬಂದಂತ ಉಸಿರು, ಈ ಉಸಿರನ್ನ ಇಲ್ಲಿ ಇಟ್ಕೊಂಡು ಧ್ವನಿಪೆಟ್ಟಿಗೆ ಇಟ್ಕೊಂಡು ಮನುಷ್ಯ ಬುದ್ಧಿವಂತ ಅಲ್ವಾ, ಅವ್ನು ಯಾವ ಅಕ್ಷರ ಹೇಗ್ ಬೇಕು ಉತ್ಪತ್ತಿ ಮಾಡ್ಕೊಂಡ್ಬಿಡ್ತಾನೆ. ಬೇರೆ ಪ್ರಾಣಿಗಳಿಗೆ ಮಾತಾಡ್ಲಿಕ್ಕೆ ಯಾಕೆ ಬರಲ್ಲ ಅಂದ್ರೆ ಅವಕ್ಕೆ ಈ ಫಂಕ್ಷನ್ಸ್ ಗೊತ್ತಿಲ್ಲ ಅಷ್ಟೇ. ಇದು ಗೊತ್ತಾದ್ರೆ ಅವು ಮಾತಾಡ್ಬೋದು, ತೊಂದರೆ ಇಲ್ಲ. ಇದು ಗೊತ್ತಾದ್ರೆ ಯಾವ ಅಕ್ಷರಲ್ಲಿ ಉತ್ಪತ್ತಿ ಮಾಡ್ಬೇಕು ಗೊತ್ತಾದ್ರೆ. ಬಟ್ ಅಲ್ಲಿ ಏನೇ ಸಮಸ್ಯೆ ಅಂತಂದ್ರೆ ಅವಕ್ಕೆ ಅದರದೇ ಆದಂತ ಸೌಂಡಿನ ಭಾಷೆ ಇದೆ. ಅದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡಲ್ಲ, ಅವು ಪ್ರಯತ್ನ ಮಾಡಲ್ಲ. ಹಾಗಾಗಿ ಅವು ಮಾತಾಡ್ತಿಲ್ಲ. ನಾವು ಯಾಕೆ ಮಾತಾಡ್ತೀವಿ ಅಂದ್ರೆ ಭಾಷೆ ಹುಟ್ಟಿನಿಂದ ಬರುತ್ತೋ ಕಲಿಕೆಯಿಂದ ಬರುತ್ತೋ? ಕಲಿಕೆ ಅಂತಾನೆ ಬರೋದು ಭಾಷೆ. ಇಟ್ಸ್ ಲರ್ನಿಂಗ್ ಪ್ರೊಸೆಸ್. ಅದು ಭಾಷೆ ಬರುವುದೇ ಕಲಿಕೆಯಿಂದ. LSW ಅಂತಿರಲ್ಲಮ್ಮ, ಫಸ್ಟ್ ಲಿಸನಿಂಗ್ ಚಂದ ಕೇಳಿಸ್ಕೊತೀವಿ. ಫಸ್ಟ್ ಲಿಸನಿಂಗು, ಆಮೇಲೆ ಸ್ಪೀಕಿಂಗು. ಸ್ಪೀಕಿಂಗ್ ಆದ್ಮೇಲೆ ಯಾವುದು? ರೈಟಿಂಗ್. ಆಕ್ಚುಲಿ ತಪ್ಪು LSW. ನಾವು ಹೇಳಿ, ನಾವು ಕೇಳಿಸ್ಕೊಂಡಿದ್ನ ಮಾತಾಡ್ತೀವಿ, ಮಾತಾಡಿದ್ದು ಮತ್ತೆ ಉಳ್ಕೊಳ್ಳಿ ಅಂತ ಬರೀತೀವಿ. ಬರೆದದ್ದನ್ನ ಮತ್ತೆ ಕೇಳಿಸ್ಕೊಳಕ್ ಓದ್ತೀವಿ ಅಷ್ಟೇ ಅಲ್ವೇ? ಈಗ ಬರೆದದ್ದನ್ನು ಮತ್ತೆ ಏನ್ ಮಾಡ್ಬೇಕು? ನಾವು ಕೇಳಿಸ್ಕೋಬೇಕಲ್ಲ, ಏನ್ ಮಾಡ್ಬೇಕಾಗ? ಓದ್ಬೇಕು. ರೀಡಿಂಗ್ ಕೊನೆಗೆ ಬರೋದು. ಬಟ್ ಸ್ಕಿಲ್ ಹೆಂಗ್ ಬರುತ್ತೆ? LSW ಅಂದ್ಬಿಡ್ತೀವಿ ನಾವು. ಮೊದಲು ಲಿಸನಿಂಗು, ಆಮೇಲೆ ಸ್ಪೀಕಿಂಗು, ಆಮೇಲೆ ರೈಟಿಂಗು. ರೈಟಿಂಗ್ ಆದ್ಮೇಲೆ ರೀಡಿಂಗ್ ಬರೋದು. ವಿತೌಟ್ ರೈಟಿಂಗ್ ವಿ ಕಾಂಟ್ ರೀಡಿಂಗ್. ನೀ ಬರೀದೇ ಓದಕ್ಕಾಗಲ್ಲ, ಬರೆದ್ಮೇಲೆ ತಾನೇ ಓದ್ಬೇಕು. ನಾನು ಯಾಕೆ ಓದ್ಬೇಕು ಅಂದ್ರೆ ಮತ್ತೆ ಸೈಕಲ್ ಅದು, ಪ್ರಾಸೆಸ್ ಅದು. ಅರ್ಥ ಆಯ್ತಾ? ಇದಿಷ್ಟು ಇಟ್ಸ್ ಬೇಸಿಕ್ ಕಾನ್ಸೆಪ್ಟ್. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಎಕ್ಸಾಮ್ಗೆ ಅಷ್ಟೇ ಅಂತ ಅಲ್ಲ, ನಿಮ್ಮ ಎಕ್ಸ್ಟ್ರಾ ನಾಲೆಜ್ಗೆ. ಮನೇಲಿ ಚಿಕ್ಕ ಮಕ್ಕಳ ಪ್ರಶ್ನೆ ಉತ್ತರ ಕೊಡೋಕ್ಕಾಗಲ್ಲ ನಮ್ಮ ಭಾಷೆ ಬಂದಾಗ. ಸುಮ್ಮನೆ ಇನ್ನೊಂದಲ್ಲ ಅಂತ ಬರೆದ್ಬಿಟ್ಟು ಮಗು ಯಾಕೆ ಹಿಂಗ್ ಬರ್ದೆ ಅಂದ್ರೆ ಗೊತ್ತಿರಲ್ಲ ಕೆಲಸಕ್ಕೆ ನಮಗೆ. ಎಷ್ಟು ಸರಿ ನಿಮ್ಮ ಚಿಕ್ಕ ಮಕ್ಕಳು ಪ್ರಶ್ನೆ ಕೇಳಿದ್ರೆ ನಮ್ಮ ಅಕ್ಕ FDA ಓದ್ತಾವಳೆ, KS ಓದ್ತಾವಳೆ ಅಂತ ಕೇಳುತ್ತೆ ಮಗು. ಈ ಸರಿಯಾಗಿ ಉತ್ತರ ಕೊಡಲ್ಲ. ಗೊತ್ತಾಗುತ್ತೆ ಮಗುಗೆ ಇವಳಿಗೇನು ಗೊತ್ತಿಲ್ಲ ಅಂತ. ಮತ್ತೆ ಕೇಳೋದೇ ಇಲ್ಲ ಮಗು. ಅಯ್ಯೋ ಪಾಪ ಅವಳಿಗೆ ಯಾಕೆ ತೊಂದರೆ ಕೊಡೋದು, ಏನು ಗೊತ್ತಿಲ್ಲ ಪ್ರಾಣಿ ಅದಕ್ಕೆ, ಹಂಗೆ ತಾನೆ. ಹಾಗಾಗಿ ಸ್ವಲ್ಪ ಎಷ್ಟೇ ಗೊತ್ತಿರ್ಬೇಕು ಒಂದಷ್ಟು ನಮಗೆ ಅಂತ ಸಾಕಲ್ಲ. ಇದಿಷ್ಟು ಧ್ವನಿಯಾಗ ಪರಿಚಯ ಮಾಡಿದ್ದೀನಿ, ಮುಗಿತಿದ್ದು. ನೆಕ್ಸ್ಟ್ ಡೌಟ್ ಇದೆಯಮ್ಮ? ಇದು ಇದೆ ಕಣಮ್ಮ, ಇದೆ. ಇದು ಕಂಠನಾಸಿಕ. ಎದೆ. ಕಂಠನಾಸಿಕ. ಎದೆ. ಈ ಸೌಂಡ್ ಬರೋದು ಇದು
ಇದು ವಿಸರ್ಗ ಕಣಮ, ಈ ಸೌಂಡ್. ಇದು ಹುಟ್ಟೋದೆಲ್ಲಿ ಅಂದ್ರೆ ಎದೆನಲ್ಲಿ. ಹಂ ಕಂಠನಾಸಿಕ, ಅನುಸ್ವರ ಕಂಠನಾಸಿಕದ ಹುಟ್ಟುತ್ತೆ. ವಿಸರ್ಗ ಹುಟ್ಟೋದೆಲ್ಲಿ ಅಂದ್ರೆ ಎದೆನಲ್ಲಿ. ವಿಸರ್ಗಾಕ್ಷರಗಳ ಬರೋದೆಲ್ಲ ಎಲ್ಲಿ ಎಂಬ ಸಂಸ್ಕೃತದಲ್ಲಿ. ನಿಮ್ಮ ಸಣ್ಣ ಎಕ್ಸಾಂಪಲ್ ಕೊಟ್ಟು ಮುಂದೆ ಹೋಗ್ತೀನಿ ನಾನೀಗ. ಕನ್ನಡ ಭಾಷೆಗೆ ಸುಮಾರು 13 ಭಾಷೆ ಪದ ಬಂದಿದೆ. ಎಷ್ಟಿಂದ? 13 ಲ್ಯಾಂಗ್ವೇಜಸ್. ಪ್ರತಿಯೊಂದು ಭಾಷೆಗೂ ಕೂಡ ಕೊಡುಕೊಳ್ಳುವಿಕೆ ಇದೆ. ನಾವು ಕೊಡ್ತೀವಿ, ತಗೋತೀವಿ, ಎಲ್ಲ ನಾವೇ ಮಾಡ್ಕೊಳಕ್ಕಾಗಲ್ವಲ್ಲ. ಕೊಡುಕೊಳ್ಳುವಿಕೆ ಇದೆ. ಹಾಗೆ ಪ್ರತಿಯೊಂದು ಭಾಷೆ ಗುಣನೂ ಹಂಗೇನೆ, ಎಲ್ಲ ಭಾಷೆನೂ ಹಾಗೇನೆ. ಸಂಸ್ಕೃತವನ್ನು ಹೊರತುಪಡಿಸಿ ಸಂಸ್ಕೃತ ಮಾತ್ರ ಬೇರೆ ಭಾಷೆಯಿಂದ ಒಂದು ಅಕ್ಷರ ತೆಗೆದುಕೊಂಡಿದೆ. ಅದ್ಭುತವಾದಂತಹ ಭಾಷೆ ಯಾವುದು? ಸಂಸ್ಕೃತ. ಎಲ್ಲಾ ಭಾಷೆ ಕೊಟ್ಟಿದೆ ಅದು ಸಂಸ್ಕೃತ. ಅದನ್ನ ನಾವು ಸಾಯಿಸಿದ್ವಿ, ಡೆಡ್ ಲ್ಯಾಂಗ್ವೇಜ್ ಮಾಡ್ಬಿಟ್ವಿ ನಾವೀಗ. ಯಾಕಂದ್ರೆ ಸಾಯಿಸಿದವರು ಒಂದು ವರ್ಗ, ನೀನ್ ಮಾತಾಡಬೇಡ, ನೀನ್ ಮಾತಾಡ ಸಾಯಿ ಅಂದ್ಬಿಟ್ಟು. ಹಂಗೆ ತಾನೇ ಮಾಡಿ, ನೀನ್ ಮಾತಾಡ್ತೀಯಾ, ನಿನಗೆ ಸೀಸ ಕಾಯಿ ಕಿವಿತೀವಿ ಅಂದ್ರು. ಒಂದು ಕಾಲದಲ್ಲಿ ಸಂಸ್ಕೃತನ ಕದ್ದು ಕೇಳ್ಬಿಟ್ರೆ ಲೆಡ್ ಕೈಸ್ ಕಿವಿ ಊದ್ಬಿಡೋರು. ಕೇಳಂಗಿಲ್ಲ ನೀವು ಸಂಸ್ಕೃತನ. ನಿಮ್ಗೆ ಆಶ್ಚರ್ಯ, ಗಾಯತ್ರಿ ಮಂತ್ರ ಯಾವಾಗಿಂದ ಕೇಳ್ತಿದ್ದೀರಿ ನೀವು? ಲಾಸ್ಟ್ 10 years. ಅಲ್ಲಿವರೆಗೆ ನೋ ರೆಕಾರ್ಡ್ ಇರಲಿಲ್ಲ. ಅದು ವೇದಗಳನ್ನ, ಆಗಮಗಳನ್ನ, ಉಪನಿಷತ್ತುಗಳನ್ನ ಯಾಕೆ ಬರ್ದಿರ್ಲಿಲ್ಲ ಅಂದ್ರೆ ಅವರು ಬರ್ಕೊಂಡ್ಬಿಟ್ರೆ ಹಿಂದೆಲ್ಲಿ ಮುಂದಿನ ಜನ ಕಲ್ತ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಬರೀ ಬಾಯ್ಪಾಠನೆ ಮಾಡ್ಕೊಂಡ್ ಬಂದ್ಬಿಟ್ರು. ಒಂದು ವರ್ಗ ಆಯ್ತಲ್ಲ, ಒಂದು ಮೇಲ್ವರ್ಗ ನಾವೆಲ್ಲ ಅನ್ಕೊಂಡಿದ್ವಲ್ಲ, ಏನ್ ಮಾಡ್ಬಿಟ್ರು? ಎಷ್ಟೋ ವೇದ ಆಗಮಗಳು ಯಾಕೆ ಸ್ಕ್ರಿಪ್ಟ್ ಆಗಿಲ್ಲ ಅಂದ್ರೆ, ಸ್ಕ್ರಿಪ್ಟ್ ಆದ್ರೆ ಏನಾಗುತ್ತೆ, ಅದು ಟ್ರಾನ್ಸ್ಫರ್ ಟು ದ ನಾಲೆಜ್. ಅದು ಹೋಗ್ಬಾರ್ದು ಅಂತೇಳಿ ಬರೀಲೇ ಇಲ್ಲ, ಬರೀ ಹೇಳ್ತಾನೆ ಹೋಗ್ತೀರಿ. ಹೇಳೋದು ಎಷ್ಟು ಜನ ಕೇಳಿಸ್ ರೆಕಾರ್ಡ್ ಮಾಡ್ಕೊಳಕ್ಕಾಗತ್ತೆ? ನಾವು ರೆಕಾರ್ಡಿಂಗ್ ಇರಲಿಲ್ಲ, ಹಿಂದೆ ರೆಕಾರ್ಡ್ ಮಾಡ್ಕೊಳಕ್ ಬಿಡ್ತಿರ್ಲಿಲ್ಲ, ಇನ್ನೊಬ್ರು ಕೇಳಿಸ್ಕೊಳಂಗಿರ್ಲಿಲ್ಲ ಅದನ್ನ. ಅಷ್ಟರ ಮಟ್ಟಿಗೆ ಆ ಭಾಷೆ ಸಾಯಲಿಕ್ಕೆ ನಾವೇ ಕಾರಣ, ಸಂಸ್ಕೃತ ಇವತ್ತು ಯಾಕೆ ಸತ್ತ ಭಾಷೆ ಆಗಿದೆ ಅಂದ್ರೆ ಯಾರು ಮಾತಾಡ್ತಿಲ್ಲ. ನಾವು ಯಾಕೆ ಮಾತಾಡ್ತಿಲ್ಲ? ರಿಸ್ಟ್ರಿಕ್ಟ್ ಮಾಡ್ಬಿಡ್ತೀವಿ ನಾವು. ಇಂಗ್ಲಿಷ್ ನೋಡಿ ಎಲ್ಲ ಮಾತಾಡ್ತಾರೆ, ನಾಯಿನೂ ಮಾತಾಡ್ಬೋದು ಇಂಗ್ಲಿಷ್ನ. ಫ್ರೀ ಮಾತಾಡೋ ನೀನು. ಅದಕ್ಕೆ ಇಂಗ್ಲಿಷ್ ಎಲ್ಲ ಕಡೆ ಇದೆ. ಇಂಗ್ಲಿಷ್ ಬರ್ದೇ ಇದ್ರು ಐಗೋ ಇವ್ಗೋ ಬಸ್ಗೋ ಅಂತೀವಿ ನಾವು. ಐ ಸ್ಟ್ಯಾಂಡ್, ಯು ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್ ಅಂತಾರು ಮಾತಾಡ್ತೀವಿ ನಾವು. ಅಷ್ಟು ವ್ಯಾಮೋಹ ಇಂಗ್ಲಿಷ್ ಬಗ್ಗೆ. ನೋಡಿ, ಕನ್ನಡ ಭಾಷೆ 13 ಭಾಷೆ ಪದ ಹೆಂಗ್ ಬಂದಿದೆ ಎಕ್ಸಾಂಪಲ್ ತಗೊಳ್ಳಿ. ದಫೇದಾರ್, ಅಮಲ್ದಾರ್, ಶಿರಸ್ತೆದಾರ್, ಶೇಖ್ದಾರ್, ನೀವು ಹಾಕೊಳ್ಳೋ ಚೂಡಿದಾರ್, ಇದ್ಯಾವುದು ನಮ್ದೆಲ್ಲ ಹಿಂದೂಸ್ತಾನಿ ಪದ, ಅಲ್ಲಿಂದ ಬಂದಿದೆ. ಚೌ ಬಾತ್, ಚೌ ಚೀನಿ ಪದ, ಬಾತು ಮರಾಠಿ ಪದ, ತಿಂದವ್ರು ನಾವು. ನೋಡಿ, ಚೌ ಚೀನಿ ಪದ, ನೋಡಿ ಚೀನಿ ಪದ ಇದೆ ನಮ್ಮಲ್ಲಿ, ಚೈನಾ ದೇಶದ ಪದ ಇದೆ ನಮ್ಮಲ್ಲಿ. ಬಾತು ಮರಾಠಿ. ವಾಂಗಿ ಬಾತ್, ವಾಂಗಿ ಹಿಂದಿ, ಬಾತು ಮರಾಠಿ, ತಿಂದವ್ರು ನಾವು, ಮಾಡಿದವ್ರು ನಾವು. ಕೇಸರಿ ಬಾತ್, ಕೇಸರಿ ಸಂಸ್ಕೃತ, ಬಾತು ಮರಾಠಿ, ಮಾಡಿಲ್ವ ನಾವು? ಓಕೆ. ಬಟ್ ಇನ್ನೂ ಒಳ್ಳೆ ಎಕ್ಸಾಂಪಲ್ ಇದೆ. ಸಿ, ಹೆಣ್ಮಕ್ಳು ಆಟ ಆಡಿರ್ಬೋದು, ಗಂಡು ಮಕ್ಳು ಸಾಮಾನ್ಯ ನೀವು ಆಟ ಆಡಿರ್ಬೋದು, ನೋಡಿರ್ಬೋದು. ನೀವೇ ಬಗ್ಗೆ ಹೆಣ್ಮಕ್ಳು ಆಟ ಆಡ್ಬೇಕಾದ್ರೆ ಒಂದು ಎಂಚಿನ ಪೀಸ್ ತಗೊಂಡು ಮಾರ್ಕ್ ಮಾಡಿಕೊಟ್ಟಿರ್ಬೋದು ಕುಂಟೆ ಬಿಲ್ಲೆಗೆ, ಅಲ್ವಾ? ಜ್ಞಾಪಕ ಇದೆ ಸರ್? ಕುಂಟೆ ಬಿಲ್ಲೆ ಆಡಿದ ಮೇಲೆ ಎಂಚಿನ ಪೀಸ್ ಬಿಸಾಕ್ಬಿಟ್ಟು ಕಣ್ಣು ಮುಚ್ಕೊಂಡು ಅಮಟೆ 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 ಅಮಟೆ, ಇಂಗ್ಲಿಷ್ ನಲ್ಲಿ ಆಮ್ ಐ ರೈಟ್ ಅಂತ. ಇಂಗ್ಲಿಶಿನ ಆಮ್ ಐ ರೈಟ್ ಏನಾಗಿದೆ ಅಲ್ಲಿ? ಅಮಟೆ ಆಗಿದೆ. ಈ ಎಂತ ವಿಚಿತ್ರ ನೋಡಿ, ಇಂಗ್ಲಿಷ್ ಪ್ರಭಾವ ಹೆಂಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಂಗ್ಲಿಶಿನ ಆಮ್ ಐ ರೈಟ್. ಸಣ್ಣ ಈ ಊರು ಹೋಗ್ಬೇಕಾದ್ರೆ ಹೆಣ್ಮಕ್ಳು ಆಟ ಆಡ್ತಾ ಆಮಟೆ ಎಸ್ ಅಂತೀವಿ. ಒಂದು ಮಗು ಕಾಲ ಹಾಕ್ಬಿಟ್ಟು ಆಮಟೆ ಏನಮ್ಮ ಆಮಟೆ ಅಂದ್ರೆ ಗೊತ್ತಿಲ್ಲ ಅದಕ್ಕೆ. ದಟ್ ಈಸ್ ಆಮ್ ಐ ರೈಟ್. ಸರಿನಾ ಇಟ್ಟಿದ್ ಕಾಲನ ಎಸ್ ಅನ್ನತ್ತೆ ಮಗು. ಸಣ್ಣ ಹಳ್ಳಿಗೆ ಹೋಗಿ ನೀವು ಕರೆಂಟ್ ಬಂತಾನೆ, ಓ ಈಗ ಬಂತು ಅಂತಾನೆ. ವಿದ್ಯುತ್ ಶಕ್ತಿ ಬಂದಿದ್ಯಾನೆ, ಕನ್ನಡದಲ್ಲಿ ಬಗಳು ಅಂತಾನೆ. ಕರೆಂಟೇ ಕನ್ನಡ ಅವನಿಗೆ, ಕರೆಂಟೇ ಕನ್ನಡ. ಅಷ್ಟರ ಮಟ್ಟಿಗೆ ಕರೆಂಟು ಉಳ್ಕೊಂಡ್ಬಿಟ್ಟಿದೆ. ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ನೀವು ಟ್ರೈನ್ ಬಂತು, ಎಸ್ ಬಂತು ಅಂತಾನೆ. ಉಗಿ ಬಂಡಿ ಬಂದಿದ್ದೇನೆ, ಉಗಿದು ಬಿಡಪ್ಪ ಅಂತಾನೆ. ಉಗಿ ಬಂಡಿ ಗೊತ್ತಿಲ್ಲ, ಟ್ರೈನ್ ಗೊತ್ತು ಅಲ್ವಾ? ಒಂದು ಸಿಮ್ ಅಂಗಡಿ ಹೋಗ್ಬಿಟ್ಟು ಸಿಮ್, SIM ಸಿಮ್, 2 ಸಿಮ್ ಇದೆ ನಮ್ಮಲ್ಲಿ. ಒಂದು ಸಿಮ್ ಹೆಣ್ಮಕ್ಳಲ್ಲಿ, ಒಂದು ಸಿಮ್ ಎಲ್ಲಿ ಸದ್ಯ ಪುಣ್ಯ ಅಡಿಗೆ ಮಾಡಿದ್ದೀರಿ ಅಂತ. SIM ಸಿಮ್ ಎಲ್ಲಮ್ಮ ಒಲೆಯಲ್ಲಿ, ಸ್ಟವ್ನಲ್ಲಿ. ಇನ್ನೊಂದು ಸಿಮ್ಮು ನಮ್ದು. ಸಿಮ್ಮು ಕನ್ನಡದಲ್ಲಿ ಅಂತಾರೆ ಗೊತ್ತಾ? ಬಳಕೆದಾರರ ಮಾಹಿತಿ ಪಟ್ಟಕ. ಅಂಗಡಿಗೆ ಹೋಗ್ಬಿಟ್ಟು ಬಳಕೆದಾರರ ಮಾಹಿತಿ ಪಟ್ಟಕ ಕೊಡಿ, ಪಕ್ಕ ಅಂಗಡಿಗೆ ಹೋಗುವಂತ ಮಾಡಲ್ಲ. ಸಿಮ್ಮನೆ ಟಕ್ಕನ್ ಕೊಟ್ಬಿಡ್ತಾನೆ. ಸಿ, ನಮ್ಮಲ್ಲಿ ಎಷ್ಟು ಬಿಟ್ರೆ ನಾವು ಭಾಷೆ ಬಗ್ಗೆ ಪ್ರೇಮ ಇಲ್ಲ, ಮಾಡಿಲ್ಲ. ನನಗೆ ಎಕ್ಸಾಂಪಲ್, ಜಿಪ್ ಅನ್ನ ಕನ್ನಡ ಪದ ಮಾಡ್ಕೊಂಡಿಲ್ಲ. ಎಂತ ಅಯೋಗ್ಯರು ನಾವು, ಎಂತ ಅಯೋಗ್ಯರಿದ್ದೀವಿ ನಾವು. ತಮಿಳಲ್ಲಿ ಹಂಗಲ್ಲ. ನಿಮಗೆ ತಮಿಳಲ್ಲಿ ಅವ್ರದೇ ಎಲ್ಲ ಶಬ್ದ ಚಂದ ಮಾಡ್ಕೊಂಡಿದ್ದಾರೆ. ಎಲ್ಲಾ ಮೀಡಿಯಂ ಅಲ್ಲೂ ಇದೆ. ತಮಿಳು ಮೀಡಿಯಂ ಇದೆ, ಮೆಡಿಕಲ್ ಇದೆ, ಇಂಜಿನಿಯರಿಂಗ್ ಇದೆ, ಎಲ್ಲ ಇದೆ. ನಮ್ಮಲ್ಲಿ ಹೈಸ್ಕೂಲ್ ಬಂದ್ರೆ ಪುಣ್ಯ ಅಲ್ವಾ ಸರ್? ಅಷ್ಟರ ಮಟ್ಟಿಗೆ. ಯಾಕೆಂದ್ರೆ ಪದ ಸಂಪತ್ತು ನಾವೇ ಎಲ್ಲ ಮಾಡಿದೀವಿ, ಬಳಸದೆ
ಪದ ಸತ್ತೋಗಿರ್ತವೆ, ಪದ ಸತ್ತೋಗಿದೆ. ಹೆಣ್ಮಕ್ಳು ಗೊತ್ತಿಲ್ಲ ಕಣಮ್ಮ. ಮುದ್ದೆ ಮಾಡ್ತಾರೆ, ಜ್ಞಾಪಕ ಇದೆಯಮ್ಮ? ಮುದ್ದೆನ ಕಟ್ಟಲಿಕ್ಕೆ ಒಂದು ವಸ್ತು ಹಿಂಗಿರುತ್ತೆ, ಒಂದು ಮರದಲ್ಲಿ ಮಾಡಿರ್ತಾರೆ, ಸಣ್ಣ ದೊಡ್ಡ ಸೌಟ್ ತರ. ಗಂಡು ಮಕ್ಕಳಿಗೆ ಗೊತ್ತಿರ, ಹಳ್ಳಿಯವರು ಇರ್ತೀರಿ ಕೆಲವರು. ಮರಗ ತುಂಬಾ ಜನ ಗೊತ್ತಿಲ್ಲ. ಈಗ ಮರಗ ಗೊತ್ತಾ? ಎಲ್ಲಿದೆ ಗೊತ್ತಾ ಮರಗ? ಮುದ್ದೆ ಮಾಡ್ತಾರಲ್ಲ, ಹಿಂಗೆ ಇಟ್ಟಿಟ್ಟು ಮಾಡ್ತಾರಲ್ಲ ಮುದ್ದೆ, ಆ ಪದ ಮರಗ. ಇನ್ನು 5 ವರ್ಷ ಕಳೆದ ಮಕ್ಕಳು ಕೇಳಿ ಮರಗ ಅಂದ್ರೆ ಮರಗ ಯಾಕೆ ಗೊತ್ತಿರ್ತದೆ? ಮರಗ ಗೊತ್ತಿರಲ್ಲ ಅವಕ್ಕೆ. ಯಾಕೆ ಗೊತ್ತಿರಲ್ಲ ಅಂದ್ರೆ ಬಳಸಿಲ್ವಲ್ಲ ನೀವು. ತುಂಬಾ ಪದ ಗೊತ್ತಿಲ್ಲ ಅಲ್ವಾ ಸರ್? ಎಷ್ಟೋ ಪದ ಹೊಟ್ಟೋಗ್ಬಿಡುತ್ತದೆ, ಈಗ ಸತ್ತೋಗ್ತವೆ. ಹಾಗೆ ಭಾಷೆಗೆ ಈ ಕೊಡುಕೊಳ್ಳುವಿಕೆ ಇರ್ತದೆ. ಹಾಗಾಗಿ ಕನ್ನಡ ಭಾಷೆಗೆ 20 to 25% ಸಂಸ್ಕೃತ ಪದ ನಮ್ಮಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಇವೇ ತತ್ಸಮಗಳು. ಯಾವ್ದಿದು? ತತ್ಸಮಗಳು. ಈ ತತ್ಸಮವನ್ನ ಆಲ್ಟರ್ ಮಾಡಿದ್ದೆ ತದ್ಭವ. ತತ್ಸಮ ಅಂದ್ರೆ ಯಥಾವತ್ ಹೆಂಗ್ ಬಂದಿದೆಯೋ ಹಂಗೆ ಇಟ್ಕೊಂಡ್ರೇನು ಅದು ತತ್ಸಮ. ಎಕ್ಸಾಂಪಲ್ ತಗೊಳ್ಳಿ, ಕಾವ್ಯ ಅಂತ ಪದ ಇದೆ. ಏನ್ ಮಾಡಿದ್ವಿ ನಾವು? ಇದನ್ನ ನಾವು ಕಬ್ಬ ಅಂತ ಮಾಡಿದ್ವಿ. ಈ ಕಾವ್ಯನ ಕಬ್ಬ ಮಾಡ್ಕೊಂಡಿದೀವಿ. ತತ್ಸಮ ಎಂದರೆ ಬಂದದ್ದನ್ನ ಹಂಗೆ ಇಟ್ಕೊಂಡ್ರು ತತ್ಸಮ. ನಮ್ ತಾತ ಕೊಟ್ಟಿರೋ ಹಳೆ ಮನೆ ತತ್ಸಮ, ನೀವು ಆರ್ಡರ್ ಮಾಡ್ಕೊಂಡಿದ್ದು ತದ್ಭವ. ಕೂದೆಲ್ಲ ಉದುರೋಗಿ ಬಾಣ್ಲಿ ತಲೆ ಆಗಿದೆ ತತ್ಸಮ, ಕೂದಲು ನಾಟಿ ಮಾಡಿಸ್ಕೊಂಡ್ರೆ ತದ್ಭವ. ಬೇಸಿಕ್ ಮೊಬೈಲ್ ತತ್ಸಮ, ಆಂಡ್ರಾಯ್ಡ್ ಮೊಬೈಲು ತದ್ಭವ. ಹೆಣ್ಮಕ್ಳು ಉಬ್ಬು ಚೆನ್ನಾಗೇ ಇತ್ತು ತತ್ಸಮ, 50 ರೂಪಾಯಿ ಖರ್ಚು ಮಾಡ್ತೀರಿ ತದ್ಭವ. 50 ರೂಪಾಯಿ ಯಾಕೆ ಗೊತ್ತು ನಿಮಗೆ ಅಂದ್ರೆ ಹೆಂಡತಿ ಕೊಡ್ತೀವಲ್ಲ ನಾವು, ಐಬ್ರೋ ಅಂತ ಮಾಡಿಸ್ಕೊಳಲ್ವಾ, ಇನ್ನು ಚಂದ ಡಿಸೈನ್ ಮಾಡ್ಕೊಂಡು, ಅದೇ ತತ್ಸಮ. ತುಟಿ ಒಡೆದೋಗಿದೆ, ಉಡ್ದಾಗ ಹಂಗೆ ಇತ್ತು, ಸೀಲ್ ತುಟಿ ತತ್ಸಮ. ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ಚಂದ ತುಟಿ ಮಾಡ್ಕೊಳ್ಳೋದು ತದ್ಭವ. ಶ್ರೀದೇವಿ ಸತ್ತೋದ ಎಕ್ಸಾಂಪಲ್. ಮತ್ತೆ ಶ್ರೀದೇವಿ ದೊಡ್ಡ ಆಕ್ಟರ್. ನಾವೆಲ್ಲ ಚಿಕ್ಕವರಾಯ್ತಾಗ ಅವಳು ಆಕ್ಟ್ರೆಸ್. ಶ್ರೀದೇವಿಯ ಮೊದಲ ಮೂಗು ಇಷ್ಟು ದಪ್ಪ ಇತ್ತು, ಕಪ್ಪರ್ ಮೂಗು ಅಂತ. ಮೂಗು ಚೆನ್ನಾಗಿರಲಿಲ್ಲ ಅವಳದು. ಆಗ ಲಂಡನ್ ಹೋಗಿ ಚಂದದ ಮೂಗು ಮಾಡಿಸ್ಕೊಂಡ್ ಬಂದು. ಶ್ರೀದೇವಿಯ ಕಪ್ಪರ ಮೂಗು ತತ್ಸಮ, ಚಂದದ ಮೂಗು ತದ್ಭವ. ವೆರಿ ಕ್ಲಿಯರ್? ಯಾವುದು ಬೇಸಿಕ್ ಹಂಗೆ ಇರುತ್ತೋ ತತ್ಸಮ, ಆಲ್ಟರ್ ಮಾಡ್ಕೊಂಡಿದ್ದು ತದ್ಭವ. ಈ ಸರಿ ಇರ್ತಕ್ಕಂಥ ಈ ಕಣ್ಣು ತತ್ಸಮ, ಕಾಣ್ದಿರ ಕಾಕೊಳ್ಳೋದೇನು ಸರ್? ತದ್ಭವ. ಸಿ ಸಮ್ ಆಲ್ಟ್ರೇಷನ್. ಈ ಆಲ್ಟ್ರೇಷನ್ ಪೂರ್ಣ ಪ್ರಮಾಣದಲ್ಲೂ ಆಗ್ಬೋದು ಕಣಮ್ಮ, ಸ್ವಲ್ಪನೂ ಆಗ್ಬೋದು. ಕಾವ್ಯನ ಕಬ್ಬ, ಸಮ್ ಸಿಮಿಲರ್ ಸೌಂಡ್ ನೋಡಿ. ಕಾವ್ಯ ಕಬ್ಬ. ಇದನ್ನ ನಿಮಗೆ ತತ್ಸಮ ಮಾಡಿ ಹೇಳ್ತೀನಿ, ಸುಮ್ಮನೆ ಕೊಡ್ತೀನಿ. ಈಗ ಎಲ್ಲ ವಕಾರವನ್ನ ಬಕಾರ ಮಾಡ್ಕೊಂಡ್ಬಿಡ್ತೀವಿ. ವಾನ ಬಾ ಮಾಡ್ಕೋಬೇಕು. ವನ ಬನ, ವ್ಯವಸಾಯ ಬೇಸಾಯ, ವಿನಾಯಕ ಬೆನಕ, ವ್ಯವಹಾರ ಬೇಹಾರ, ವಿದ್ಯಾ ವಿದ್ಯೆ, ವಿದ್ಯಾ ವಿದ್ಯೆ, ವಿದ್ಯಾಧರ ವಿದ್ಯೋಧರ, ವ್ಯಾಕರಣ ಬಾಗರಣ. ಎಲ್ಲ ವಕಾರವನ್ನ ಬಕಾರ ಮಾಡ್ಕೊಂಡ್ಬಿಡೋದು. ವಿಜಾತಿನ ಸಜಾತಿ ಮಾಡ್ಕೊಂಡ್ಬಿಡೋದು. ಅಕ್ಷರ ಅಕ್ಕರ, ರಾಕ್ಷಸ ರಕ್ಕಸ, ಬಿಲ್ಲಪತ್ರೆ ಬೆಲ್ಲವತ್ತ, ಕುಸ್ತುಂಬರ ಕೊತ್ತಂಬರಿ. ಒಂದು ಪ್ರಯಾರಿಟಿ. ಇನ್ನೊಂದು ಪಾನ ಹಾ ಮಾಡ್ಕೊಂಡ್ಬಿಡೋದು. ಪ್ರಾಣ ಹರಣ, ಪ್ರಾಯ ಹರೆಯ, ಫಲಕ ಹಲಗೆ. ಪಾನ ಹಾ ಮಾಡ್ಕೊಂಡ್ಬಿಡೋದು. ಇನ್ನೊಂದು ಕಡೆ ಏನ್ ಮಾಡೋದು? ಮಹಾಪ್ರಾಣ ಅಲ್ಪ ಪ್ರಾಣ ಮಾಡ್ಕೊಂಡ್ಬಿಡೋದು. ಆತರ ಈ ಕಾನ್ಸೆಪ್ಟ್ ತಲೆಗೆ ಹಾಕೊಳ್ಳಿ. ನೀವೇ ಮಾಡ್ತೀರಿ. ಈಗ ಎಕ್ಸಾಂಪಲ್, ನಾನೀಗ ವ್ಯಾಘ್ರ ಅಂತ ಬರೀತೀನಿ. ಇದನ್ನ ತದ್ಭವ ಹೆಂಗ್ ಮಾಡ್ತೀರಿ ಅಂತಂದ್ರೆ, ವಾನ ಏನ್ ಮಾಡಿ? ಬಾ ಮಾಡಿ. ಮಾಪಣ ಏನ್ ಮಾಡಿ? ವಿಜಯ ಸಜಾತಿ ಮಾಡಿ. ವ್ಯಾಘ್ರ ಏನಿದೆ ಸರ್? ಬಗ್ಗ ಆಯ್ತು. ಯಾಕೆ ಬಗ್ಗ ಅಂತ ಮಾಡಿದೆ ಅಂದ್ರೆ, ವಕಾರಗಳು ಬಕಾರಗಳಾಗುತ್ತವೆ, ಒತ್ತಕ್ಷರ ಇರುವುದು ಹೋಗುತ್ತದೆ. ಮಹಾಪ್ರಾಣ ಅಲ್ಪ ಪ್ರಾಣ, ವಿಜಾತಿ ಒತ್ತಕ್ಷರ ಸಜಾತಿ. ಫಾರ್ ಎಕ್ಸಾಂಪಲ್, ಪರ್ವ ಅಂತ ಪದ ಇದ್ರೆ ಹಳ್ಳಿಯ ಕಡೆ ಈರು ಕೂಡ ಪರ ಮಾಡೋದು ಅಂತಾರೆ. ಆ ಪರ್ವನ ಏನ್ ಮಾಡೋದು? ಪಾನ ಹಾ ಮಾಡೋದು, ವಾನ ಬಾ ಮಾಡೋದು, ವಿಜಾತಿ ಸಜಾತಿ ಮಾಡೋದು. ದಟ್ ಇಸ್ ಪರ್ವ ಹಬ್ಬ. ಮ್ಯಾಥಮೆಟಿಕ್ಸ್ ತರ ಇದು. ಪರ್ವನ ಹಬ್ಬ ಯಾಕೆ ಮಾಡ್ಕೊಂಡ್ರಿ ಅಂದ್ರೆ, ಪಾನ ಹಾ ಮಾಡ್ಕೊಳ್ಳಿ, ವಾನ ಬಾ ಮಾಡಿ, ಸಜಾತಿ ಮಾಡ್ಕೊಂಬಿಡಿ, ಪರ್ವ ಏನಾಗ್ತದೆ? ಹಬ್ಬ ಆಗ್ತದೆ. ಇದು ನಿಯಮ. 8 ನಿಯಮ ಕಲಿಸ್ತೀವಿ ನಿಮಗೆ. FDA SDA ಎಲ್ಲ ಎಕ್ಸಾಮ್ಗಳಿಗೂ 4500 ಪದ ಕಲಿಬೇಕು ನೀವು ತತ್ಸಮ ತದ್ಭವನ. ಬಯಾಡ್ ಮಾಡಕ್ಕಾಗಲ್ಲ. ಕಾವ್ಯ ಕಬ್ಬ ಎಲ್ಲ ಮರ್ತೋಗ್ಬಿಡ್ತಾರೆ ಮನೆಯಲ್ಲೆಲ್ಲ. ಆಮೇಲೆ ಬಯಾಡ್ ಮಾಡಕ್ಕಾಗಲ್ಲ. 8 ನಿಯಮ ಇಟ್ಕೊಳ್ಳಿ. ಅವನು ಯಾವ ಪದನಾರು ಕೇಳಿ ಸರ್, ನೀವು ಬರೀಬಹುದು. ನಾನು ಲಿಸ್ಟ್ ಮಾಡಿಸ್ತಿಲ್ಲ. ಈಗ ಒಂದು 5 ವರ್ಷದಿಂದ ನಾನು ಲಿಸ್ಟ್ ಮಾಡಿಸುವೆ. ಒಂದು 3000 ಪದ ಬರೆಸ್ತೇವೆ ಒಂದ್ಸತಿ. ದುರದೃಷ್ಟ 3000 ಒಂದೇ ಪದ ಕೊಟ್ಟಿದ್ದವ. ಎಲ್ಲ ಎಷ್ಟು ಶಾಪ್ ಹಾಕಿರ್ಬೋದು. ಅನ್ಯ ದೇಶೀಯ ಪದಗಳು 5000 ಬರ್ಸಿದೆ ಕಣ ಒಂದು ಬ್ಯಾಚ್ ಜ್ಞಾಪಕ. ಅದೊಂದು ಬರಲಿಲ್ಲ. ಅದಕ್ಕೇನ್ ಮಾಡ್ಬಿಟ್ಟೆ ಆವಾಗಿಂದನೂ ನಿಮಗೆ
ಲಾಜಿಕ್ ಕಲಿಸ್ಬಿಡ್ತೀನಿ, ಅನ್ವಯ ವ್ಯಾಕರಣ. ಈ ಕ್ರಮ ನೋಡ್ಕೊಳ್ಳಿಯಪ್ಪ. ಅವನು ಯಾವುದನ್ನಾದ್ರೂ ಕೇಳಿ ಸ್ವಲ್ಪ ಪ್ರಿಡಿಕ್ಷನ್ ಮಾಡ್ಬೋದು ನಾವು. ವ್ಯಾಘ್ರ ಪದಕ್ಕೆ ತದ್ಭವ ಹುಲಿ, ಹುಲಿ. ಇನ್ನೊಬ್ಬ ಪದ ಕೊಟ್ಟು ಬಗ್ಗ ಕೊಡುತ್ತಾನೆ. ಓ ಡಿಸೈಡ್. ವಾನ ಬಾ ಮಾಡ್ಕೊಂಡವನೆ, ವಿಜಯಾತಿನ ಸಜಾತಿ ಮಾಡ್ಕೊಂಡಿದ್ದಾನೆ, ಮಹಾಪ್ರಾಣ ರೆಕಗ್ನಿಷನ್ ಮಾಡ್ಬೋದಲ್ಲ. ಕೊನೆಯ ಪಕ್ಷ ಮೆಡ್ಗಣ್ಣಿಗಿಂತ ಕುಂಡ್ಗಣ್ಣಿಗಿಂತ ಮೆಡ್ಗಣ್ ಮೇಲು ಅಂತಾರಲ್ಲ, ಗಾದೆ ಗೊತ್ತಾ? ಭಗವನಿಗೆ ಎಷ್ಟು ಜನ ಇರಗಾದ? ಕುಂಡ್ಗಣ್ಣಿಗಿಂತ ಏನೂ ಕಾಣದೇ ಇರೋ ಕಣ್ಣಿಗಿಂತ ಮೆಳ್ಳುಗಣ್ಣು ಮೇಲು ಅಂದಂಗೆ ಅಲ್ಲಿ ಏನೂ ಗೊತ್ತಾಗದೇ ಇರೋಕ್ಕಿಂತ ಸ್ವಲ್ಪ ಗೊತ್ತಾಗ್ಬಿಟ್ರೆ ಆನ್ಸರ್ ಸಿಕ್ಬಿಡುತ್ತಲ್ಲ ಇನ್ಸ್ಟೆಂಟ್. ಆ ಟೈಮಲ್ಲಿ ಸಿಗ್ಲಿ ಅಂತ ಆನ್ಸರ್. ಇವು ಟೆಕ್ನಿಕ್ ಮೇಲೆ ಆನ್ಸರ್ ಮಾಡ್ಕೋಬಹುದು ನಾವು ಅಷ್ಟೇ. ಆಮೇಲೆ ಕೇಳಿಸ್ಕೊಳ್ಳಿ, ಎಕ್ಸಾಮಲ್ಲಿ ಸ್ಕೋರ್ ಮಾಡೋದು ಹಾರ್ಡ್ ವರ್ಕ್ ಒಂದೇ ಅಲ್ಲ, ಸ್ಕಿಲ್, ಒಂದು ಕಲೆ ಅದು. ಈ ಎಕ್ಸಾಮ್ಗಳನ್ನ ಫೇಸ್ ಮಾಡೋದು ಒಂದು ಕಲೆ ಅದು. ಓದ್ಕೊಳ್ಳೋ ಕ್ರಮ, ಜೋಡಿಸ್ಕೊಳ್ಳೋ ರೀತಿ ಮೇಲೆ ಅದು ಡೆವಲಪ್ ಆಗ್ತಾ ಹೋಗ್ತದೆ. ಇದಿಷ್ಟು ಯಾವುದ್ರ ಮೇಲೆ ಆಯಿತು, ಈ ಭಾಗ ಮುಗೀತು. ನೆಕ್ಸ್ಟ್ ಹೋಗೋಣ. ಅದೇನು ಬೇಕಾಗತ್ತೆ ಇಲ್ಲ, ದೇವಸ್ಥಾನ ಆಗಿದೆ, ವೆರಿ ಕ್ಲಿಯರ್. ನೆಕ್ಸ್ಟ್ ಗುಣಿತಾಕ್ಷರ ಅಗತ್ಯ ಇಲ್ಲ, ವೆರಿ ಸಿಂಪಲ್. ಸಿ ಅಂದ್ರೆ ಗುಣಿತಾಕ್ಷರ ಬೇಕಾರೆ ಹೆಡ್ಡಿಂಗ್ ಹಾಕಿ ಬಡಿಸ್ಬಿಟ್ಟು ಕೇಳಿಸ್ಕೊಳ್ಳಿ. ಗುಣಿತಾಕ್ಷರ ಹೆಂಗ್ ರಚನೆ ಆಗ್ತದೆ ಅಂದ್ರೆ, ವ್ಯಂಜನಗಳಿಗೆ ಕಾಯಿಂದ ಲಾವರಿರ್ತಕ್ಕಂಥ ವ್ಯಂಜನಗಳು ನಿಮ್ಗೆ ಗೊತ್ತು. ವ್ಯಂಜನಗಳು ಎಂದರೆ ಅರ್ಧಾಕ್ಷರಗಳು, ಇವು ಬೆಲೆ ಇದಲ್ಲ, ಅಪೂರ್ಣ ಅಕ್ಷರಗಳಿವು. ಇವು ಪೂರ್ಣ ಆಗ್ಲಿಕ್ಕೆ ಸ್ವರಗಳು ಸೇರ್ಕೋತಾ ಹೋಗ್ತವೆ. ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಕ, ಕ ಪ್ಲಸ್ ಇ ಇಸ್ ಈಕ್ವಲ್ ಟು ಇ, ಕ ಪ್ಲಸ್ ಉ ಇಸ್ ಈಕ್ವಲ್ ಟು ಕ, ಕ ಪ್ಲಸ್ ಅಮ್ ಇಸ್ ಈಕ್ವಲ್ ಟು ಕಮ್, ಕ ಪ್ಲಸ್ ಐ ಇಸ್ ಈಕ್ವಲ್ ಟು ಕಹ. ಈ ರೀತಿಯಲ್ಲಿ ವ್ಯಂಜನಗಳಿಗೆ ಸ್ವರಗಳನ್ನ ಸೇರಿಸ್ತಾ ಹೋಗ್ತೀವಿ, ಅದು ಗುಣಿತಾಕ್ಷರ ಆಗ್ತದೆ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಒಂದು 3 ಅಂಶ ಇದೆ ಇಲ್ಲಿ, ಬರ್ಕೊಬಿಡಿ, ಕೇಳಿಸ್ಕೊಳ್ಳಿ. ಫಸ್ಟ್ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಏನಾಗ್ತವೆ, ಗುಣಿತಾಕ್ಷರವಾಗ್ತದೆ. ಗುಣಿತಾಕ್ಷರ ಅಂದ್ರೂ ಒಂದೇನೆ, ಕಾಗುಣಿತ ಅಂದ್ರೂ ಒಂದೇನೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕಾಗುಣಿತ ಯಾಕೆ ಅಂದ್ರೆ ಕಾಯಿಂದ ಶುರು ಆಯ್ತು, ಅದಕ್ಕೆ ಕಾಗುಣಿತ ಅಂದ್ಬಿಟ್ರು ಯಾರು ರೂಢಿಯಿಂದ, ಅಷ್ಟೇ. ಎರಡು ಒಂದೇ, ಕಾಯಿಂದ ಪ್ರಾರಂಭ ಅಲ್ವಾ. ಕಾಗುಣಿತ ಅಂದ್ರೂ ಒಂದೇನೆ, ಗುಣಿತಾಕ್ಷರ ಅಂದ್ರೂ ಒಂದೇನೆ. ವೆರಿ ಕ್ಲಿಯರ್. ವ್ಯಂಜನಗಳಿಗೆ ಸ್ವರಗಳು ಸೇರಿದರೆ ಗುಣಿತಾಕ್ಷರ, ವೆರಿ ಕ್ಲಿಯರ್. ವ್ಯಂಜನಗಳಿಗೆ ವ್ಯಂಜನಗಳೇ ಸೇರಿಕೊಂಡರೆ ಒತ್ತಕ್ಷರ. ವ್ಯಂಜನಕ್ಕೆ ವ್ಯಂಜನ ಬಂದ್ಬಿಟ್ರೆ ಏನು, ಒತ್ತಕ್ಷರ. ಈ ಕಾಗೆ ಏನ್ ಬಂತು, ಇದು ಈ ಕಾ ಬಂತು, ಇದು ಒತ್ತಕ್ಷರ, ಇದರ ಸಂಯುಕ್ತಾಕ್ಷರ. ಇದರಲ್ಲಿ 2 ವಿಧ, ಬರ್ಸಲ ಕೇಳಿಸ್ಕೊಳ್ಳಿ. ಒಂದು ಸಜಾತಿಯ ಒತ್ತಕ್ಷರ, ಇನ್ನೊಂದು ವಿಜಾತಿಯ ಒತ್ತಕ್ಷರ. ಸಜಾತಿಯ ಒತ್ತಕ್ಷರ ವೆರಿ ಸಿಂಪಲ್, ಮಗು ತರ ಕೇಳಿಸ್ಕೊಳ್ಳಿ. ಇದು ಅಮ್ಮ, ಇದು ಮಗು. ಇದಕ್ಕೆ ತಲೆ ಕೂದಲೆಲ್ಲ ಬಂದಿನ್ನು, ಮಗು ಇನ್ನೂ ಕೂದಲು ಬಂದಿರಲ್ಲ. ಕೆಲವು ಅಪ್ಪ ಅಮ್ಮನ ತರದ, ಕೆಲವು ಚಿಕ್ಕಪ್ಪ ಚಿಕ್ಕಮ್ಮನ ತರದ, ಕೆಲವು ಇನ್ಯಾರೋ ಬೇರೆಯವ್ರ ತರ ಇರ್ತವೆ. ತಪ್ಪ ತಿಳ್ಕೊಬೇಡಿ ಆಗ, ಆಯ್ತಾ? ಅವು ಬೇರೆ ಇರ್ತವೆ. ಈಗ ಎಕ್ಸಾಂಪಲ್ ನೋಡಿ, ಇದು ಅಪ್ಪ ಅಮ್ಮ ಇಬ್ರು ಹೋಗಲ್ಲ, ಏನಾಗ್ಬೇಕು ಪಾಪ ಅವರು, ಗೊತ್ತೇ ಆಗಲ್ಲ ಇದು ಯಾರ ಮಗು ಅಂತ ಅಲ್ವೇ. ಇದು ಯಾನು ಹಂಗೆ ತಗತ ಕುಣಿತಿರ್ತದೆ ಅಲ್ವೇ, ವಿಚಿತ್ರ ಇವೆಲ್ಲ. ಇವು ನೋಡಿ, ಅವ್ರದೇ ಮಗು, ಅಮ್ಮ ಮಗು, ವೆರಿ ಸಿಂಪಲ್. ಸಜಾತಿ ಒತ್ತಕ್ಷರ ಏನಂತಂದ್ರೆ, ಇದು ಅಮ್ಮ ಇದು ಮಗು ಅಲ್ಲಮ್ಮ. ಎಕ್ಸಾಂಪಲ್, ಇವ್ರಮ್ಮ ಇವ್ರನ್ನೇ ಸ್ಕೂಲ್ ಕರ್ಕೊಂಡ್ಬಂದ್ರೆ ಏನು, ಸಜಾತಿಯ ಒತ್ತಕ್ಷರ. ಇವರು ಜ್ವರ ನಾನು ಬರಲ್ಲ ಕಣಮ್ಮ, ಆಂಟಿ ನಾನ್ ಬರ್ತೀನಿ ಅವಳು. ಇವ್ರಮ್ಮ ಅವ್ರು ಕರ್ಕೊಂಡ್ಬಂದ್ರೆ ಏನು, ವಿಜಾತಿಯ ಒತ್ತಕ್ಷರ. ನಿಮ್ಮಮ್ಮ ನಿಮ್ಮನ್ನೇ ಕರ್ಕೊಂಡ್ಬಂದ್ರೆ ಏನು, ಸಜಾತಿಯ ಒತ್ತಕ್ಷರ. ಇವ್ರಮ್ಮ ಅವ್ರು ಕರ್ಕೊಂಡ್ಬಂದ್ರೆ ಏನು, ವಿಜಾತಿ ಒತ್ತಕ್ಷರ. ವಿಜಾತಿ ಒತ್ತಕ್ಷರ ಬಂದಾಗ ಬಂದಿರುವಂತ ವಿಜಾತಿ ಒತ್ತಕ್ಷರಕ್ಕೆ ವೇಟೇಜ್ ಜಾಸ್ತಿ ಇರುತ್ತೆ. ಕೇಳಿಸ್ಕೊಳ್ಳಿ. ಎಕ್ಸಾಂಪಲ್ ನೋಡಿ, ಈಗ ಸೌಮ್ಯ ಅಂತ ಬರೆದಾಗ ನೋಡಿ, ಎಕ್ಸಾಂಪಲ್ ಇದಕ್ಕೆ ವೇಟೇಜ್ ಯಾಕೆ ಜಾಸ್ತಿ ಗೊತ್ತಮ್ಮ, ಇವ್ರ ತಾಯಿ ಇವ್ರು ಕರ್ಕೊಂಡ್ ಬರ್ಬೇಕಾದ್ರೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡ್ರೆ, ಕೂತಿದ್ಯಾ ಬರೋದು ಹೋಗ್ತಿರ್ತಾರೆ, ಮಧ್ಯೆ ಉಳಿದಾಳೋ ಇಲ್ವೋ ತಲೆ ಕೆಡ್ಸ್ಕೊಂಡಿರಲ್ಲ. ಆ ಹುಡುಗಿ ಕೂತ್ಕೊಂಡಾಗ ಕೂತವಳೋ ಬಿದ್ದೋಗೋಳೋ ಮುಟ್ ನೋಡ್ತಾರೆ, ಇದೆಯಮ್ಮ ಅದು ಬೇರೆ ತರ ಪ್ರಾಪರ್ಟಿ, ವಸ್ತು ಬೇರೆಯವ್ರದಲ್ವೇ, ಅದಕ್ಕೆ ನಾವು ಅದಕ್ಕೆ ವೇಟೇಜ್ ಕೊಡಬೇಕು. ನೋಡಿ ಸಜಾತಿನಲ್ಲಿ ನೋಡಿ, ಎಕ್ಸಾಂಪಲ್ ಅಕ್ಕ ಅಂದಾಗ ಸೌಂಡೇ ಗೊತ್ತಾಗ್ತಿಲ್ಲ ನಮಗೆ. ಅಕ್ಕ, ಕಲ್ಲು, ಬೆಲ್ಲ, ಸುಣ್ಣ, ಮಣ್ಣು, ಮರ್ಚಾಗ್ಬಿಡುತ್ತೆ ಸೌಂಡ್. ಅಮ್ಮ ಮತ್ತು ಮಗು ಸೌಂಡ್ ಮರ್ಚಾಗ್ಬಿಡುತ್ತೆ, ಗೊತ್ತಾಗಲ್ಲ. ಇಲ್ಲಿ ಸಜಾತಿನಲ್ಲಿ. ವಿಜಾತಿ ಒತ್ತಕ್ಷರದ ವಿಚಿತ್ರ ನಿಯಮ ಏನನ್ನು ಕೇಳಿಸ್ಕೊಳ್ಳಿ. ಬರೆದಿರುವಂತ ಪೂರ್ಣಾಕ್ಷರವನ್ನ ಅರ್ಧ ಸೌಂಡ್ ಮಾಡ್ತೀವಿ, ಹೌದಾ? ಸೌಮ್ ಸೌಮ್. ಬರೆದಿರುವಂತ ಅರ್ಧಾಕ್ಷರ ಏನ್ ಮಾಡ್ತೀವಿ ನಾವು, ಫುಲ್ ಸೌಂಡ್ ಮಾಡ್ತೀವಿ. ಸೌಮ್ಯ ನೋಡಿ, ಸೌಮ್ಯ. ನೆಕ್ಸ್ಟ್ ನೋಡಿ, ಅಕ್ಷ, ಅಕ್ ಅರ್ಧ ಹೇಳಿದ್ವಿ, ಪೂರ್ಣ ಹೇಳ್ತೀವಿ ಅಕ್ಷ. ಕೆಲವು ಸತಿ ಏನಾದ್ರು ಕೂಡ 2 ಒತ್ತಕ್ಷರ ಬಂದ್ಬಿಟ್ರೆ ಏನ್ ಮಾಡ್ತೀವಿ, ಅಲ್ಲೂ ಹಂಗೇನೆ. ಎಕ್ಸಾಂಪಲ್ ನೋಡಿ, ಇಲ್ಲ ಏನಾಗುತ್ತೆ ಅಂದ್ರೆ, ಇವರಮ್ಮ ಸ್ಕೂಲ್ ಬರ್ತಿದ್ರಲ್ಲಮ್ಮ, ಈ ಹುಡುಗಿ ನಾನ್ ಬರಲ್ಲ ಅಂತ.
ಆಗ ಇವ್ರನ್ನೂ ಕೂರ್ಸ್ಕೊಂಡು ಅವ್ರನ್ನೂ ಕೂರ್ಸ್ಕೊಂಡ್ಬಿಟ್ಟವ್ರೆ. ಹಿಂದೆ ಕೂತಿರೋರು ಯಾರು? ಮಾ. ಅವ್ರಂತಾನೆ ಮೊದಲು ಬಿದ್ದೋಗವ್ರು, ಲಾಸ್ಟ್ ಕೂತಿರೋರು ಅವ್ರನ್ನ ನಾವು ವೇಟೇಜ್ ಕೊಡ್ಬೇಕು. ಸೂಕ್ಷ್ಮ ಸೂಕ್ಷ, ಇದು ಅರ್ಧ ಇದು ಅರ್ಧ, ಇದನ್ನ ಫುಲ್ ಹೇಳ್ಬೇಕು. ಓಕೆ, ವಿಜಾತಿಯ ಒತ್ತಕ್ಷರದಲ್ಲಿ ಬರೆದಿರುವಂತ ಅರ್ಧಾಕ್ಷರವನ್ನು ಪೂರ್ಣವಾಗಿಯೂ ಬಂದಿರುವಂತ ಪೂರ್ಣಾಕ್ಷರವನ್ನು ಅರ್ಧವಾಗಿಯೂ ಹೇಳಬೇಕು. ವಿಜಾತಿಯ ಒತ್ತಕ್ಷರ 100ಕ್ಕೆ 95% ವಿಜಾತಿಯ ಒತ್ತಕ್ಷರಗಳು ಸಂಸ್ಕೃತವೇ ಆಗಿರುತ್ತವೆ. ಈಗ ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಇದೇ ಸಂಸ್ಕೃತ ಇದೇ ಕನ್ನಡ ಅಂತ ರೆಕಗ್ನಿಷನ್ ಮಾಡೋದು ಹೇಗೆ? ಇಂಗ್ಲಿಷ್ ಗೊತ್ತಾಗ್ಬಿಡುತ್ತೆ, ಹಿಂದಿ ಸ್ವಲ್ಪ ಗೊತ್ತಾಗ್ಬೋದು, ಸಂಸ್ಕೃತದಲ್ಲಿ ಪತ್ತೆ ಹಚ್ಚಕ್ಕಾಗಲ್ಲ ನೀವು. ಯಾಕೆ? ಅದು ಬಳಸಿ 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 ರೂಢಿ ಆಗ್ಬಿಟ್ಟು ನಮ್ಮನೇದೇ ಅನ್ನೋ ತರ ಆಗೋಗಿರ್ತದೆ. ಇದೇ ಸಂಸ್ಕೃತ ಪದ ಇದೇ ಕನ್ನಡ ಪದ ರೆಕಗ್ನಿಷನ್ ಮಾಡೋದು ಹೇಗೆ? ಒಂದು, ಸಂಸ್ಕೃತ ಭಾಷೆಯಲ್ಲೂ ಸಿಕ್ಕಾಪಟ್ಟೆ ಪಾಂಡಿತ್ಯ, ಕನ್ನಡದಲ್ಲೂ ಸಿಕ್ಕಾಪಟ್ಟೆ ಪಾಂಡಿತ್ಯ ಪಡ್ಕೊಂಡ್ರೆ ಪತ್ತೆ ಹಚ್ಬೋದು. ಎರಡಲ್ಲೂ ಪಾಂಡಿತ್ಯ ಇದ್ರೆ ಇಲ್ಲೇ ಗೊತ್ತೀರಿ, ನಾವೇ ಬರ್ಬೇಕು ಸರ್, ಗೊತ್ತಿದ್ದೋಗಪ್ಪ ಅಂತ ನನ್ನೇ ಅಗತ್ಯ ಇಲ್ಲ. ನಮ್ಮ ಪಾಂಡಿತ್ಯ ಎಲ್ಲ ಹುಡುಕ್ಬೇಕು ಸರ್. ಆದ್ರೆ ಏನು ಕ್ಲೂ? 5 ಸುಮ್ಮನೆ ಕ್ಲೂ ಕೊಡ್ತೀನಿ, ಹೇಳ. ವೆರಿ ಸಿಂಪಲ್, ಒಂದೊಂದೇ ಟೆಕ್ನಿಕ್ಕು 5,000 ಪದ ಪರಿಚಯ ಆಗುತ್ತೆ ಈಗ ಒಂದು ನಿಮಿಷದಲ್ಲಿ. ಹೇಳ. ಪ್ರಾರಂಭದಲ್ಲಿ ಬರ್ಕೋಬೇಡಿ, ಪ್ರಾರಂಭದಲ್ಲಿ ಒತ್ತಕ್ಷರ ಬರುವಂತ ಎಲ್ಲ ಪದಗಳು ಸಂಸ್ಕೃತ. 3,000 ಪದ ಇದೆ. ಹೇಳ. ಪ್ರಾರಂಭದಲ್ಲಿ ಒತ್ತಕ್ಷರ ಬಂದ್ರೆ ಯಾವ್ದು ಒತ್ತಕ್ಷರ ಬಂದಿರುತ್ತಪ್ಪ? ಕಾಮನ ಯೋಚನೆ ಮಾಡಿ. ವಿಜಾತಿನೇ ಬರಬೇಕು, ಸಜಾತಿ ಬರೋದೇ ಇಲ್ಲ ನಿಮಗೆ. ಪ್ರಾರಂಭದಲ್ಲಿ ಒತ್ತಕ್ಷರ ಬಂದ್ರೆ ನೋಡಿ, ಎಕ್ಸಾಂಪಲ್ ಪ್ರಧಾನ ಸಂಸ್ಕೃತ ಪದ, ಭ್ರಮೆ ಭ್ರಮೆ, ಮೇಲೆ ದ್ರಮ ದ್ರುಮ ಕ್ರಮ. ಓಕೆ, ಪ್ರಾರಂಭದಲ್ಲಿ ಒತ್ತಕ್ಷರ ಬಂತ, ತಲೆನೇ ಕೆಡ್ಸ್ಕೋಬೇಡಿ. ಕನ್ನಡದಲ್ಲಿ 3,000 ಪದ ಇದೆ, ಅದು ಸಂಸ್ಕೃತನೇ ಆಗಿರುತ್ತೆ. ನೆಕ್ಸ್ಟ್, ವಿಜಾತಿ ಒತ್ತಕ್ಷರ ಬರುವಂತ ಪದಗಳು 95% ಸಂಸ್ಕೃತ, ಕನ್ನಡದಲ್ಲಿ ಕಡಿಮೆ, ಇದರ ಕನ್ನಡದಲ್ಲಿ ತುಂಬಾ ಕಡಿಮೆ. ನೆಕ್ಸ್ಟ್, ಒಟ್ಟು ಸುಳಿ ಬರ್ತಾವಲ್ಲ, ಒಟ್ಟು ಸುಳಿ ಬರುವಂತ ಪದಗಳು 100ಕ್ಕೆ 100% ಸಂಸ್ಕೃತನೇ, ಕನ್ನಡದಲ್ಲಿಲ್ಲ. ಮಹಾಪ್ರಾಣಗಳು ಬಂದಿದ್ರೆ ಸಾಮಾನ್ಯವಾಗಿ ಸಂಸ್ಕೃತ. ಈ ಶಕಾರ ಮತ್ತು ಶಕಾರ ಈ ಎರಡು ಬಂದ್ರೆ, ಶ ಮತ್ತು ಶ ಬಂದಿದ್ರೆ ಸಾಮಾನ್ಯವಾಗಿ ಸಂಸ್ಕೃತ. ಎರಡೆರಡು ಒತ್ತಕ್ಷರ ಬಂದಿದ್ರೆ 100ಕ್ಕೆ 100% ಸಂಸ್ಕೃತ. ಕನ್ನಡ ಯಾವುದು ಸರ್? ಉಳ್ಕೊಂಡಿದ್ದೆಲ್ಲ ಕನ್ನಡನ ಅಂತ ಅನ್ಕೋಬೇಡಿ. ಸಜಾತಿ ಒತ್ತಕ್ಷರ ಬಂದ್ರೆ ನಮ್ದೇ, ಕಲ್ಲು ಮಣ್ಣು ಬೆಟ್ಟ ಗುಡ್ಡ, ವೆರಿ ಸಿಂಪಲ್ ವರ್ಡ್. ಅಲ್ಪ ಪ್ರಾಣ ಬಂದಿದ್ರೆ ನಮ್ದೇ. ಪದಗಳನ್ನ ಒಡೆದು 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 ಹೇಳಿದ್ರೆ ಹೊಡಿಲ. ಈಗ ರಕ್ತ ರಕುತ, ಶಕ್ತಿ ಸಕುತಿ, ಭಕ್ತಿ ಬಕುತಿ, ಮುಕ್ತಿ ಮುಕುತಿ, ಯುಕ್ತಿ ಯುಕುತಿ ಹೊಡಿತೀವಲ್ಲ. ಹರ್ಷ ಅರುಸ, ವರ್ಷ ವರುಸ, ಒಡೆದು ಒಡೆದು ಹೇಳಿದ್ರೆ. ವಾಯಿಂದ ಶುರುವಾಗಿದ್ರೆ ಯಾವುದು? ಸಂಸ್ಕೃತ. ಬಾಯಿಂದ ಬಂದ್ರೆ ನಮ್ದು ಬನ. ನೋಡಿ, ಬನ ಬನ. ಓಕೆ, ಈ ತರ ಸಿಂಪಲ್ ಹೊಡಿ. ಈ ರೀತಿ ಇಟ್ಕೊಂಡ್ಬಿಟ್ರೆ, ತಲೆ ಇಟ್ಕೊಂಡ್ಬಿಟ್ರೆ ನೀವು ಸ್ವಲ್ಪ ಎಕ್ಸಾಮ್ ಅಲ್ಲಿ ಹುಡುಕ್ಬಹುದು, ಮೇ ಬಿ ಇದಿರ್ಬಹುದಾ ಅಂತ. ಯಾಕೆ ಈ ಟೆಕ್ನಿಕ್ ಅಂದ್ರೆ, ನಾವು ಹೇಳಿದ ಪದಗಳೇ ಬರಬೇಕು ಅಂತ ನಿಯಮ ಇಲ್ವಲ್ಲ ಅಲ್ಲಿ. ಯಾಕೆ? 10% ಅನ್ವಯಿಕ ವ್ಯಾಕರಣ ಇದೆಯಲ್ಲ ನಿಮಗೆ, ಆ ಭಾಗದಲ್ಲಿ ಅವನು ಅಪ್ಲಿಕೇಶನ್ ಗ್ರಾಮರ್ ಕೇಳ್ಬಿಡ್ತಾನೆ. ಎಕ್ಸಾಂಪಲ್ ಉದಾಹರಣೆಯಲ್ಲಿ ಯಾವುದೋ ಪದ ಕೊಟ್ಟಿರ್ತಾನಮ್ಮ, ನಿಮ್ಗೆ ಗೊತ್ತೊಂದು ಕಡಿದೀನಿ, ಸಮಾನಾರ್ಥಕ ಪದಗಳು ನೀವು ಹುಡುಕಿದ್ರು ಗೊತ್ತಾಗಲ್ಲ, ಅಷ್ಟು ಡಿಫಿಕಲ್ಟ್ ಲೆವೆಲ್ ಕೊಡ್ತಾನೆ. ಸಮಾನಾರ್ಥಕ ಪದಗಳು ಹುಡುಕ್ಬೇಕು, ನೀವು ಪದಗಳು ಗೊತ್ತೇ ಆಗಲ್ಲ, ಎಲ್ಲಿ ಹುಡುಕ್ ಕೊಡ್ತಾನೋ ಗೊತ್ತಾಗಲ್ಲ ನಿಮ್ಗೆ, ಅಷ್ಟು ಪದಗಳು ಸೋರ್ಸ್ ಕೇಳ್ಬಿಡ್ತಾನೆ. ವಿರುದ್ಧ ಪದಗಳು ಗೊತ್ತಾಗಲ್ಲ ಕೆಲವು ಸತಿ. ವಿರುದ್ಧ ಪದಗಳು ಎಕ್ಸಾಂಪಲ್, ವಿರುದ್ಧ ಪದಕ್ಕೆ ಇಲ್ಲೇ ಕೊಟ್ಟು ಮುಂದೆ ಕೊಟ್ಟು ಹೋಗ್ತೀನಿ. ವೆರಿ ಸಿಂಪಲ್. ಹಗಲು ವಿರುದ್ಧ ಪದ ಏನು? ಇರುಳು. ಒಳ್ಳೆ ಒಳ್ಳೆ ಪ್ರಶ್ನೆ. ರಾತ್ರಿ ಬರೀಬಹುದಾ? ಬರೀಬಹುದು, ಹೋಗ್ಬೋದು ಅಂದ್ರೆ ಮಾರ್ಕ್ಸ್ ಹೋಗ್ಬೋದು ಅಂತ ಹೋಗ್ಬಿಡುತ್ತೆ. ಇಲ್ಲಿ FDH ಅಲ್ಲಿ ಬರೀಬಹುದು, ಹೋಗ್ಬೋದು, ನೋಡ್ಬೋದು ಇಲ್ಲ, ಇಲ್ಲ ನೋಡು ಇಲ್ಲ ಬೇಡ, ಹುಡುಗಿ ನೋಡ್ಕೊ ಬಂದಂಗಲ್ಲ, ಇದು ಆಗ್ಬೋದು ಸರ್, ಆಗ್ಬೋದು ಇಲ್ಲ ಇಲ್ಲಿ, ಇಲ್ಲ ಆಗು ಇಲ್ಲ ಹೋಗು. ಹಿಂಗೆ ತಾನೆ FDH ಎಕ್ಸಾಮ್ ಅಲ್ಲಿ ಹಂಗೆ ತಾನೆ ಅಕ್ಯುರಸಿ ಆನ್ಸರ್ ಕೇಳ್ತಾನೆ ಅವನು. ಹಾಗಾಗಿ ಕೇಳಿಸ್ಕೊಳ್ಳಿ, ಕನ್ನಡದಲ್ಲಿ ಇದು ಬಹಳ ಇಂಪಾರ್ಟೆಂಟ್. 5 ಮಾರ್ಕ್ಸ್ ವಿರುದ್ಧ ಪದ್ಧತಿ ಇಲ್ಲೇ ಮುಗಿಸ್ಬಿಡ್ತೀನಿ. ಇಂಗ್ಲಿಷ್ ಅಲ್ಲಿ ಅಪೋಸಿಟ್ ವರ್ಡ್ ಇದೆ ಅಲ್ವಮ್ಮ? ಹ್ಯಾಪಿ, ಅಗ್ರಿ, ಡಿಸ್ಅಗ್ರಿ, ವಿಸಿಬಲ್, ಇನ್ವಿಸಿಬಲ್, ಫಾರ್, ನಿಯರ್, ಬ್ಯೂಟಿ, ಅಗ್ಲಿ, ಬ್ಲಾಕ್, ವೈಟ್, ವೆರಿ ಕ್ಲಿಯರ್. ಇಂಗ್ಲಿಷ್ ಅಲ್ಲಿ ಇಟ್ ಇಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ವರ್ಡ್. ದರ್ ಇಸ್ ನೋ ಕನ್ಫ್ಯೂಷನ್ಸ್. ಗೊಂದಲ ಇಲ್ಲ ಮಾಡಿಲ್ಲ ಅವರು. ಕನ್ನಡದಲ್ಲಿ ಸ್ವಲ್ಪ ಒಳಗಡೆ ಹೋಗ್ಬಿಟ್ಟವನೆ.
ಯಾವ ತರ ಅಂದ್ರೆ ನಮ್ಮಲ್ಲಿ ವಿರುದ್ಧ ಪದಗಳು ಬೇರೆ, ವಿರುದ್ಧಾರ್ಥಕ ಪದಗಳು ಬೇರೆ. ನೋಡಿ ಹೆಂಗಿದೆ. ವಿರುದ್ಧ ಪದಗಳು ಹೇಗಿರ್ತವೆ ಅಂದ್ರೆ 100% ಗ್ರಾಮ್ಯಾಟಿಕಲ್ ಟೆಕ್ನಿಕ್ಸ್ ನಲ್ಲೇ ಮೂವ್ ಆಗ್ಬೇಕು, ವ್ಯಾಕರಣಬದ್ಧ ಪರಿಭಾಷೆಯಲ್ಲೇ ಇರಬೇಕು. ಯಾವುದು ವಿರುದ್ಧ ಪದಗಳು. ವಿರುದ್ಧಾರ್ಥಕ ಪದ ಸ್ವಲ್ಪ ಮುಂದಕ್ಕೆ ಹೆಜ್ಜೆ ಹಾಕಿ ಲಿಬರಲ್ ಮಾಡ್ಕೋಬಹುದು ವಿರುದ್ಧ ಪದಗಳಲ್ಲಿ. ವಿರುದ್ಧಾರ್ಥಕದಲ್ಲಿ ವಿರುದ್ಧ ಪದಗಳು ಯಾವಾಗಲೂ ಗ್ರಾಮರ್ ಬೇಸ್ ಅಲ್ಲೇ ಹೋಗ್ತವೆ. ಇನ್ನೊಂದು ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ, ಎರಡೂ ಒಂದೇ ಭಾಷೆಯದಾಗಿರುತ್ತದೆ. ಕನ್ನಡಕ್ಕೆ ಕನ್ನಡ ವಿರುದ್ಧ ಪದ ಆಗ್ತದೆ, ಸಂಸ್ಕೃತಕ್ಕೆ ಸಂಸ್ಕೃತ ವಿರುದ್ಧ ಪದ ಆಗ್ತದೆ. ಬೇಕಾದ ಮಾಡ್ಕೊಳ್ಳಂಗಿಲ್ಲ ನಾವು. ಈಗ ಕೇಳಿಸ್ಕೊಳ್ಳಿ, ಹಗಲು ವಿರುದ್ಧ ಪದ, ഇരുಳು ಬರೀಬೇಕು ರಾತ್ರಿ ಬರೀಬೇಕು ಅಂತ ಕನ್ಫ್ಯೂಷನ್. ಎರಡು ಬರೀಬಹುದು ಸರ್ ಅಂತ, ಆಗಲ್ಲ. ಹಗಲು ഇരുಳು ಸರಿ, ದಿನ ಅಪೋಸಿಟ್ ರಾತ್ರಿ ಸರಿ. ನೋಡಿ ಹೆಂಗಿದೆ. ದಿನ ಕೊಟ್ರೆ ರಾತ್ರಿ ಬರೀಬೇಕು ನೀವು. ಬಟ್ ಇಂಗ್ಲಿಷ್ ಅಲ್ಲಿ ಡೇ ನೈಟ್ ಮುಗ್ದೈತಲ್ಲಿ. ಇಂಗ್ಲಿಷ್ ಒಂದೇ ಡೇ ನೈಟ್. ನಮ್ಮಲ್ಲಿ ಹಗಲು ഇരുಳು. ಯಾಕೆಂದ್ರೆ ಇವೆರಡು ಕನ್ನಡ, ಇವೆರಡು ಸಂಸ್ಕೃತ. ಇದು ಇನ್-ಡೆಪ್ತ್ ನಾಲೆಜ್ ಅಲ್ಲ. ಸಣ್ಣ ಎಕ್ಸಾಂಪಲ್ ಇದು, ಏನು ದೊಡ್ಡದೇನೋ ಅಲ್ಲ ಇದು. ಏನು ಇದ್ರ ವೇದನೆ ಇದು ಸಣ್ಣದು. ಆಕ್ಚುಲಿ ಮೂಲ ಗೊತ್ತಿರಲ್ಲ ನಮಗೆ. ಇದು ಸಿಂಪಲ್ ಹೇಳಮ್ಮ ನಿಮ್ಗೆ. ಸುಮ್ಮನೆ ಎಲ್ಲೋ ಒಂದ್ ಕಡೆ ಇದು ಕೇಳಿದಾನೆ, ಇಂತಿ ಮತ್ತು ಇತಿ ಏನ್ ಡಿಫ್ರೆನ್ಸ್? ತುಂಬಾ ಡಿಫ್ರೆನ್ಸ್. ತುಂಬಾ. ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ, ಎಷ್ಟು ನಮ್ಮ ಮೂರ್ಖನ್ ಮಾಡ್ಬಿಡ್ತಾನೆ ಎಕ್ಸಾಮ್ ಅಲ್ಲಿ ಅಂತ. ಸರಿ, ಕತೆ ಮತ್ತು ಕತೆ ಯಾವ ಸರಿ? ಇಸ್ ಸರಿ, ಇಸ್ ಸರಿಯೋ? ಯಾಕೆ ಸರಿ ಎರಡು ಸರಿ? ನೀವು ಪುಣ್ಯ ಇಂಟರ್ವ್ಯೂನಲ್ಲಿ ಒಬ್ರು ಹೇಳಿದ್ರು, ಸರ್ ಇದು ದೊಡ್ಡ ಕತೆ, ಇದು ಚಿಕ್ಕ ಕತೆ ಅಂತ. ಗಾಬರಿ ಆಗ್ಬಿಟ್ಟಿದ. ದೊಡ್ಡ ಕತೆ ಚಿಕ್ಕ ಕತೆ ಅಂತಿಲ್ಲ ಅಮ್ಮ. ಇದು ತತ್ಸಮ ತದ್ಭವ, ಇದು ಅಷ್ಟೇ. ಇದು ತತ್ಸಮ, ಇದು ತದ್ಭವ, ಇದು ಕನ್ನಡ, ಇದು ಸಂಸ್ಕೃತ. ಇತಿ ಬರ್ದಾಗ ದೀರ್ಘ ಹಾಕ್ಬೇಕು. ಸಂಸ್ಕೃತ ಹೊಡೋದು ಇತಿ. ಇಂತಿ ತಮ್ಮ ವಿಶ್ವಾಸಿ ದೀರ್ಘ ಹಾಕ್ಬಾರ್ದು. ನಾವೇನ್ ಮಾಡ್ತೀವಿ? ಇಂತಿ ಬರ್ ದೀರ್ಘ ಹಾಕ್ಬಿಡ್ತೀವಿ. ಮಾಡಬಾರ್ದು. ನೋಡಿ, ಅವಿದ್ಯಾವಂತ ಗೊತ್ತಿಲ್ಲ ಬರ್ಕೊಂಡ್ಬಿಡಿ, ತೊಂದರೆ ಇಲ್ಲ. ಗೊತ್ತಿದ್ದ ತಪ್ಪ ಬರೋದಲ್ಲ ಸರ್. ಯಾರೋ ಬರ್ದಾಗ ಹಿಂಗ್ ಬರಿಬೇಡಪ್ಪ, ತಪ್ಪು. ಯಾಕೆ ತಪ್ಪು ಅಂತ ಕೇಳ್ತಾನ ಅವನು. ನೋಡಪ್ಪ, ಇದು ಸಂಸ್ಕೃತ ಪದ ಇತಿ, ಇದು ಕನ್ನಡ ಪದ. ಇದು ದೊಡ್ಡ ಕತೆ ಚಿಕ್ಕ ಕತೆ ಅಂತ ಬರಲ್ಲ. ಇದು ತತ್ಸಮ, ಇದು ತದ್ಭವ. ಹಗಲು ഇരുಳು ಕನ್ನಡ, ದಿನ ರಾತ್ರಿ ಸಂಸ್ಕೃತ. ನೆಕ್ಸ್ಟ್ ನೋಡಿ ಬರ್ತೀವಿ. ಹಾಗಾದ್ರೆ ವೆರಿ ಸಿಂಪಲ್. ಕಷ್ಟಕ್ಕೆ ವಿರುದ್ಧ ಪದ ಏನು? ಸುಖ. ವೆರಿ ಗುಡ್. 1000 ಕಡೆ ಕೇಳಿದೀನಿ ಕಣಪ್ಪ, ಎಲ್ಲ ಕಡೆ. ಕಷ್ಟ ವಿರುದ್ಧ ಪದ ಸುಖ, ಸುಖ, ಸುಖ ಅಂತೇಳಿ. ಇದು ಯಾಕೆ ಸುಖ ಆಗಲ್ಲ ಹೇಳ್ಬಿಡ್ಲಾ? ನೋಡಿ ಇಲ್ಲ, ಇದು ನೋಡಿ, ಇದನ್ನು ಇದನ್ನು ಮುರಿಯುವುದು. ನೋಡಿ, ಇದನ್ನು ಮುರಿಯುವುದು ಏನು? ಕಷ್ಟ. ಅಳಿಸುವುದು ಸುಖನ? ಸುಖ ಅನ್ಸುತ್ತೆ ಇದು. 20 ವರ್ಷ ರಬ್ ಮಾಡ್ತೀನಪ್ಪ, ಸುಖ ಅಂತ ಅನ್ಸೇ ಇಲ್ಲ. ನಿಮಗೆ ಗೊತ್ತೊಂದು ಕಡಿದೀನಿ, ಸುಖನೇ ಬೇರೆ, ಸಂತೋಷನೇ ಬೇರೆ. ದೇಹ ನೋಡಿ, ದೇಹ ಅನುಭವಿಸೋದು ಸುಖ, ಮನಸ್ಸು ಅನುಭವಿಸೋದು ಸಂತೋಷ. ಮನಸ್ಸಿಗೂ ದೇಹಕ್ಕೂ ವ್ಯತ್ಯಾಸ ಇದೆ. ಒಂದು ಒಳ್ಳೆ ಬಟ್ಟೆ ಹಾಕೊಂಡ್ರಿ, ಫೀಲ್ ಆಗ್ತಿದೆ ಚರ್ಮಕ್ಕೆ, ಏನದು? ಸುಖ. ಅದು ನೋಡಿದ ಯಾರೋ ತುಂಬಾ ಚಂದ ಅಂದ್ರು, ಖುಷಿ ಪಡೋದು ಯಾವುದು? ಮನಸ್ಸು. ಇದು ಚರ್ಮಕ್ಕೇನು ಸಂತೋಷ ಆಗಲ್ಲ. ಚರ್ಮಕ್ಕೆ ಸಂತೋಷ ಆಗ್ತದೆ, ಅದು ಫೀಲ್ ಮಾಡ್ಕೊಳ್ಳುತ್ತೆ ಅಷ್ಟೇ. ಹಾಗಾಗಿ ನೋಡಿ, ಕಷ್ಟ ವಿರುದ್ಧ ಪದ ಸುಲಭ ಹೊರತು ಸುಖ ಅಲ್ಲ. ಸುಖ ದುಃಖ ಇದೆಯಲ್ಲ, ಸುಖ ದುಃಖ, ಕಷ್ಟ ಸುಲಭ. ಇದನ್ನು ಮುರಿಯುವುದು ಕಷ್ಟ, ಅಳಿಸುವುದು ಸುಖ ಅಲ್ಲ. ಅದು ಏನದು? ಸುಲಭ. ಬಂದೆ ಹೇಳ್ತೀನಿ ಕಣಮ್ಮ, ಒಳ್ಳೆ ಎಕ್ಸಾಂಪಲ್. ಕಠಿಣ ಅಪೋಸಿಟ್ ಸರಳ ಕಣಮ್ಮ. ಸಿಂಪಲ್ ಕಾಂಪ್ಲೆಕ್ಸ್ ಅಲ್ಲಮ್ಮ. ಕಠಿಣ ಸರಳ. ಗಟ್ಟಿ ಏನು? ಗಟ್ಟಿ ಗಟ್ಟಿ ತಪ್ಪು. ಗಟ್ಟಿ ವೆರಿ ಗುಡ್. ತಿಕ್ ಅಂಡ್ ತಿನ್ನಲ್ಲ ಸರ್. ಗಟ್ಟಿ ತೆಳು, ಮೃದು ಒರಟು. ಸರಿ ಸರ್, ಸಾಫ್ಟ್ ಆಗಿದೆ ಸರ್. ಸಾಫ್ಟ್, ಮೃದು ಒರಟು. ಗಟ್ಟಿ ತೆಳು, ಕಠಿಣ ಸರಳ, ಕಷ್ಟ ಸುಲಭ, ಸುಖ ದುಃಖ. ವೆರಿ ಸಿಂಪಲ್. ಗುಣ ಆಪೋಸಿಟ್ ಏನಮ್ಮ? ಎಲ್ಲ ಹಂಗೆ ಬರೆಯೋದು, ಇಲ್ಲ ಹಂಗೆ. ಗುಣ ದುರ್ಗುಣ ಅಲ್ಲ, ಗುಣ ಅವಗುಣನೂ ಅಲ್ಲ. ವೆರಿ ಗುಡ್. ನಿರ್ಗುಣ. ಗುಣ ಇದೆ, ಗುಣ ಇಲ್ಲ, ನಿರ್ಗುಣ. ನೋಡಿ, ಗುಣ ಇದೆ, ಗುಣ ನಿರ್ಗುಣ. ಗುಣ ಇದ್ದು ಒಳ್ಳೆ ಗುಣ ಸದ್ಗುಣ, ಗುಣ ಇದ್ದು ಕೆಟ್ಟ ಗುಣ ದುರ್ಗುಣ. ಜನ ಇದ್ದಾರೆ, ಜನ ಇಲ್ಲ ನಿರ್ಜನ. ಜನ ಇದ್ದು ಒಳ್ಳೆ ಜನ ಸಜ್ಜನ, ಜನ ಇದ್ದು ಕೆಟ್ಟ ಜನ ದುರ್ಜನ.
ಬುದ್ಧಿ ಇಲ್ಲ ನಿರ್ಬುದ್ಧಿ, ಬುದ್ಧಿ ಇದ್ದು ಒಳ್ಳೆ ಬುದ್ಧಿ ಸುಬುದ್ಧಿ, ಬುದ್ಧಿ ಇದ್ದು ಕೆಟ್ಟ ಬುದ್ಧಿ ದುರ್ಬುದ್ಧಿ. ಅಹಂಕಾರ ತಪ್ಪು, ನಿರಹಂಕಾರ. ಅಹಂಕಾರ ನಿರಹಂಕಾರ, ದುರಹಂಕಾರ ಸದಹಂಕಾರ. ಅಭಿಮಾನ ಅಪೋಸಿಟ್ ಏನು? ತಪ್ಪು, ನಿರಭಿಮಾನ. ಅಭಿಮಾನ ನಿರಭಿಮಾನ, ಸದಭಿಮಾನ ದುರಭಿಮಾನ. ಈ ನಿರ್ಗುರು ದುರ್ನೆಲ್ಲ ಬಂತಲ್ಲ ಏನು? ದಟ್ ಈಸ್ ಪ್ರಿಫಿಕ್ಸ್. ಪದದ ಮೊದಲು ಬಂದರೆ ಪ್ರಿಫಿಕ್ಸ್, ಪದದ ಕೊನೆಯಲ್ಲಿ ಬಂದರೆ ಸಫಿಕ್ಸ್. ಇದು ದುರ್ ಎಲ್ಲ ಬರ್ತಾವಲ್ಲಮ್ಮ, ಇವು ಪ್ರಿಫಿಕ್ಸ್. ಇದು ಈ ಪ್ರಿಫಿಕ್ಸ್ ಅಲ್ಲಿ ಯಾಕೆ ಆಡ್ ಮಾಡ್ತೀವಿ ಅಂದ್ರೆ ಅಪೋಸಿಟ್ ವರ್ಡ್ ಕ್ಲಾರಿಟಿ ಸಿಗ್ಬೇಕಾದ್ರೆ ಪ್ರಿಫಿಕ್ಸ್ ಇಂಪಾರ್ಟೆಂಟ್. ಇದನ್ನ ಆಡ್ ಮಾಡಿದ್ರೆ ನಮಗೆ ಪದಗಳು ಬೆಳೆಸಕ್ಕಾಗಲ್ಲ, ವೊಕ್ಯಾಬ್ಯುಲರಿ ಡೆವಲಪ್ ಆಗಲ್ಲ, ಶಬ್ದ ಭಂಡಾರ ಬೆಳೆಯಲ್ಲ, ಪದ ಸಂಪತ್ತು ಬೆಳೆಯಲ್ಲ. ಪದ ಸಂಪತ್ತು ಬೆಳಿಬೇಕಾದ್ರೆ ಪ್ರಿಫಿಕ್ಸ್ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೇಳಿಸ್ಕೊಳ್ಳಿ, ಬಹಳ ಸಿಂಪಲ್ ಆಗಿರುತ್ತೆ. ಒಂದು ನಿಮಿಷ ಬರೀ. ಈ ಪ್ರಿಫಿಕ್ಸ್ ಅನ್ನ ಇದು ಒಂದು ಮಾರ್ಕ್ಸ್ ಇದೆ ಹೇಳ್ಬಿಟ್ಟು ಈ ಭಾಗದಲ್ಲೇ. ಈಗ ಎಕ್ಸಾಂಪಲ್ ಹಾರ, ಬರೀಲ್ಲ ನೋಡಿ. ಹಾರ ಅಂತ ಪದ ಇದೆ. ಹಾರ ಏನು? ಹಾರ ಅಂದ್ರೆ ಒಂದು ಗಾರ್ಲ್ಯಾಂಡ್, ಒಂದು ಸರ, ಒಂದು ಮಾಲೆ ತಾನೆ. ಈ ಪದ ಇಟ್ಕೊಂಡು ಪ್ರಿಫಿಕ್ಸ್ ಆಡ್ ಮಾಡ್ತಾ ಹೋಗಿ ಪದ ಹೆಂಗ್ ಬೆಳೀತಾ ಹೋಗ್ತದೆ ಅಂದ್ಬಿಟ್ಟು ವೊಕ್ಯಾಬ್ಯುಲರಿ ಬರೀಲ್ಲ. ಈಗ ತಿಂದ್ರೆ ಆಹಾರ, ತಿಂದು ಜಾಸ್ತಿಯಾಗಿ ವಾಕಿಂಗ್ ಹೋದ್ರೆ ವಿಹಾರ, ಕೊಬ್ಬು ಬಂದು ಕುಸ್ತಿ ಮಾಡಿದ್ರೆ ಪ್ರಹಾರ, ಸತ್ತೋಗ್ಬಿಟ್ರೆ ಸಂಹಾರ, ಸತ್ತ ಕೊಡೋದು ಪರಿಹಾರ, ಬೆಳಿಗ್ಗೆ ತಿಂದ್ರೆ ಉಪಹಾರ, ಹಣ್ಣು ತಿಂದ್ರೆ ಫಲಹಾರ, ಸಸ್ಯ ಆದ್ರೆ ಸಸ್ಯಾಹಾರ, ಮಾಂಸ ಆದ್ರೆ ಮಾಂಸಾಹಾರ, ಮಿಶ್ರ ಆದ್ರೆ ಮಿಶ್ರಾಹಾರ. ಎಷ್ಟು ಪದ ಆಯ್ತು? ಒಂದು ಹಾರ ತಗೊಂಡು ಆಹಾರ, ವಿಹಾರ, ಸಂಹಾರ, ಪ್ರಹಾರ, ಸಸ್ಯಾಹಾರ, ಮಾಂಸಾಹಾರ, ಫಲಹಾರ 1000 ಪದ ಮಾಡ್ಕೋಬಹುದು ನಾವು. ನೆಕ್ಸ್ಟ್ ನೋಡಿ, ವಾಹ ಅಂತ ಪದ ಇರ್ತದೆ. ವಾಹ, ಮದುವೆ ಆದ್ರೆ ವಿವಾಹ, ಇಬ್ರು ನೆಟ್ಟಿದ್ರೆ ವಿವಾಹ, ಹೆಚ್ಚು ಕಡಿಮೆ ಆಯ್ತಾ ಪ್ರವಾಹ ಫ್ಲಡ್, ಚೆನ್ನಾಗಿದ್ರೆ ವಿವಾಹ, ಹೆಚ್ಚು ಕಡಿಮೆ ಆಯ್ತಾ ಪ್ರವಾಹ. ಒನ್ ಮೋರ್ ವರ್ಡ್, ಚಿತ ಅಂತ ಪದ ಇದೆ. ಚಿತ ಎಂದರೆ ಒಂದಿದ, ಚಿತೆ ಅಲ್ಲ. ಚಿತೆ ಸುಡುವಾಗ ಇರುವ ಮರದ ಕಟ್ಟಿಗೆ, ಸತ್ತ ಸುಡೋದು ಚಿತೆ. ಚಿತ ಅಂದ್ರೆ ಒಂದಿದ ಅಂತ ಬರೀಲ್ಲ. ಈಗ ನೋಡಿ ಕಟ್ ಇದೆ. ಪುಕ್ಸಟ್ಟೆ ಕೊಟ್ರೆ ಕೈ ಉಚಿತ, ಕೊಟ್ಟಿದ್ ಗ್ಯಾರಂಟಿ ಇದ್ರೆ ಖಚಿತ, ಚೆನ್ನಾಗಿತ್ತ ರಚಿತ, ತುಂಬಾ ಚಂದ ಸುವಿರಚಿತ, ಅದ್ಭುತ ಇದೆ ವಿರಚಿತ. ನಾವು ತುಂಬಾ ಚಂದ ಇದ್ರೆ ಸುವಿರಚಿತ, ಗೊತ್ತಿದ್ದೀನ ಪರಿಚಿತ, ಗೊತ್ತಿಲ್ವ ಅಪರಿಚಿತ, ತುಂಬಾ ಚೆನ್ನಾಗಿ ಗೊತ್ತ ಚಿರಪರಿಚಿತ. ಈ ಸ್ಟ್ರಕ್ಚರ್ ರಚನೆ ಆಗೋದು ಹೇಗೆ? ಇಟ್ ಇಸ್ ಬೇಸ್ಡ್ ಆನ್ ಪ್ರಿಫಿಕ್ಸ್. ಉಪಸರ್ಗಗಳು ಆಡ್ ಮಾಡ್ತಾ ಹೋಗ್ಬಿಡಿ, ಪದ ಬೆಳೆಯುತ್ತೆ. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ? 2013-14 ಬಂದಿದೆ, ಇದೇ ಪದ ಕೊಟ್ಟಿದ್ದಾನೆ. ಪ್ರವಾಹ ಅಂತ ಪದ ಕೊಟ್ಬಿಟ್ಟು ಪ್ರವಾಹ ಉಪಸರ್ಗ ಆಪ್ಷನ್ 1 ವಾಹ, 2 ಹ, 3 ಪ್ರ, 4 ಯಾವುದು ಅಲ್ಲ. ಎಲ್ಲ ಮಕ್ಕಳು ಎಲ್ರೂ ಯಾವುದು ಅಲ್ಲ. ಯಾಕೆ? ಎಲ್ಲ ಒಂದೇ ಪದ ಅಂದ್ಕೊಂಡ್ಬಿಟ್ಟವ್ರೆ. ವಾಹ ಪದಕ್ಕೆ ಪ್ರ ಸೇರಿಸಿ ಪ್ರವಾಹ ಮಾಡಿರೋದು ಅವನು. ಹಾಗಾಗಿ ಪದಗಳು ರಚನೆ ಹೆಂಗಾಗ್ತದೆ ನೋಡ್ಬೇಕು ನಾವು. ಈಗ ಭಾವ ಅಂತ ಇರುತ್ತೆ ನೋಡಿ, ಎಷ್ಟು ಮಾಡ್ಬೋದು? ಪ್ರಭಾವ, ಅಭಾವ, ಸಂಭಾವ ಮಾಡ್ಬೋದ? ಎಷ್ಟು ಪದ ಮಾಡ್ಬೋದು ಅಲ್ವೇ? ಹೋಗ್ತಾನೆ. ಹಾಗಾಗಿ ಬಲ ತಗಳಿ, ಪ್ರಬಲ, ದುರ್ಬಲ, ಅಬಲ, ಸಬಲ, ನಿರ್ಬಲ, ಎಷ್ಟು ಮಾಡ್ಬೋದು? ಯೋಧ, ಸುಯೋಧ, ಓಕೆ, ವಿಯೋಧ ಬರಿಬೋದ? ಹೀಗೆ ಉಪಸರ್ಗಗಳ ಕೆಲಸ ಏನಪ್ಪಾ ಅಂದ್ರೆ ಪದಗಳನ್ನ ಅಕ್ಷರ ಸೇರಿಸಿ ಹೊಸ ಪದ ರಚನೆ ಮಾಡಬಹುದು, ಅಪೋಸಿಟ್ ಮಾಡಬಹುದು. ಒಂದು ತಪ್ಪು ನಿಮ್ಗೆ ಹೇಳ್ಬಿಡ್ತೀನಿ, ಈ ಅಪೋಸಿಟ್ ವರ್ಡ್ ನೀವು ಇಂಟು ಹಾಕಿದ್ರಲ್ಲ, ಹಗಲು ವಿರುದ್ಧ ಪದ ಏನೋ ಇರುಳು. ಮತ್ತೆ ಇಂಟು ಸರಿನಾ ಯೋಚನೆ ಮಾಡಿದರೆ ಯಾವತ್ತಾರು? ಇಂಟು ಓಕೆ. ಪ್ಲಸ್ ಅಂದ್ರೆ ಏನು? ಕೂಡಿಸು. ಮೈನಸ್ ಅಂದ್ರೆ ಏನು? ಗುಣಿಸು. ಇಂಟು ಅಂದ್ರೆ ಸರಿ, ಮೈನಸ್ ಅಂದ್ರೆ ಏನು? ಕಳೆ. ಇಂಟು ಅಂದ್ರೆ ಏನು? ಗುಣಿಸು. ಗುಣಿಸಿ ಹಗಲು ಇಂಟು ಹಗಲು ಜಾಸ್ತಿ ಆಗಲಾಗಬೇಕು. ಇರುಳು ಹೆಂಗ್ ಬರ್ತದೆ? ಪೆದ್ದ ಕಲ್ತ್ಕೊಂಡಿದೀವಿ ನಾವು. ಯಾವ ಪ್ರಶ್ನೆ ಮಾಡಿಲ್ಲ ನಾವು. ಕಷ್ಟ ಇಂಟು ಕಷ್ಟ, ಕಡು ಕಷ್ಟ ಆಗಬೇಕು. ಸುಲಭ ಹೆಂಗಾಗ್ತದೆ? ಇಂಟು ಇರ್ಲಿಲ್ಲ ಅಲ್ಲಿ ಒಂದು ಚಿಹ್ನೆ ಇತ್ತು, ಈ ತರ ಚಿಹ್ನೆ. ಯಾವ್ದಿದು? ಲೆಸ್ ದೆನ್ ಗ್ರೇಟರ್ ದೆನ್ ಅಂತಿರಲ್ಲ ಮ್ಯಾಥ್ಸ್ ಅಲ್ಲಿ. ಕನ್ನಡದಲ್ಲಿ ವಿಮುಖ ಚಿಹ್ನೆ ಅಂತ. ಯಾವ ಚಿಹ್ನೆ ಇದು? ವಿಮುಖ ಚಿಹ್ನೆ. ನನಗೆ ನೀನು ವಿಮುಖ. ಇಟ್ ಇಸ್ ವಿಲೋಮ್ ಶಬ್ದ ಅಂತಿದೆ ನೋಡಿ. ಹಿಂದಿನಲ್ಲಿ ವಿಲೋಮ್ ಶಬ್ದ ತಾನೆ. ವಿರುದ್ಧ ಪದಗಳು. ಈ ವಿರುದ್ಧ ಪದಗಳು ಹೆಂಗಿರ್ತವೆ ಅಂದ್ರೆ ಗುಣ, ಸ್ವಭಾವ, ವ್ಯಕ್ತಿ, ಸ್ಥಳ, ಯಾವುದಕ್ಕೂ ಒಂದು ವಿರುದ್ಧ. ಬ್ಲ್ಯಾಕ್ ವೈಟ್ ಏನು ವಿರುದ್ಧ ಅಲ್ವೇ? ಹಾಗಾಗಿ ಇದಿತ್ತು, ಮತ್ತೆ ಗ್ಯಾಪ್ ಇತ್ತು. ಯಾವನೋ ಪಾಪಿ ಸೇರ್ಸ್ ಇಂಟು ಮಾಡ್ಬಿಟ್ಟ ಕಣಮ್ಮ. ಅದು ಯಾರು ಮಾಡಿದ್ರು ಗೊತ್ತಿಲ್ಲ, ಇಂಟು ಹಾಕೊಂಡೇ ಬಂದಿದೀವಿ ನಾವು. ಎಲ್ಲಿ ನೋಡಿ ಇಂಟು ಕ್ರಾಸ್ ಹಾಕಿರ್ತೀವಿ,
ಇದು ಕ್ರಾಸ್ ಇರಲ್ಲ, ಮಧ್ಯೆ ಗ್ಯಾಪ್ ಇರುತ್ತೆ. ರೂಢಿಯಿಂದ ತಪ್ಪುಗಳಾಗಿರೋದು ಇವೆಲ್ಲ. ಇವರಿರಲಿ. ಇದು ವಿರುದ್ಧ ಪದ ಮುಗಿದು ಈ ಭಾಗದಲ್ಲಿ. ಅಪೋಸಿಟ್ ವರ್ಡ್ ಇದೆ, 5 ಮಾರ್ಕ್ಸ್ ಇರುತ್ತೆ. ಇದು ಅದೇ ಒಂದು ಚಾಪ್ಟರ್ ಅಂತ ಮಾಡಕ್ ಹೋಗ್ತಿಲ್ಲ. ಅಪೋಸಿಟ್ ವರ್ಡ್ ಇಷ್ಟು. ಎಷ್ಟಿದೆ ನಿಮ್ಮ FD ಎಕ್ಸಾಮ್ಗಳಲ್ಲಿ ಅಂತಂದ್ರೆ ಈ ವಿರುದ್ಧ ಪದಗಳೇ 3,500 ಪದ ಇದೆ. ಎಷ್ಟಿದೆ? 3,500. ಟೆಕ್ನಿಕ್ ಕೇಳಿಸ್ಕೊಳ್ಳಿ. ಒಂದು ಅದೇ ಭಾಷೆದಾಗಿರ್ಬೇಕು. ಎರಡನೇದು ಇಂಪಾರ್ಟೆಂಟು, ವ್ಯಾಕರಣಬದ್ಧವಾಗಿರ್ಬೇಕು. ಮೂರನೇದು ನಿಮಗೆ ವಿರುದ್ಧ ಪದ ಮಾಡಿ ಬರೆಸ್ಕೊಡ್ತೀನಿ. ನಹಿನ್ಯ ನಿಯಮ ಅಂತಿದೆ. ನಹಿನ್ಯ ನಿಯಮ ಅಂದ್ರೆ ಸ್ವರಗಳು ಬಂದ್ರೆ ಒಂದು ರೂಪ, ವ್ಯಂಜನ ಬಂದ್ರೆ ಒಂದು ರೂಪ. ಎಕ್ಸಾಂಪಲ್ ನಿಮಗೆ ಅನುಕೂಲ ಅಂತ ಪದ ಇದೆ. ಅನುಕೂಲ ಅಲ್ವಮ್ಮ? ಅನುಕೂಲ ಅಪೋಸಿಟ್ ಏನಮ್ಮ? ತಪ್ಪು. ಅದು ಅನನುಕೂಲ, ಅನಾನುಕೂಲ ಅಂತ ಬರೆಯಂಗಿಲ್ಲ. ಅನುಕೂಲ, ಅನಾನುಕೂಲ. ಇಲ್ಲಿ ಸ್ವರಗಳು ಬಂದಾಗ ಅದಕ್ಕೆ ಅನ್ ಅಂತ ಆಡ್ ಮಾಡಬೇಕು ಅಥವಾ ಅನ್ ಅಂತ ಆಡ್ ಮಾಡಬೇಕು. ಅನುಕೂಲ, ಅನನುಕೂಲ, ಉಪಸರ್ಗ ಬರಬೇಕು. ಸಪೋಸ್ ಈ ಭಾಗದಲ್ಲಿ ಏನಾದರೂ ಕೂಡ ಬಿಗಿನಿಂಗ್ಗೆ ಅದು ವ್ಯಂಜನ ತಗೊಂಡ್ಬಿಟ್ಟಿದ್ರೆ ಆ ಸ್ವರ ಯೂಸ್ ಮಾಡಬೇಕು. ಸಹಾಯ, ಅಸಹಾಯ, ಸಂಗತ, ಅಸಂಗತ, ಸಂಭವ, ಅಸಂಭವ, ಸುಖ, ಅಸುಖ ಅಂತಾನೂ ಇದೆ. ಸುಖ, ಅಸುಖ ಆ ಆಡ್ ಮಾಡಬೇಕು. ಆ ಆಡ್ ಮಾಡಿದ್ರೆ ಇಲ್ಲ ಅಂತ. ಅನ್ ಅಥವಾ ನಿರ್ ಆಡ್ ಮಾಡಿದ್ರೆ ಇಲ್ವೇ ಇಲ್ಲ ಅಂತ. ಉಪೇಂದ್ರ ಫಿಲಂ ಅಲ್ಲಿ ಅವನಂತಾನೆ ನಾನವನಲ್ಲ ಅಂತಾನೆ. ನಾನವನಿಲ್ಲ ಅಂತ ನಾವು ನಾನವನಲ್ಲ ಅಂದರ್ಥ ಇನ್ಯಾವನು ಅವನು ನನಗೆ ಗೊತ್ತಿಲ್ಲ. ಅವನು ಸಂಬಡಿ ಇಸ್ ದೇರ್, ಐ ಡೋಂಟ್ ನೋ. ಅಲ್ಲ ಬೇರೆ, ಇಲ್ಲ ಬೇರೆ. ಆ ಬಂದ್ರೆ ಅಲ್ಲ, ನಿರ್ಬಂದ್ರೆ ಇಲ್ಲ. ಸಂಕೋಚ ಏನ್ ಬರೀಬೇಕು? ನಿಸ್ಸಂಕೋಚ. ಅರ್ಥ ಏನು? ಸಂಕೋಚವೇ ಇಲ್ಲ ಅಂತ ಬೆಳಗಿದೆ ಪದ. ಕಳಂಕ ಏನು? ನಿಷ್ಕಳಂಕ, ಕಳಂಕನೇ ಇಲ್ಲ ಅಂತ. ಕಲ್ಮಶ ವಿರುದ್ಧ ಪದ ಏನು? ನಿಷ್ಕಲ್ಮಶ ಅಲ್ವೇ? ಸಂದೇಹ, ನಿಸ್ಸಂದೇಹ. ಭಾವ, ನಿರ್ಭಾವ. ನೋಡಿ, ಅಭಾವ ಅಲ್ಲ ಅದು, ಭಾವ, ನಿರ್ಭಾವ, ಭಾವವೇ ಇಲ್ಲದ್ದು. ಹಾಗಾಗಿ ನಿರ್ಬಂದ್ರೆ ಬೇರೆ ಅರ್ಥ, ಆ ಬಂದ್ರೆ ಬೇರೆ ಅರ್ಥ. ಆ ಅಂದ್ರೆ ಇಲ್ಲ, ನಿರ್ಬಂದ್ರೆ ಅಬ್ಸಲ್ಯೂಟ್ಲಿ ನಿಲ್ಸ್ಟೇಡ್, 0 ಲೆವೆಲ್ ಅಂತ. 0 ಬಂದ್ಬಿಡುತ್ತೆ. ಇಷ್ಟು ಅದ್ರ ಬಗ್ಗೆ ಅಪೋಸಿಟ್ ವರ್ಡ್. ಅದನ್ನ ಈ ಭಾಗದ ಸ್ವಲ್ಪ ಮುಗಿಸಿದಿರಿ. ನೆಕ್ಸ್ಟ್ ಬರ್ಸುವಾಗ ನಮಗೆ ಅವಾಗ ಕಡಿಮೆ ಆಗ್ತದೆ, ಬೇರೆ ಹೇಳ್ಕೋಬಹುದು. ಸಂಯುಕ್ತ ಅಕ್ಷರ ಬಗ್ಗೆ ಬರ್ಕೊಳ್ಳೋದು ಬೇಡಿ, ಹೇಳಿದ ಸಂಯುಕ್ತ ಅಕ್ಷರ ಮುಗಿದಿದೆ. ಪದಗಳು ಓಕೆ. ಈಗ ಬನ್ನಿ, ಇದು ಬೇಡ, ನೆಕ್ಸ್ಟ್ ಹೆಡಿಂಗ್ ಹಾಕೊಂಡ್ಬಿಡಿ, ಆಮೇಲೆ ಹೋಗೋಣ. ಹಾಂ, ಹೆಡಿಂಗ್ ವೆರಿ ಇಂಪಾರ್ಟೆಂಟ್ ಏರಿಯಾ. ಇದ್ರ ಮುಂದೆ 5 ಅಂಕ ಅಂತ ಬರ್ಕೊಳ್ಳಿ, 5 ಮಾರ್ಕ್ಸ್. ನಾಮಪದ 2 ಗಂಟೆ ಆದ ತಕ್ಷಣ ಓಕೆ ನೋಡೋಣ. ವೆರಿ ಸಿಂಪಲ್. ಇದನ್ನೇ ಹೆಡಿಂಗ್ ಹಾಕೊಂಡಿರಿ. ಇದ್ರ ಜೊತೆ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ. ನೀವು ಇಡೀ ಗ್ರಾಮರ್ನ ಸುಲಭವಾಗಿ ಕಲ್ತ್ಕೊಳ್ಳೋಕೆ ಒಂದು ಮಾರ್ಗ ಇದೆ. ಇಡೀ ಗ್ರಾಮರ್ನ ಹಿಂಗೆ ನೋಡ್ಕೊಂಬಿಡಿ. ವೆರಿ ಸಿಂಪಲ್. ಇಡೀ ಗ್ರಾಮರ್ನ 3 ಭಾಗ ಮಾಡ್ಕೊಂಬೋಣ. ಬರ್ಕೊಬೇಡಿ, ಕೇಳಿಸ್ಕೊಳ್ಳಿ. ನಮ್ಮ ಪದ ಅದಕ್ಕೆ ಹೋಗ್ತೀನಿ, ಆಮೇಲೆ ನಾನು ಬರ್ತೀನಿ. ಇಡೀ ಗ್ರಾಮರು ಈ 3 ಭಾಗದಲ್ಲೇ ಮೂವ್ ಆಗುತ್ತೆ ಕಣಮ್ಮ. ಇನ್ನೇನು ಯೋಚನೆ ಮಾಡಕ್ ಹೋಗ್ಬೇಡಿ, ಈ 3ರಲ್ಲೇ ಯೋಚನೆ ಮಾಡಿ. ಒಂದು ಇಲ್ಲೇ ಬರೀತೀನಿ, ಹಿಂಗೆ ಬರೆಯೋಣ. ಬರ್ಕೋಬೇಡಿ. ಇದನ್ನ ಫಸ್ಟ್ ಒಂದು ನಾಮಪದ, ಮೊದಲನೇದು ಬರ್ಕೋಬೇಡಿ. ಫಸ್ಟ್ ಒಂದು ಇಡೀ ಗ್ರಾಮರ್ಲಿ ಮೊದಲನೇದು ನಾಮಪದ, ಎರಡನೇದು ಕ್ರಿಯಾಪದ, ಮೂರನೇದು ಅವ್ಯಯ ಅಂತ ಬರ್ತದೆ. ಇದು ನಾಮಪದ, ಕ್ರಿಯಾಪದ, ಅವ್ಯಯ, 3 ಲೆಗ್ಗು. ನಾಮ, ಕ್ರಿಯೆ, ಅವ್ಯಯ. ರಿಪೀಟ್: ನಾಮ, ಕ್ರಿಯೆ, ಅವ್ಯಯ. ನಾಮಪದ, ಕ್ರಿಯಾಪದ, ಅವ್ಯಯ. ಏಕಪಾತ್ರ ಅಭಿನಯ. ಈಗ ಎಲ್ಲನೂ ಮಾಡಿ ತೋರಿಸ್ತಿದ್ದೀನಿ. ವೆರಿ ಸಿಂಪಲ್. ಸಿ, ನಾಮಪದ ಅಂದ್ರೆ ಏನು ಗೊತ್ತಾ? ಯಾವುದು? ನಾಮ ಅಂದ್ರೆ ಏನು? ಹೆಸರು. ಹೆಸರು, ಹೆಸರಿನೊಂದಿಗೆ, ಹೆಸರಿನಲ್ಲಿ, ಹೆಸರಿನೊಳಗೆ, ಹೆಸರಿನೊಳಗೆ ಭಾವ, ಸಂಖ್ಯೆ ಎಲ್ಲ ಇಟ್ಕೊಂಡಾಡೋದೇನು ನಾಮಪದ. ನಾಮ ಎಂದರೆ ಹೆಸರು, ಹೆಸರಿನಲ್ಲೇ ಆಟಾಡೋದೇನು, ಹೆಸರಿನೊಳಗಡೆ ಓಡಾಡೋದೇನು ಸರ್
ನಾಮಪದ. ಹೆಸರೇ ಮುಖ್ಯ ಅಲ್ಲಿ. ಹಾಗಾಗಿ ನಾಮಪದ ಎಂದರೆ ಹೆಸರಿನ ಮೇಲೆ ಹೋಗ್ತಿರ್ತದೆ. ರಾಜಕುಮಾರ ಫಿಲ್ಮ್ ನಾಮಪದ. ಯಾಕೆ? ಹೆಸರೇ ರಾಜಕುಮಾರ. ಆಕ್ಟಿಂಗ್ ಮಾಡಿರೋನು ಪುನೀತ್ ರಾಜ್ಕುಮಾರ್. ಅಲ್ಲೊಂದು ಭಾವನಾಮ ಇದೆ, ಭಾವ ಇದೆ, ಒಂದು ಆಶ್ರಮ ಸೀನ್ ಇದೆ, ಜ್ಞಾಪಕ ಇದೆಯಾ? ಎಲ್ಲ ಆಮೇಲೆ ಒಂದೇನು ಬೇರೆ ಏನೂ ಇಲ್ಲ. ಇಡೀ ಫಿಲಮ್ಮು ಬರೀ ಭಾವದಲ್ಲೇ ಹೋಗ್ತದೆ, ಬರೀ ಹೆಸರಿನ ಮೇಲೆ ಹೋಗಿದೆ. ಏನದು? ರಾಜಕುಮಾರ ಫಿಲಂ. ಯಾವ ಪದ? ನಾಮಪದ. ಕ್ರಿಯಾಪದ ಅಂದ್ರೆ ಏನು? ಆಕ್ಷನ್. ಬಾಹುಬಲಿ ಯಾವ ಪದ? ಕ್ರಿಯಾಪದ. ಹಿಂಗ್ ಚುಚ್ಚಿದ್ರೆ ಬಲಿ, ಆನೆ ಮೇಲೆ ಆಡ್ಕೊಂಬಂದು ಚುಚ್ಚಿದ್ರೆ ಬಾಹುಬಲಿ. ಹೌದಾನೆ? ಆಕ್ಷನ್ ತಾನೆ. KGF ಏನು? ಕ್ರಿಯಾ. KGF ಅಲ್ಲೂ ಫೈಟಿಂಗ್ ತಾನೆ, ಕತ್ಲಲ್ಲಿ ತಾನೆ ಹೊಡೆಯೋದಲ್ಲಿ. KGF ವಿತ್ ಆಕ್ಷನ್ ಏನು ಸರ್? ಕ್ರಿಯಾಪದ. ರಜನಿಕಾಂತ್ ಫಿಲಂ ಎಲ್ಲ ಏನು ಸರ್? ಕ್ರಿಯಾಪದ. ಶೂನ ಹಿಂಗ್ ತೋರಿಸಿ ಮೂತಿನ ಹಿಂಗ್ ಹಾಕಬೇಕು ಕಾಲ, ಇಟ್ ಈಸ್ ಆಕ್ಷನ್. ವಿತೌಟ್ ಆಕ್ಷನ್ ನೀವು ರಜನಿಕಾಂತ್ ಫಿಲಂ ನೋಡಕ್ಕಾಗಲ್ಲ. ಸೊ ಏನ್ ಸಪ್ಪೆ ಅನ್ಸ್ಬಿಡುತ್ತೆ ಅವ್ರಿಗೆ. ತಮಿಳ್ನವ್ರು ಹಂಗಿರ್ಬೇಕು, ಹಿಂಗ್ ಎಸಿಬೇಕು ಅವ್ರಿಗೆ. ತೆಲುಗಿನವ್ರು ಹಿಂಗ್ ಹಿಡ್ಕೊಂಡ್ ಬರ್ಬೇಕು ಒಂದ್ ಮಗುನ, ಅದು ಕಿರುತ್ತಿರ್ಬೇಕು. ಹಂಗೆ ತಾನೆ ಅವ್ರು ಎಂಜಾಯ್ ಮಾಡ್ತಾರೆ. ಒಂದು ಮಗುನ ಹಿಂಗ್ ಹಿಡ್ಕೊಂಡು ಅಂತಾನೆ ಬಾಹುಬಲಿ ಫಿಲಮ್ ಅಲ್ಲಿ ಬರೋ ಮಗು ಮಾತ್ರ ಕಾಣ್ಬೇಕು, ಮಗು ಹೊಳ್ತಿರ್ಬೇಕು, ನೋಡಿ ಚಪ್ಪಾಳೆ ಹೊಡಿತಾರೆ. ತೆಲುಗಿನವ್ರು ಅರ್ಥ ಮಾಡ್ಕೋಬೇಕು ನೀವು. ಯಾವ ಮಗುನ ಹಿಂಗ್ ಎಸ್ ಹಿಂಗ್ ಹಿಡ್ಕತಾನೋ ಏನಾದ್ರು ತಮಿಳ್ನವ್ರು ಅವರು. ಅದೇ ಮಗುನ ಹಿಂಗ್ ಹಿಡ್ಕೊಂಡು ಓಡ್ ಬರ್ತಾಳಲ್ಲ ಅವಳು, ಅವಳೇ ಕನ್ನಡದವಳು. ಇದೇ ಸಿಂಬಾಲಿಕ್. ಕನ್ನಡ ಫಿಲಂ ಕರೆಕ್ಟ್ ಆಗೋದು ಇದ್ರ ಮೇಲೆ. ನಾವು ಹಂಗೆ ಎಷ್ಟು ಬಿಟ್ರೆ ನೋಡೋಣ, ಏನ್ ಸರ್ ಹಿಂಗೆ ಎಷ್ಟು ಬಿಟ್ರೆ ಮಗುನ ಅಂತೀವಿ. ಅವ್ರು ಎಂಜಾಯ್ ಮಾಡ್ತಾರೆ ನೋಡಿ ಹೆಂಗಿದೆ, ಎಂತ ಗುಣ ಅದ, ಅವ್ರ ಗುಣ ಹೆಂಗಿರ್ತವೆ ಅಂತ. ಸರಿ ವಾಪಸ್ ಬರೋಣ. ಕ್ರಿಯಾಪದ ಅಂದ್ರೆ ಏನು? KGF ಆಕ್ಷನ್ ಕ್ರಿಯಾಪದ. ಮ್ಯಾಚ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರೋಣ. ಅವ್ಯಯ ಅಂತೀವಿ. ಅವ್ಯಯ ಅಂದ್ರೆ ಏನು ಅಂತಂದ್ರೆ ಕೇಳಿಸ್ಕೊಳ್ಳಿ. ವ್ಯಯ ಎಂದರೆ ಖರ್ಚು. ಅವ್ಯಯ ಅಂದ್ರೆ ಖರ್ಚಾಗಲ್ಲ, ಹೌದಲ್ವಾ? ವ್ಯಯ ಅಂದ್ರೇನು? ಖರ್ಚು. ಅವ್ಯಯ ಅಂದ್ರೇನು? ಖರ್ಚಾಗಲ್ಲ. ಈಗ ಕೇಳಿಸ್ಕೊಳ್ಳಿ. ಯಾವುದು ಖರ್ಚಾಗುತ್ತದೆಯೋ ಅದು ಬದಲಾಗುತ್ತದೆ. ವೆರಿ ಸಿಂಪಲ್. 100 ರೂಪಾಯಿ ಕೊಟ್ಟೆ ಇವರಿಗೆ, ತಗೊಳ್ಳಿ ಖರ್ಚು ಮಾಡಿ ಅಂದ್ಬಿಟ್ಟು 300 ರೂಪಾಯಿ ಸಾಲ ಮಾಡ್ಕೊ ಬಂದ್ರು ಅವರು. ಯಾಕೆ? 100 ರೂಪಾಯಿ ಏನ್ ಲೆಕ್ಕ ಬಿಡಿ ಸರ್, ಬೆಂಗಳೂರಂತೂ ಕೇಳಂಗೆ ಇಲ್ಲ, 100 ರೂಪಾಯಿ ಲೆಕ್ಕನೇ ಇಲ್ಲ ಅಲ್ವಾ? ಒಂದು ಡ್ರೆಸ್ ತಗೊಂಡ್ರಿ ಅರ್ಧೋಯ್ತು, ಒಂದು ಚಾಕ್ ಪೀಸ್ ಕೊಟ್ರು ಬರೆಯಕ್ಕೆ, ಚಾಕ್ ಪೀಸ್ ಕತೆ ಮುಗೀತು. ಒಂದು ಪೆನ್ ತಗೊಂಡ್ರೆ ರಿಫಿಲ್ ಮುಗಿದೋಯ್ತು, ಸ್ಪೆಕ್ಸ್ ತಗೊಂಡೆ ಮುರಿದೋಯ್ತು. ಇವತ್ತು ಹುಟ್ಟಿದೀವಿ, ನಾಳೆ ಸತ್ತು ಹೋಗ್ತೀವಿ ನಾವು. ನಾವೆಲ್ಲ ಏನು ಸರ್? ವ್ಯಯ. ಅರ್ಥ ಮಾಡ್ಕೊಳ್ಳಿ. ಯಾವುದು ಖರ್ಚಾಗುತ್ತದೆಯೋ ಅದು ಬದಲಾಗುತ್ತದೆ, ಯಾವುದು ಖರ್ಚಾಗುವುದಿಲ್ಲವೋ ಅದು ಬದಲಾಗುವುದಿಲ್ಲ. ಅವ್ಯಯ ಎಂದರೆ ಬದಲಾಗುವುದಿಲ್ಲ, ಅವ್ಯಯ ಎಂದರೆ ಮುಗಿಯುವುದಿಲ್ಲ. ಅದೇ ಧಾರಾವಾಹಿ. ಧಾರಾವಾಹಿಯಲ್ಲಿ ಮುಗಿತವಮ್ಮ. ಕೆಲವು ಧಾರಾವಾಹಿನ ಹುಟ್ಟಿದಾಗಿಂದ ಬರ್ತಿವೆ, ಮುಗಿಯಲೇ ಇಲ್ಲ ಅಲ್ವೇ? ಈಗ ಅರ್ಥ ಮಾಡ್ಕೊಳ್ಳಿ. ರಾಜಕುಮಾರ ಫಿಲಮು ನಾಮಪದ, KGF ಕ್ರಿಯಾಪದ, ಅವ್ಯಯ ಸೀರಿಯಲ್. ಅವ್ಯಯಗಳು ಯಾಕೆ ಮುಗಿಯಲ್ಲ, ಯಾಕೆ ಚೇಂಜ್ ಆಗಲ್ಲ ಅಂತಂದ್ರೆ ವ್ಯಯ ಎಂದರೆ ಖರ್ಚು, ಅವ್ಯಯ ಎಂದರೆ ಖರ್ಚಾಗುವುದಿಲ್ಲ, ಅರ್ಥ ಬದಲಾಗುವುದಿಲ್ಲ. ಗ್ರಾಮರಲ್ಲಿ ನೋಡಿದ್ರೆ ಈಗ ಬನ್ನಿ, ಕಾಲ, ಲಿಂಗ ಮತ್ತು ವಚನಗಳಿಗೆ ಬದಲಾಗುವುದಿಲ್ಲ. ಅದಕ್ಕೆ ಅವ್ಯಯ. ಅವ್ಯಯಗಳು ಎಂದರೆ ಗ್ರಾಮರಲ್ಲಿ ನೋಡಿದ್ರೆ ಕಾಲ, ಲಿಂಗ, ವಚನಗಳಿಗೆ ಬದಲಾಗದಿರುವ ರೂಪಗಳೇ ಅವ್ಯಯಗಳು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಕಾಲಕ್ಕಾಗಲಿ, ಲಿಂಗಕ್ಕಾಗಲಿ, ವಚನಕ್ಕಾಗಲಿ ಬದಲಾಗುವುದಿಲ್ಲ. ಜಸ್ಟ್ ಬ್ರೀಫ್ ಮಾಡ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂತರದ್ದು ಕಾಲಗಳಲ್ಲಿ ಎಷ್ಟಿದೆ? 3. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ರಾಮಣ್ಣಗೌಡ್ರದವರು ಬಿಸರದವರು. ನಮ್ಮ ಕಾಲ ಯಾವುದು? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಗೊತ್ತು ಕಣ, ಮಂದಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಲದ ಬಗ್ಗೆನೇ ಒಂದು ಅರ್ಧ ಗಂಟೆ ಬೇಕು. ಅದರಲ್ಲಿ ಇನ್ಡೆಪ್ತ್ ಬಗ್ಗೆ ಹೇಳ್ತೀನಿ, ಅದ ನೋಡ್ಕೋಣ. ಕಾಲ 3 ಅಲ್ವಮ್ಮ? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಭೂತಕಾಲ ವಾಚಕ ಪ್ರತ್ಯಯ ದ, ವರ್ತಮಾನ ಕಾಲ ವಾಚಕ ಪ್ರತ್ಯಯ ಉತ್ತ, ಭವಿಷ್ಯತ್ ಕಾಲ ವಾಚಕ ಪ್ರತ್ಯಯವ. ಮಾಡಿದನು ಮಾಡುತ್ತಾನೆ ಮಾಡುವನು, ನೋಡಿದನು ನೋಡುತ್ತಾನೆ ನೋಡುವನು, ಬಂದನು ಬರುತ್ತಾನೆ ಬರುವನು. ವೆರಿ ಕ್ಲಿಯರ್. ಕಾಲ ಮುಗೀತು. 3 ಕಾಲ. ವಚನ ಎಷ್ಟಿದೆ? 2 ಕಣಮ್ಮ. ಏಕವಚನ, ಬಹುವಚನ. ಸಂಸ್ಕೃತ ಭಾಷೆಯಲ್ಲಿ ದ್ವಿವಚನ ಅಂತಿದೆ, ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ 2. ಒಂದಿದ್ರೆ ಏಕವಚನ, ಒಂದಕ್ಕಿಂತ ಹೆಚ್ಚಾಗಿದ್ರೆ ಬಹುವಚನ. ಮರ, ಮರಗಳು. ಮುಗಿತಷ್ಟೇ. ಅಪ್ಪ, ಅಪ್ಪಗಳು. ಅಮ್ಮ, ಅಮ್ಮಗಳು ಮಾಡಕ್ಕಾಗಲ್ಲ ನಾವು. ಯಾಕೆ? ಅದಕ್ಕೆಲ್ಲ ಗಳು ಬರಲ್ಲ, ಕಳ್ಳು ಬರ್ತದೆ. ಮಗು, ಮಕ್ಕಳ್ ಅಂತ ಬರ್ತದೆ. ಓಕೆ. ಅಂದಿರ್, ಅಪ್ಪಂದಿರ್, ಅಮ್ಮಂದಿರ್ ಅಂತ ಬರ್ತದೆ. ವಚನ 2. ವೆರಿ ಸಿಂಪಲ್. ನೆಕ್ಸ್ಟ್ ಇಲ್ಲಿ ಲಿಂಗಕ್ಕೆ ಬನ್ನಿ. ಲಿಂಗ ಎಷ್ಟಿದೆ? 3 ಇದೆ.
ಮೂರಿದೆ. ಬಟ್ ನಿಮಗೆ ನಾನು ಒಟ್ಟು 9 ಲಿಂಗ ಪರಿಚಯ ಮಾಡಬೇಕು. ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ ಲಿಂಗಂ 9 ತೆರಂ ಅಂತಾನೆ. 9 ಲಿಂಗ ಇದೆಯಪ್ಪ, ಅದನ್ನೆಲ್ಲ ಕನ್ಸಾಲ್ಟೇಟಿ 3 ಮಾಡಿದ್ದೀನಿ. ಅದಕ್ಕೊಂದು ಸೂತ್ರ ಕೊಡ್ತೀನಿ. ಪುರುಷ ಆದೊಡೆ ಪುಲ್ಲಿಂಗಂ, ಸ್ತ್ರೀ ಆದೊಡೆ ಸ್ತ್ರೀಲಿಂಗಂ, ನಪ್ಪಾಗಿದ್ದೊಡಂ ನಪುಂಸಕಲಿಂಗಂ ಅಂದ್ಬಿಟ್ಟ. ಪುರುಷ ಅಂತ ಸೂಚನೆ ಮಾಡಿದ್ರೆ ಪುಲ್ಲಿಂಗ ಅನ್ನೋ, ಸ್ತ್ರೀ ಅಂತ ಸೂಚನೆ ಮಾಡಿದ್ರೆ ಸ್ತ್ರೀಲಿಂಗ ಅನ್ನೋ, ಇದು ಹೊರತುಪಡಿಸಿರ್ತಕ್ಕಂಥ ಎಲ್ಲವೂ ಏನ್ ಮಾಡಿ ನೀನು ನಪುಂಸಕಲಿಂಗ ಅಂತ ಮಾಡಿಬಿಡು ಅಂತಂದ. ಇದನ್ನ ಯಾವ್ದು ಆಧಾರದ ಮೇಲೆ ಮಾಡ್ತಾನೆ ಅಂತಂದ್ರೆ, ಕನ್ನಡ ಭಾಷೆ ಲಿಂಗ ವ್ಯವಸ್ಥೆ ತುಂಬಾ ಸ್ಪಷ್ಟವಾಗಿದೆ, ನಿಖರವಾಗಿರುತ್ತೆ. ಎಕ್ಸಾಂಪಲ್ ತಗೊಳ್ಳಿ, ಮಗು ಎನ್ನುವುದು ಯಾವ ಲಿಂಗ? ಯಾಕೆ ಮಗು ನಪುಂಸಕಲಿಂಗ? ಯಾಕೆ ಗಂಡು ಹೆಣ್ಣು ಗೊತ್ತಲ್ಲ? ಹುಟ್ಟಿದ ತಕ್ಷಣ ಡಾಕ್ಟ್ರೆ ಬಂದು ತಗೊಳ್ಳಿ ಹೆಣ್ಮಗು ಅಂತ ಕೊಡ್ಲಿಲ್ಲ ನಮಗೆ. ಡಾಕ್ಟ್ರೆ ಅಂದಲ್ಲ ಹೆಣ್ಮಗು ಆಗಿದೆ, ಗಂಡು ಫೋನ್ ಮಾಡಿ ಹೇಳಿದ್ರಲ್ಲ ಚಿಕ್ಕಮ್ಮನಿಗೆ ಹೆಣ್ಮಗು ಆಯ್ತು, ಗಂಡು ಮಗು ಆಗಿದೆ ಅಂತ ಹೇಳಿ ಹೇಳ್ತೀವಲ್ಲಮ್ಮ. ಯಾಕೆ ಹೆಣ್ಣು ಗಂಡು ಗೊತ್ತಾಗಲ್ಲ? ಕೊಡ್ಲಿ ನಮ್ಗೇನು ಅದು ನಮ್ಗೆ ನಮ್ಗೆ ಕೊಡ್ಲಿ ಮಗು ಗೊತ್ತರ ಹೆಣ್ಣು ಗಂಡು ಅಂದ್ಬಿಟ್ಟು. ವೆರಿ ಸಿಂಪಲ್ ಕಣಮ್ಮ. ಸೀನು ಕೇಳಿಸ್ಕೊಳ್ಳಿ, ನಮಗ್ ಗೊತ್ತು ಗಂಡು ಹೆಣ್ಣು ಅಂತ, ಅದು ಗೊತ್ತಿರ್ಬೇಕಲ್ಲ. ಎಮ್ಮೆ ಕಾಂಪ್ಲಾನ್ ಬೈ ಎಮ್ಮೆ ಕಾಂಪ್ಲಾನ್ ಕರಲ್ಲ ಅಂತ. ಆ ಮಗುಗೆ ನಾನು ಹೆಣ್ಣು ಗಂಡು ಅಂತ ಗೊತ್ತಿದೆಯಮ್ಮ? ಗೊತ್ತಿಲ್ಲ. ಗೊತ್ತಾಗೋರ್ಗು ಯಾವ ಲಿಂಗ ಅದು? ನಪುಂಸಕ ಲಿಂಗನೇ. ಜ್ಞಾಪಿಸ್ಕೊಳ್ಳಿ. ನೀವು ಅಂಗನವಾಡಿನೋ LKG ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಬಂದ್ರೆ, 4ನೇ ಕ್ಲಾಸ್ ಬಂದಾಗ PT ಮಾಸ್ಟರ್ ಬಾಯ್ ಸಪರೇಟ್ ಗರ್ಲ್ಸ್ ಸಪರೇಟ್ ಅಂದ್ರು. ನಾನು ಬಾಯ್ಸ ಸರ್ ಗೊತ್ತೇ ಇಲ್ಲ ಅವಾಗ ಗಂಡು ಅಂತ. ಅವ್ರಿಗೆ ಇವಕ್ಕೂ ಹೆಣ್ಣು ಅಂತ ಗೊತ್ತಿರಲ್ಲ. ನಾ ಹೆಣ್ಣ ಸರ್ ಅಂತ ಆಗ ಅಲ್ಲ ಸರ್. ಅಲ್ಲಿವರೆಗೆ ಹೆಂಗೆ ಸರ್? ಒಟ್ಟೆ ಕೂತಿರ್ತೀವಿ ನಾವು. ನಾನು ಗಂಡು ನಾನು ಹೆಣ್ಣು ಗೊತ್ತಾಗದ ಯಾವಾಗ ಅಂದ್ರೆ ಯಾವ್ದ ಮೇಲೆ? ಬೌದ್ಧಿಕತೆಯನ್ನ. ಕನ್ನಡ ಭಾಷೆಯ ಲಿಂಗ ವಿವಕ್ಷೆ ಮಾಡೋದು ಯಾವ್ದ್ರ ಮೇಲೆ ಅಂದ್ರೆ ಬುದ್ಧಿಶಕ್ತಿ ಮೇಲೆ ಲಿಂಗ ಮಾಡಿರೋದು. ಬುದ್ಧಿಶಕ್ತಿ ಯಾವ್ದಿರೋದು? ಅದಕ್ಕೇನ್ ಮಾಡ್ಬಿಟ್ರೆ ಚೆನ್ನಾಗಿ ಇಡೀ ಜೀವ ಸಂಕುಲವನ್ನು 2 ಭಾಗ ಮಾಡ್ಕೊಂಡ್ಬಿಡ್ತಾನೆ. ಒಂದು ಮೇಲ್ವರ್ಗ ಮತ್ತೊಂದು ಕೆಳವರ್ಗ. ಮಹತ್ ಮತ್ತೆ ಅಹಮತ್ ಅಂತ ಮಾಡ್ಕೊಂಡ್ಬಿಟ್ಟ. ಮಹತ್ ಅಂದ್ರೆ ಮೇಲ್ವರ್ಗ, ಅಹಮತ್ ಅಂದ್ರೆ ಕೆಳವರ್ಗ. ಅಂದ್ರೆ ಮೇಲ್ವರ್ಗದಲ್ಲಿ ಮಾತ್ರ ಪುಲ್ಲಿಂಗ ಸ್ತ್ರೀಲಿಂಗ. ಈಗ ಯೋಚನೆ ಮಾಡಿ, ಇಡೀ ಜೀವ ಜಂತುಗಳಲ್ಲಿ ಮೇಲ್ವರ್ಗದ ಪ್ರಾಣಿ ಅಂದ್ರೆ ಯಾವುದು? ಮನುಷ್ಯ ತಾನಮ್ಮ. ನಾವು ತಾನೇ ಝೂ ಮಾಡೋದು. ಪ್ರಾಣಿಗಳು ಝೂ ಮಾಡಿದವ ನಮ್ಮ ಹಾಕೊಂಬಿಟ್ಟು. ನಾವು ತಾನೇ ಝೂ ಮಾಡ್ತಿರೋದು. ನಾವು ತಾನೇ ಆನೆ ಸಾಕ್ತಿರೋದು. ಆನೆ ನಮ್ ಸಾಕಿದ್ಯಾ? ಆನೆ ನಾವು ಸಾಕಿದೀವಿ, ಬಟ್ ಆನೆ ನಮ್ ಸಾಕಿಲ್ಲ. ವೆರಿ ಕ್ಲಿಯರ್. ದೊಡ್ಡ ಪ್ರಾಣಿ ಆದ್ರೂ ಆನೆ ಆ ಮಾವುತ ಕುಡಿದು ತೂರಾಡ್ತಿರ್ತಾನೆ. ಅವ್ನು ನೋಡಿದ್ರೆ ಭಯ ಅದಕ್ಕೆ. ಇವನೇನು ಹಿಂಗ ಅವನಲ್ಲ ನೋಡಿ, ಅವನು ತೂರಾಡೋನು ದಪ್ಪ ಆನೆ ಪಳಗಿಸ್ಬಿಡ್ತಾನೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ವೇ? ಯಾಕೆಂದ್ರೆ ಆನೆ ದೊಡ್ಡದೇ ಇದ್ರು ಅದ್ರ ಬುದ್ಧಿ ಎಷ್ಟು ಸರ್ ಸಿಕ್ಕಿದೆ. ಎಕ್ಸಾಂಪಲ್ ಕೊಡ ನಿಮಗೆ. ಈ ದುಬಾರೆ ಫಾರೆಸ್ಟ್ ಅಲ್ಲಿ ಆನೆ ಟ್ರೈನ್ ಮಾಡ್ತಾರಲ್ಲಮ್ಮ, ಆ ಟ್ರೈನ್ ಮಾಡೋ ಏನ್ ಮಾಡ್ತಾರೆ, ಆನೆಗೆ ಅಂತ ದೊಡ್ಡದೊಂದು ಲಾಗು ದೊಣ್ಣೆ ತಗೊಂಡು ಅದ್ರ ಎದುರುಗಡೆ ಸುತ್ತ ಹೊಡೆದು ಒಂದು ಇದು ಮಾಡಿ ಕೂಟ ಹಾಕ್ಬಿಟ್ಟು ಕಟ್ತಾನೆ. ಚೈನಲ್ಲಿ ಕಟ್ಬಿಟ್ಟು ಹೋಗ್ಬಿಡ್ತಾನೆ ಅವನು. 4 ಸರಿ ಜಡಿಯುತ್ತೆ ಕಾಲನ್ನ. ಬರಲ್ಲ. ಅದೇ ಆನೆ ಕರ್ಕೊಂಡ್ ಬರ್ತಾರೆ ಇಲ್ಲಿಗೆ, ಮೈಸೂರಲ್ಲಿ ಜಂಬೂ ಸವಾರಿಗೆ. ಅಲ್ಲೂ ಸಣ್ಣ ಕೂಟ ಹಾಕಿರ್ತಾನೆ. ಟ್ರೈನೇ ಮಾಡಲ್ಲ. ಯಾಕೆ? ಅಲ್ಲೇ ಬರಲ್ಲ, ಇಲ್ಲೇನ್ ಬರ್ತದೆ ಅಂತ ನೋಡಿ. ಆ ಟ್ರೈನೇ ಮಾಡಲ್ಲ ಆನೆ. ಸುಮ್ಮನೆ ಟ್ರೈ ಮಾಡಕ್ಕೆ ಎತ್ಕೆ ಬಂದ್ಬಿಡುತ್ತೆ. ಅದನ್ಕೊಂಡ್ಬಿಡುತ್ತೆ. ಅಲ್ಲೇ ಬಂದಿಲ್ಲ, ಇಲ್ಲೇ ಬರಲ್ಲ, ಇಲ್ಲಿ ಬರಲ್ಲ, ಸುಮ್ಮನೆ ಇದ್ಬಿಡುತ್ತೆ. ದಟ್ ಈಸ್ ಆನೆ ಬುದ್ಧಿ ಅಷ್ಟೇ. ಮನುಷ್ಯ ಏನ್ ಮಾಡ್ತೀವಿ? ಓ ಸಣ್ಣದಿದೆ ಟ್ರೈ ಮಾಡೋಣ, ನಾವು ಮಾಡ್ತೀವಿ. ಅದಕ್ಕೆ ನಾವು ಮೇಲ್ವರ್ಗ. ಪ್ರಾಣಿಗಳೇನು ಸರ್? ಕೆಳವರ್ಗ. ಈ ಮೇಲ್ವರ್ಗದ ಪ್ರಾಣಿಗಳಲ್ಲಿ ಮಾತ್ರ ಪುಲ್ಲಿಂಗ ಸ್ತ್ರೀಲಿಂಗ ಮಾಡಿರೋದು. ವೆರಿ ಕ್ಲಿಯರ್. ಆದ್ರೂ ಕೂಡ ಮಗು ಯಾವ ಲಿಂಗ ಅಂದ್ರೆ ನಪುಂಸಕ ಲಿಂಗ. ಯಾಕೆ ನಪುಂಸಕ ಲಿಂಗ ಕೇಳಿಸ್ಕೊಳ್ಳಿ. ಈ ಮಗುವಿಗೆ ಈ ಮಗು ಡೆವಲಪ್ ಮಾಡೋದು ನಾನೀಗ ನೋಡಿ ಈಸಿ ಮಾಡ್ತೀನಿ. ಇದೇ ಮಗು ಗಂಡಾಗಿತ್ತು ಪರಿಸ್ಥಿತಿ. ಈಗ ಬರಲ್ಲ. ಮಗು ವೆರಿ ಕ್ಲಿಯರ್. ಗಂಡು ಹುಡುಗ ಬೆಳಿತಾ ಇದೆ. ಹುಡುಗ ಯುವಕ ಮದುವೆ ಆಗ್ತಾವನೆ. ಮದುಮಗ ಮದುವೆ ಆಗೋಯ್ತು. ಗಂಡ ಮಗು ಆಯ್ತು. ಅಪ್ಪ ವಯಸ್ಸಾಯ್ತು. ಅಜ್ಜ ವಯಸ್ಸಾಯ್ತು. ಮುದುಕ ಸತ್ತೋಗ್ಬಿಟ್ಟ. ಹೆಣ ಯಾವ ಲಿಂಗ? ಎಲ್ಲರೂ ಹೋಗ್ಬಿಟ್ಟು ಇದು ಗಂಡು ಹೆಣ ಹೆಣ್ಣು ಹೆಣ ಅಂತಿರಲ್ಲ. ಗಂಡು ಬಾಡಿ ಹೆಣ್ಣು ಬಾಡಿ ಅಂತೀರಿ. ಮುಗೀತಲ್ಲ ಗಂಡು ಹೆಣ ಮುಗೀತು. ಪುನೀತ್ ರಾಜ್ಕುಮಾರ್ ಇದ್ದಾಗ ಪುನೀತ್ ರಾಜ್ಕುಮಾರ್ ಬಂದ್ರು ಅಂದ್ರೆ ಸತ್ತ ಏನಂದ್ರೆ ಸರ್ ಬಾಡಿ ಬಂತ ಅಂತಾರೆ ನೋಡಿ. ಚೆನ್ನಾಗಿದೆ. ಸತ್ತ ಏನಂತಾರೆ ಸರ್? ಬಾಡಿ ಬಂದಿದೆಯಾ ಅಂತಾರೆ. ರಮೇಶ್ ಬಂದ್ರ ಅಂದ್ರೆ ಬದುಕಿರ್ಬೇಕಾರೆ ಸರ್ ಶವ ಬಂದಿದೆಯಾ ಅಂತಾರೆ. ಶವ ಏನು ಸರ್? ನಪುಂಸಕಲಿಂಗ. ಅದಕ್ಕೆ ಬಸವಣ್ಣ ಚಂದ ವಚನ ಬರೀತಾನೆ. ಏನ್ ಬರೀತಾನೆ ಅಂತಂದ್ರೆ ಬಿಡಿ, ಮನುಷ್ಯನಿಗೆ ಬೆಲೆ ಇರಲ್ಲ ಅಂತ. ಓಕೆ, ಬೆಲೆ ಇರಲ್ಲ, ಇರುವಾಗ ಮಾತ್ರ ಬೆಲೆ. ಓಕೆ, ವಿಷಯ ಅಂತ ಬರ್ತೀನಿ ವಾಪಸ್. ಹುಡುಗಿ ಬರ್ತೀನಿ ಈಗ. ಬರಲ್ಲ. ಹುಡುಗಿ ಹೆಣ್ಣು, ಹುಡುಗಿ ಯುವತಿ, ಮದುವಣಗಿತ್ತಿ ಮದುವೆ ಆಗ್ತಾವಳೆ. ಮದುವಣಗಿತ್ತಿ ಮದುವೆ ಆಗೋಯ್ತು. ಹೆಂಡತಿ ಮಗು ಆಯ್ತು.
ಅಮ್ಮ ವಯಸ್ಸಾಯ್ತು, ಅಜ್ಜಿ ವಯಸ್ಸಾಯ್ತು, ಮುದುಕಿ ಸತ್ತೋಗ್ಬಿಟ್ಲು, ಹೆಣ ಅವಳು ಇಲ್ಲೇ ಬರೋದು. ಈ ನೋಡಿ ಇಲ್ಲಿ ಎಕ್ಸಾಂಪಲ್, ಇಲ್ಲಿ ಬುದ್ಧಿನೂ ಇಲ್ಲ, ಜೀವನೂ ಇಲ್ಲ, ಹೆಣ. ಯಾವ ಲಿಂಗ? ನಪುಂಸಕಲಿಂಗ. ಇಲ್ಲಿ ಬುದ್ಧಿ ಇಲ್ಲ ಬಟ್ ಜೀವ ಇದೆ, ಯಾವ ಲಿಂಗ? ನಪುಂಸಕಲಿಂಗ. ಏನ್ ಆಧಾರ ಹಾಗಾದ್ರೆ? ಅಷ್ಟೇ. ಕನ್ನಡ ಭಾಷೆಯ ಲಿಂಗ ವಿವಕ್ಷೆಯನ್ನ ಮಾಡಿರುವುದು ಬೌದ್ಧಿಕತೆಯ ಮೇಲೆ. ಕ್ಲಿಯರ್, ವೆರಿ ಸಿಂಪಲ್. ನಮ್ಮ ಭಾಷೆ ಚಂದ ಇದೆ, ತೊಂದರೆ ಇಲ್ಲ. ನೀವು ಹಿಂದಿಗೆ ಹೋಗ್ಬಿಡಿ, ವಿಚಿತ್ರ. ಗಂಡು ಪುಲ್ಲಿಂಗ, ಮೀಸೆ ಸ್ತ್ರೀಲಿಂಗ ಅಂತ ಹೆಂಗ್ ಮಾಡೋಣ ಗೊತ್ತಿಲ್ಲ. ಉಬ್ಬು ಸ್ತ್ರೀಲಿಂಗ ಕಣಮ್ಮ, ಕಣ್ಣು ಸ್ತ್ರೀಲಿಂಗ, ಕಿವಿ ಹಾಲೆ ಪುಲ್ಲಿಂಗ, ಮರ ಪುಲ್ಲಿಂಗ, ಬಾಗುವಂತ ಕಡ್ಡಿ ಸ್ತ್ರೀಲಿಂಗ, ಹೂವು ಸ್ತ್ರೀಲಿಂಗ, ಪೆಟಲ್ ಗಂಡ್ಲಿಂಗ, ಅಲ್ಲಿ ಅದು ಪುಲ್ಲಿಂಗ. ಅಲ್ಲಿ ಪರವಾಗಿಲ್ಲ. ಜರ್ಮನ್ ಭಾಷೆಯಲ್ಲಿ ಇನ್ನೂ ಚಂದ ಇದೆ. ಜರ್ಮನ್ ಭಾಷೆಯಲ್ಲಿ ಸ್ಪೂನ್ ಪುಲ್ಲಿಂಗ, ಫೋರ್ಕ್ ಸ್ತ್ರೀಲಿಂಗ, ನೈಫ್ ನಪುಂಸಕಲಿಂಗ. ಅವನ ಹೆಂಗ್ ಮಾಡಿರ್ಬೋದು? ಸ್ಪೂನ್ ಪುಲ್ಲಿಂಗ, ಫೋರ್ಕ್ ಸ್ತ್ರೀಲಿಂಗ, ನೈಫ್ ನಪುಂಸಕಲಿಂಗ. ನಮ್ಮಲ್ಲಿ 3 ನಪುಂಸಕಲಿಂಗ. ಅದು ಚಾಕುನಾರು ಆಗ್ಲಿ, ಕತ್ತಿನಾರು ಆಗ್ಲಿ, ಬರ್ಜಿಯರಾಗಲಿ. ನಮ್ಮಲ್ಲಿ ಯಾವುದೋ ನಪುಂಸಕಲಿಂಗ. ಲಿಂಗ ಗೊತ್ತಾಗೋಯ್ತು ನಿಮಗೆ. ಒಂದು ಪುಲ್ಲಿಂಗ, ಒಂದು ಸ್ತ್ರೀಲಿಂಗ, ಒಂದು ನಪುಂಸಕಲಿಂಗ. ಈ ಭಾಗ ಮುಗೀತು. ವೆರಿ ಕ್ಲಿಯರ್. 3 ಮಾರ್ಕ್ಸ್ ಈಗ, 3 ಕಂಪ್ಲೀಟೆಡ್. ಈ ಬರೋಣ. ಅವ್ಯಯಗಳು ಅಂದ್ರೆ ನಾನು ಕಾಲಕ್ಕಾಗಲಿ, ಲಿಂಗಕ್ಕಾಗಲಿ, ವಚನಕ್ಕಾಗಲಿ ಬದಲಾಗುವುದಿಲ್ಲ ಅಂತ ತಾನೆ. ಈಗ ಈ ಬರೋಣ. ಇಲ್ಲಿ ಸಾಮಾನ್ಯ ಅವ್ಯಯ ಅಂತಿದೆ. ಸಿಂಪಲ್ ಬರೋ ಸಾಮಾನ್ಯ ಅವ್ಯಯ. ಕ್ರಿಯೆಯ ರೀತಿ, ಸ್ಥಿತಿ ಮತ್ತು ತೀವ್ರತೆ, ಫೋರ್ಸ್, ಸ್ಟೇಟಸ್, ಕ್ರಿಯೆ ಹೆಂಗ್ ನಡೆದಿದೆ ಅದರ ಮೇಲೆ ಹೇಳೋದು ಸಾಮಾನ್ಯ ಅವ್ಯಯ. 10 ಪದ ಇದೆ. ಜೋರಾಗಿ, ತಕ್ಷಣ, ಒಡನೆ, ಕೂಡಲೇ, ಬೇಗನೆ, ಸುಮ್ಮನೆ, ಒಮ್ಮೊಮ್ಮೆ, ಸೊಗಸಾಗಿ, ಇಂಪಾಗಿ, ಇವೆಲ್ಲ ಪದಗಳು ಇವು ಸಾಮಾನ್ಯ ಅವ್ಯಯಗಳು ಹೌದು. ಅಲ್ಲಿ ಅಡ್ಜೆಕ್ಟಿವ್ ಹೌದು. ಇಲ್ಲಿ ಗುಣವಾಚಕದಲ್ಲಿ ಚೆನ್ನಾಗಿ ಹಾಡಿದಳು ಅಡ್ಜೆಕ್ಟಿವ್. ಇಲ್ಲಿ ಚೆನ್ನಾಗಿ, ಸೊಗಸಾಗಿ, ಜೋರಾಗಿ, ಇಂಪಾಗಿ, ಮೆಲ್ಲಗೆ, ಒಮ್ಮೊಮ್ಮೆ, ತಕ್ಷಣ, ಇವೆಲ್ಲ ಪದಗಳು ಸಾಮಾನ್ಯ ಅವ್ಯಯಗಳು. ಈಗ ಅಪ್ಲೈ ಮಾಡ್ತೀನಿ, ಕೇಳ್ಕೊಳ್ಳಿ 3ಕ್ಕೂ. ಫಸ್ಟ್ ಕಾಲಕ್ಕೆ ಅಪ್ಲೈ ಮಾಡಿ. ನಾನು ಜೋರಾಗಿ ಓಡಿದನು ಭೂತಕಾಲ, ನಾನು ಜೋರಾಗಿ ಓಡುತ್ತೇನೆ ವರ್ತಮಾನ ಕಾಲ, ನಾನು ಜೋರಾಗಿ ಓಡೋನು ಭವಿಷ್ಯತ್ ಕಾಲ. ಜೋರಾಗಿ ಚೇಂಜ್ ಆಗಿದೆ ನೋಡಿ. ಜೋರಾಗಿ ಓಡುತ್ತೇನೆ, ಜೋರಾಗಿ ಓಡಿದನು, ಜೋರಾಗಿ ಓಡುವನು. ಕಾಲ ಚೇಂಜ್ ಆಗಿಲ್ಲ. ವಚನಕ್ಕೆ ಬನ್ನಿ. ನಾನು ಜೋರಾಗಿ ಓಡಿದನು ಏಕವಚನ, ನಾವೆಲ್ಲರೂ ಜೋರಾಗಿ ಓಡಿದ ಬಹುವಚನ. ವಚನ ಚೇಂಜ್ ಆಗಿದೆಯಾ? ಲಿಂಗಕ್ಕೆ ಅಪ್ಲೈ ಮಾಡಿ. ಇವನು ಜೋರಾಗಿ ಓಡಿದನು, ಇವಳು ಜೋರಾಗಿ ಓಡಿದಳು, ನಾಯಿ ಜೋರಾಗಿ ಓಡಿತು. ಚೇಂಜ್ ಆಗಿಲ್ಲ. ಕಾಲ, ಲಿಂಗ, ವಚನಗಳಿಗೆ ಬದಲಾಗದಿರುವ ರೂಪಗಳೇನೋ ಅವ್ಯಯಗಳು. ಇದು ಸಾಮಾನ್ಯ ಅವ್ಯಯ. ಪ್ರಶ್ನೆ ಹಿಂಗ್ ಬಂದು ಬರ್ಸ್ತೀನಿ. ಮೇಲೆ ಕ್ರಿಯೆಯ ರೀತಿ, ತೀವ್ರತೆ, ಸ್ಥಿತಿಯನ್ನ ಹೇಳುವುದು ಸಾಮಾನ್ಯ ಅವ್ಯಯ. ನೋಡಿ, ಜೋರ ಹೋಗಿದೆ ಅಂದ್ರೆ ಏನು? ತೀವ್ರತೆ ಅಂತ. ಮೆಲ್ಲಗೆ ಹೋಗಿದೆ ಅಂದ್ರೆ ಏನು? ಸ್ಟೇಟಸ್ ಅದರ. ಓಕೆ, ಇದಿಷ್ಟು ಸಾಮಾನ್ಯ ಅವ್ಯಯ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ, 10 ಬಾರಿ ಬಂದಿದೆ, ಕೇಳಿಸ್ಕೊಳ್ಳಿ. ಅನುಕರಣ ಅವ್ಯಯ. ಅದು ಅನುಕರಣ ಅವ್ಯಯ. ನಿಮಗೆ ಗೊತ್ತಿರಬಹುದು, ಇದು ಇಮಿಟೇಟಿಂಗ್ ವರ್ಡ್ಸ್. ಇದರಲ್ಲಿ ಯಾವ ತರ ಅಂತಂದ್ರೆ, ಇಂಗ್ಲಿಷ್ ನಲ್ಲಿ ಇಮಿಟೇಟಿಂಗ್ ವರ್ಡ್ಸ್ ಅಂತ ಕರಿತೀವಿ. ಇಟ್ಸ್ ಎ ಪೆಕ್ಯುಲಿಯರ್ ವರ್ಡ್, ಬಟ್ ಮೀನಿಂಗ್ ಇರ್ತದೆ. ಅದ್ರೂ ಮೀನಿಂಗ್ ಇದೆ. ಯಾವ ತರ ಅಂತಂದ್ರೆ, ಇಲ್ಲಿ ಯಾಕೆ ಇದನ್ನ ನಿಮಗೆ ಫೋಕಸ್ ಮಾಡ್ತೀನಿ, ಎಕ್ಸಾಮ್ ಬರ್ತದೆ. ದ್ವಿರುಕ್ತಿ ಇದಕ್ಕೂ ಕನ್ಫ್ಯೂಷನ್, ತುಂಬಾ ಜನಕ್ಕೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದನ್ನ ಯಾಕೆ ಅವ್ಯಯ ಅಂತ ಕರಿಬೇಕು ಅಂತ ಹೇಳ್ತೀನಿ. ಅನುಕರಣ ಅವ್ಯಯಗಳು ಅಂದ್ರೆ ಇಮಿಟೇಟ್ ಮಾಡಿ ಬರೋದು. ಸುಮ್ಮನೆ ಎಕ್ಸಾಂಪಲ್ ಮೇಲೆ ಡೆವಲಪ್ ಮಾಡ್ತೀನಿ ನಿಮಗೆ. ಒಂದು ನದಿ ಪಕ್ಕ ಕೂತಿದ್ದೀರಿ, ನದಿ ಹರಿತಾ ಇದೆ ಪಕ್ಕದಲ್ಲಿ, ಸಣ್ಣ ತೊರೆ, ಬೋರ್ಗರೆ, ಚಿಕ್ಕದು ನದಿ. ನದಿ ಹೇಗೆ ಹರಿಯುತ್ತದೆ? ಸತ್ಯವಾಗಲು ನದಿ ಜುಳು 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 ಅಂತ ಹರಿಯುತ್ತಾ? ಸಾಕಾಗಿ ಜುಳು 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 ಹರಿಯಲ್ಲ. ಆ ಸೌಂಡೇ ಬೇರೆ. ಹತ್ತತ್ರ ಪದ ಇದೆ. ಜುಳು ಜುಳು ಎಂದು ಹರಿಯಿತು. ಸತ್ಯ ಅಲ್ಲಮ್ಮ? ಮಗು ಹೇಗೆ ನಕ್ಕಿತು? ಕಿಲ ಕಿಲ. ಯಾವ ಮಕ್ಕಳು ಇದುವರೆಗೂ ನಾನು ನೋಡಿದ್ದೀನಿ ಕಿಲ 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 ಅಂತ ನಗಲ್ಲ. ಆ ಸೌಂಡೇ ಬೇರೆ. ಅದಕ್ಕೆ ಹತ್ರ ಪದ ಮಗು ಕಿಲ ಕಿಲ ಎಂದು ನಕ್ಕಿತು. ಹೌದಾನೆ? ಹಾವು ಹೇಗೆ ಹರಿಯಿತು? ನೀರಲ್ಲಿ ಪಕ್ಕದಲ್ಲಿ ಕೂತಿದ್ದೆ ಹಾವು ಹರಿಬೇಕಾದ್ರೆ. ತರಗೆಲೆ ಮೇಲೆ ಒಂದ್ ಸೌಂಡು, ಹಸಿ ಎಲೆ ಮೇಲೆ ಒಂದ್ ಸೌಂಡು, ನೆಲದಲ್ಲೇ ಒಂದ್ ಸೌಂಡು. ಹಾವು ಸರಸರ ಎಂದು ಹರಿಯಿತು. ನಾಯಿ ಹೇಗೆ ಬಗಳುತ್ತದೆ? ಅಷ್ಟೇ ಬಗಳು ಬಿಡುತ್ತಾ? ನಾಯಿ ಬಹು ಅಷ್ಟೇನಾ? ನಾಯಿ ಬಗಳ್ದಂಗೆ ನಾನು ಬಗಳಿದ್ರೆ ಮಿಮಿಕ್ರಿ. ನಾಯಿ ಬಗಳದ್ನ ನಾನು ಹೇಳ್ದ ಅನುಕರಣ ನಾವೇ. ಮಿಮಿಕ್ರಿ ನಾಯಿ ತರನ ಬಗಳ್ತೀವಲ್ಲ, ಇಟ್ಸ್ ಮಿಮಿಕ್ರಿ. ಬಹು ಏನೋ ಅನುಕರಣವೇ. ಕೋಗಿಲೆ ಹೇಗೆ ಕೂಗುತ್ತದೆ? ಇದು ಕಾಗೆ, ನೀವು ಕೂಗಿದ ಕಾಗೆ, ನಾ ಕೇಳಿದ ಕೋಗಿಲೆ. ಕೋಗಿಲೆ ಕೂಗಿದಂಗೆ ಕೂಗ್ತೀವಲ್ಲಮ್ಮ, ಮಿಮಿಕ್ರಿ. ಕುಹು ಕುಹು ಅಂತೀವಲ್ಲ, ಅದನುಕರಣವೇ. ಸರಸರನೆ, ಬೋಂಕನೆ, ದಿಗ್ಗನೆ, ಡಮಾರನೆ, ಪಟಾರನೆ, ಕಿಟಾರನೆ, ಚಟಾರನೆ. ದಿಗ್ಗನೆ ಹೊತ್ತಿಕೊಂಡಿತು ಅಂತೀವಿ ನಾವು.
ಮೈಸೂರು ಬಂದ್ರೆ ಭಾನುವಾರ ಲೈಟ್ ಆನ್ ಮಾಡ್ತಾರೆ, ದಿಕ್ ಏರ್ ಸೌಂಡ್ ಬಂದ ದಿಕ್ ಅಂದ್ಬಿಟ್ಟಲ್ಲಿ ದಿಗ್ಗನೆ ಹೊತ್ತಿಕೊಂಡಿತು. ಕರೆಂಟ್ ಹೋಗಿದೆ, ಮನೆಯಲ್ಲಿ ದೀಪ ಉರಿತದೆ. ಯಾವುದು? ನಿಮ್ಮ ದೇವ್ರ ಮನೆ ದೀಪ. ದೀಪ ಹೇಗೆ ಉರಿಯಿತು? ಮಿಣ ಮಿಣ ಎಂದು ಉರಿಯಿತು. ಮನೆ ಎತ್ಕೊಂಡ್ರೆ ದಗ ದಗ ಎಂದು ಉರಿಯಿತು. ಅದೇ ದೀಪ ಮಿಣ ಮಿಣ ಅಂತ ಉರಿಯುತ್ತೆ, ಮನೆ ಎತ್ಕೊಂಡ್ರೆ ದಗ ದಗ ಎಂದು ಉರಿಯುತ್ತದೆ. ಈ ಅನುಕರಣಾವ್ಯಗಳು ಹೆಂಗೆ ಅಂತ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಿ. ಸೌಂಡೇ ಬರಬೇಕು ಅಂತ ನಿಯಮ ಇಲ್ಲ, ಎಲ್ಲ ಸೌಂಡ್ ಬರಬೇಕು ಅಂತ. ಎಕ್ಸಾಂಪಲ್ ಹೆಣ್ಮಕ್ಳು ಮೂಗ್ತಿನ ಒಲೆನ ಮೂಗುತಿ ಪಳ ಪಳ ಎಂದು ಹೊಳೆಯುತ್ತದೆ. ಎಲ್ಲಿ ಸೌಂಡ್ ಬಂತಾನೆ? ಪಳ ಪಳ ತೊಳ ತೊಳ ಸೌಂಡ್ ಬಂದಿದೆ. ಮಲ್ಲಿಗೆ ಹೂ ಮುಡ್ಸ್ಕೊಂಡ್ ಬಂದಿದ್ದೀರಿ, ಮಲ್ಲಿಗೆ ಹೂ ಏನು ಘಮ ಘಮ ಎಲ್ಲಿ ಸೌಂಡ್ ಬಂದಿದೆ? ಘಮ ಘಮ ನೋಡಕ್ಕಾದ್ರೂ ಆಯ್ತಾ ಅಂತ. ಸೌಂಡ್ ಬರಬೇಕು ಅಂತ ನಿಯಮ ಇಲ್ಲ. ಅನುಕರಣಾವ್ಯಗಳು ಇದನ್ನ ಒಂದು ಸೀನ್ ಕ್ರಿಯೇಟ್ ಮಾಡಿದ್ರೆ ಬಿಡ್ತೀನಿ, ದಯಮಾಡಿ ಜ್ಞಾಪಿಸ್ಕೊಳ್ಳಿ, ಮರಿಬೇಡಿ. ಮಹಾಭಾರತ ಒಂದು ಸೀನು ಈಗ ಸ್ಕ್ರೀನ್ ಪ್ಲೇ. ಅದ್ಭುತ ಅರಮನೆ ಕಟ್ಟಿದ್ರು ಪಾಂಡವರು. ಮಾಯಾ ಅನ್ನುವ ದೊಡ್ಡ ಶಿಲ್ಪಿ ಹತ್ರ ಅದ್ಭುತವಾದಂತ ಮಾಯಾ ಅರಮನೆ ಅದು. ದುರ್ಯೋಧನ ಮತ್ತು ಯಾರೋ ಅನುಚರರು ನನ್ನ ತಮ್ಮಂದರೆಲ್ಲ ಒಟ್ಟಿಗೆ ಬಂದ್ರು. ದುರ್ಯೋಧನ ನಿಮಗೆ ಗೊತ್ತು, ಹೆಗಲ ಮೇಲೆ ಏನು ಗದೆ ಇಟ್ಕೊಂಡು ದುರ್ಯೋಧನ ಟಕ 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 ಬಂದ. ಟಕ 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 ಯಾವ ಸೌಂಡು? ಅನುಕರಣವೇ ಬಂದ. ಅದ್ಭುತ ಅರಮನೆ ಅಲ್ಲ ಸರ್. ಕೊಳ ನೋಡಿದ್ರೆ ನಿಜವಾದ ಏನು ಕೊಳ, ಅದ್ದೂರಿಯಾಗಿದೆ ಕೊಳ, ಅದ್ಭುತವಾಗಿದೆ ಕೊಳ. ಮೀನು ಓಡಾಡ್ದಂಗೆ ಕಾಣ್ತಿದೆ, ಅಲ್ಲಿ ಎಲ್ಲ ಏನು ಅಲೆಗಳು ಬಂದಂಗೆ ಕಾಣ್ತಿದೆ. ಬಹಳ ಖುಷಿ ಆಗ್ಬಿಡ್ತೀವಿ ಇವನಿಗೆ, ದುರ್ಯೋಧನಿಗೆ. ಅಯ್ಯೋ ನಿಜವಾದ ಕೊಳ ಸುತ್ಕೊಂಡು ಹೋದ. ಹಿಂಗೆ ದುಶ್ಯಾಸನ ಬಂದು ಮುಟ್ ನೋಡ್ದ. ಅಲ್ವ ಸರ್? ಮುದ್ದನೆ ಮುಟ್ ನೋಡ್ದ. ಅಯ್ಯೋ ಅಣ್ಣ ಇದು ಪೇಂಟಿಂಗ್ ವರ್ಣಚಿತ್ರ ಅಂತತ್ತು, ಎಂತ ಕೆಲಸ ಆಯ್ತು ಅಂತ ಮುಂದಕ್ಕೆ ಹೋದ. ನಿಜವಾದ್ಯ ಕೊಳ ಯಾವುದು? ಮುಂದಿರೋದು. ದುರ್ಯೋಧನ ಪಾಪ ನಿಜವಾದ್ಯ ಕೊಳ, ಅವನು ಪೇಂಟಿಂಗ್ ಅನ್ಕೊಂಬಿಟ್ಟ. ಕಾಲ್ನ ಬಿದ್ದಂಗೋ ಎದ್ದೊಯ್ತಿದ್ದ. ಈ ಹೆಣ್ಮಕ್ಳು ಸುಮ್ಮನೆ ಕೂತ್ಕೋಬೇಕು. ನೀವು ಮಾಡೋ ಕೆಲಸ ಏನೆಲ್ಲ ಅನಾಹುತ ಮಾಡಿಬಿಟ್ಟು ಅಂದ್ರೆ, ಇವನ್ ಬಿದ್ದ ಹೆಂಗೋ ಎದ್ದೋಯ್ತಿದ್ದ ಪಾಪ. ಯುದ್ಧನೂ ಆಗ್ತಿರ್ಲಿಲ್ಲ. ಇವನು ಕಾಲ್ ಬಿಟ್ಟು ದಡಾರ್ ಅಂತ ಬಿದ್ದ. ಈ ಬಾಲ್ಕನಿ ಮೇಲೆ ದ್ರೌಪದಿ ಸುಮ್ಮನೆ ಕೂತಿರ್ಬೇಕು ತಾನೆ. ಇವನ್ ದಡಾರ್ ಅಂತ ಬಿದ್ದ. ಈ ಬಿದ್ದ ತಕ್ಷಣ ದ್ರೌಪದಿ ಪಕ ಪಕನೆ ನಕ್ಕಳು. ಇವಳು ಯಾವಾಗ ಪಕ ಪಕನೆ ನಕ್ಕಳನ್ನು ಕೊತನೆ ಕುದಿಯಿತು. ಕೊತ ಅಂತ ಕುದೀತು. ಸರಸರ ಅಂತ ತಿರುಗಿದ, ಬರಬರ ಅಂತ ಓಡ್ದ, ಪಟಾಪಟ ಯುದ್ಧ ಘೋಷಣೆ ಮಾಡ್ದ. ದಡಾಪಟ ಜನ ಸತ್ಯ ಹೋದ್ರು. ಇಲ್ಲಿ ಕೊತ ಅನ್ನೋ ಪದಾನ ನೀವು ಬಿಟ್ಟು ಬೇರೆ ಯಾವುದೇ ಪದ ಹಾಕಿದ್ರು ಅವನ ಕೋಪ ಹೇಳಕ್ಕಾಗಲ್ಲ. ನೀವು ನೋಡಿ ಎಷ್ಟು ಭೀಕರವಾಗಿತ್ತು ಅವನ ಕೋಪ ಅಂತ. ಸುಮ್ನೆ ಕೊತ ಅಂದ್ರೆ ಮೀನಿಂಗ್ ಇರಲ್ಲ, ಅಲ್ಲಿಗೆ ಅರ್ಥ ಅದು. ಕೊತ ಲಕಲಕನೆ ಹೊಳೆಯಿತು. ಆಪ್ತಮಿತ್ತ ಆಪ್ತಲಕ್ಷಗಳು ಗರನೆ ಗರಗರನೆ ಆಡಿಲ್ವ? ಅವು ಅನುಕರಣವೇನೆ. ಫಿಲ್ಮಲ್ಲೇ ಗರನೆ ಸರಸರನೆ ಬರಬರನೆ ಬೋಂಕನೆ ದಿಗ್ಗನೆ ಡಮಾರನೆ ಪಟಾರನೆ ಕಿಟಾರನೆ. ಗ್ರಾಮರ್ ಎಷ್ಟು ತುಂಬ ಇಲ್ಲ. ಒಂದೇ ಕ್ಲಾಸಲ್ಲೇ ಪದ್ಯ ಇದೆ. ಜನ 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 ಜೇಬು ತುಂಬ ಹಣ, ಮೇಲಕ್ಕೆತ್ತಿ ಬಿಡುವ ಸದ್ದು ಟನ್ ಟಣ ಟಣ, ನದಿಯಲ್ಲೊಂದು ಬಕ ಮುದುರಿಕೊಂಡು ಮುಖ, ಕಾಲನೆತ್ತಿ ಕುಣಿಯುತ್ತಿತ್ತು ತಕ ತಕ್ಕ ತಕ, ಸುತ್ತ ಸಿರುವನ ನಡುವೆ ಮೇವದನ, ಮರದ ಬಳಿ ಗೊಲ್ಲನುಲಿ ತಾನ ನಾನ ನನ. ಅಲ್ಲೇ ಗ್ರಾಮರ್ ಬಂದಿದೆ ಅನುಕರಣವೇ. ಕಪ್ಪೆ ಕರಕರ ತುಪ್ಪ ಜಲಿ ಮಾವಿನ ವಾಟೆ, ಮರದಲ್ಲಿ ಕೋಟೆ ಸೊಳ್ಳೆ ಕೈಯಲ್ಲಿ ಸೊಬಾನೆ ಏಳಿಸಿ, ನಳ್ಳಿಯ ಕೈಯಲ್ಲಿ ನಗಾರಿ ಒಳಿಸಿ, ಸಣ್ಣಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ. ಸೂಪರ್ ನೋಡಿ. ಅಲ್ಲೇ ಇದೆಯಲ್ಲಮ್ಮ ಗ್ರಾಮರ್. ಗರನೆ ಗರಗರನೆ ಕರಕರ ಇಲ್ವಾ ಅಲ್ಲಿ? ಬಟ್ ನಾವು ಗ್ರಾಮರ್ ಅಂತ ಹೇಳಲ್ಲ. ಗ್ರಾಮರ್ ಅರ್ಥ ಮಾಡ್ಕೊಳ್ಳಿ. ಗ್ರಾಮರು ಜೊತೆಲೇ ಬರಬೇಕು. ಭಾಷೆನಲ್ಲಿ ಸಪ್ರೇಟ್ ಕಳ್ಸಕ್ಕಾಗಲ್ಲ. ಒಂದನೇ ಕ್ಲಾಸಲ್ಲೇ ಗ್ರಾಮರ್ ಬಂದಿದೆ. ಕರಕರ ಶಬ್ದ ಏನು? ಅನುಕರಣ. ಈ ಪ್ರಶ್ನೆ ನೀವು ಕೇಳಿಲ್ಲ ಸರ್. ಇದನ್ನ ಯಾಕೆ ನೀವು ಅನುಕರಣ ಅವ್ಯಯ ಅಂತ ಕರೆದ್ರೆ ಇದೇನು ಬದಲಾಗಲ್ವಾ ಅಂತಂದ್ರೆ ಸುಮ್ಮನೆ ಕೇಳಿಸ್ಕೊಳ್ಳಿ. ಈಗ ಎಲ್ಲ ನದಿಗಳು ಇಡೀ ಭಾರತದಲ್ಲಿ ಒಂದು 95% ನದಿಗಳು ಎಲ್ಲ ಹೆಣ್ಣು ನದಿಗಳೇ ಹರಿಯೋದು. ಗಂಡು ನದಿ 3-4 ಅವು ನೆಟ್ಗರಿಯಲ್ಲ. ಭೀಮಾ ತುಂಬಾ ಹರಿಯೋದು. ಲಕ್ಷ್ಮಣ್ ತೀರ್ಥ ಯಾವತ್ತೋ ಹರಿಯುತ್ತೆ, ಪುನಃ ಗೊತ್ತೇ ಆಗಲ್ಲ. ಈ ಲೂನಿ ಅಂತ ಒಂದು ನದಿ ಅಲ್ಲಿ ಹರ್ಕೊಂಬಂದು ಮತ್ತೆ ಮಾಯ ಆಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಇವೆಲ್ಲ ಗಂಡು ನದಿಗಳು. ಎಲ್ಲ ಹೆಣ್ಣದಿನೇ. ಅವೆಂಗೆ ಹರಿದ್ರೆ ತುಂಬಿ ಕೊಚ್ಚಿ ಒತ್ಕೊಂಡೋಗ್ಬಿಡ್ತಾವ ಪೂರ್ತ. ಯಾವುದು? ಕಪಿಲ ಅದು ಎಣ್ಣೆ, ಕಪಿಲೆ ಅದು. ಕೃಷ್ಣೆ ಅದು ಎಣ್ಣೆ. ಇನ್ನು ಕಾವೇರಿ ಗಂಗಾ ಕೇಳಂಗೆ ಇಲ್ಲ ಅಲ್ವಾ ಸರ್? ಎಲ್ಲ ಹೆಣ್ಣದಿನೇ. ಆಗ ಕೇಳಿಸ್ಕೊಳ್ಳಿ. ಕಾವೇರಿ ನದಿ ಜುಳು ಜುಳು ಎಂದುವರಿಯುತ್ತದೆ. ಬ್ರಹ್ಮಪುತ್ರ ಜುಳೆ ಜುಳೆ, ಕೆಂಗೇರಿ ಮೋರಿನೂ ಜುಳು ಜುಳುನೆ. ಯಾಕೆ? ಅದು ಹೆಣ್ಣದಿಯಾಗ್ಲಿ ಗಂಡನದಿಯಾಗ್ಲಿ ಅದು ಜುಳು ಜುಳುನೆ ಅನ್ಬೇಕು. ಹೆಣ್ಮಗು ನಕ್ರು ಕಿಲ ಕಿಲ, ಗಂಡು ಮಗು ನಕ್ರು ಕಿಲ ಕಿಲ. ಕಿಲೆ ಅಂತ ಮಾಡಿದ. ಕಿಲ ಕಿಲ ನಕ್ಕಿತು, ಕಿಲ ಕಿಲ ನಗುವುದು, ಕಿಲ ಕಿಲ ನಗುವುದು. ಅರ್ಥ ಅನುಕರಣಾವ್ಯಯಗಳು ಅವ್ಯಯಗಳು. ಯಾಕಂದ್ರೆ ಇವನ್ನು ನಾವು ಕಾಲಕ್ಕಾಗಲಿ ಲಿಂಗಕ್ಕಾಗಲಿ ವಚನಕ್ಕಾಗಲಿ ಬದಲಿಸುವಂತಿಲ್ಲ. ವೆರಿ ಕ್ಲಿಯರ್. ಇನ್ನೊಂದಿದೆ ಒಳಗಡೆ. ಅನುಕರಣ ಅವ್ಯಯದಲ್ಲಿ ಒಂದು ಪ್ರಶ್ನೆ ನಿಮಗೆ ಕೇಳ್ತಾನೆ, ಅನುರಣನ ಅವ್ಯಯಗಳು ಅಂತ. ಇಟ್ ಇಸ್ ವೈಬ್ರೇಷನ್ ವರ್ಡ್ಸ್ ಅಂತ.
ಅದರಲ್ಲಿ ಕಂಪನ ಉಂಟು ಮಾಡೋದು. ನೀವು ಗಂಟೆ ಇಟ್ಕೊಂಡು ಕಿವಿ ಹತ್ರ ಹೊಡೆದ್ರೆ ಡಣ್ ಅಂತ ಹೊಡೆದ್ರೆ ಓಂಕಾರ ಬರ್ತವೆ ಸಂಸ್ಕಾರ ಇದರಲ್ಲಿ. ಆ ತಟ್ಟೆ ಹೊಡೆದು ಇದರಲ್ಲಿ ಸ್ಪೂನ್ ಹೊಡೆದ್ರೆ ಡಣ್ ಶಬ್ದ ಬರ್ತಲ್ಲ, ಎಲ್ಲಿ ಕಂಪನ ಗುಯಿ ಅಂತ ಶಬ್ದ ಬರ್ತದೋ ಅವೆಲ್ಲ ಏನು ಅನುರಣನ. ಟ್ರಿನ್ ಟ್ರಿನ್, ಡನ ಡಣ, ಜನ ಜನ, ಡುಮ್ ಡುಮ್. ಕಣ್ಮುಚ್ಕೊಳ್ಳಿ, ಕಣ್ಮುಚ್ಕೊಳ್ಳಿಲ್ಲ, ಪ್ಲೀಸ್ ಕ್ಲೋಸ್ ಯುವರ್ ಐಸ್. ಡುಮ್ ಅಂತ ಹೇಳಿ ತಲೆಯಲ್ಲಿ ಒಂದು ಕಂಪನ ಆಗ್ತದೆ. ಡುಮ್ ಅಂದ್ರೆ ಕಪಾಲಕ್ಕೆ ಯಾರು ಹೊಡೆದ್ಬಿಟ್ರೆ ಇನ್ನು ಗುಯಿ ಅಂತಿರಲ್ವಾ, ಯಾವುದು ಹೊಡೆದ್ರೆ ಗುಯಿ ಅಂತದೋ ಈ ಗುಯಿಗಳ ಶಬ್ದ ಎಲ್ಲ ಏನು ಅನುರಣನ ಅವ್ಯಯಗಳು. ಡನ ಡಣ, ಟ್ರಿನ್ ಟ್ರಿನ್, ಟಣ ಟಣ, ಜಣ ಜಣ, ಡುಮ್ ಡುಮ್. ಈ ಪದಗಳು ಅನುಕರಣ ಅವ್ಯಯದಲ್ಲಿಯೂ ಬರುವಂತಹ ಅನುರಣನ ಅವ್ಯಯಗಳು. ವೆರಿ ಕ್ಲಿಯರ್, ಒಂದಾಯ್ತಪ್ಪ. ಸಾಮಾನ್ಯ ಅವ್ಯಯ ಆಯ್ತು, ಅನುಕರಣ ಅವ್ಯಯ ಆಯ್ತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ಸ್ ಬಂದಿದೆ, 5 ಸರಿ ಬಂದಿದೆ, ಬರ್ಸ್ತೀನಿ. ಆಮೇಲೆ ಕ್ರಿಯಾರ್ಥಕ ಅವ್ಯಯಗಳು. ಬರ್ಕೋಬೇಡಿ, ಕ್ರಿಯೆಯ ಅರ್ಥವನ್ನು ಕೊಡುವಂತ ಅವ್ಯಯಗಳು. ಯಾವ ತರ ಎಕ್ಸಾಂಪಲ್ ಅಂದ್ರೆ, ಈಗ 2 ಗಂಟೆ ಬಿಡ್ಬೇಕಿತ್ತು ಕ್ಲಾಸು, ಒಂದು ಇನ್ನು 15 ನಿಮಿಷ ಇದೆ. 2 ಗಂಟೆ ಆಯ್ತು ನೋಡಿದ್ವಿ ಸುಮ್ಮನೆ ಅಂತ. 2:15 ಆಯ್ತು, ಇವರು ಸುಮ್ಮನೆ ಕೂತಾರೆ, ಹೇಗೆ ಬಿಡ್ತಾರೆ ನೋಡೋಣ. 3 ಗಂಟೆ ಆಯ್ತು, ಯಾಕೋ ಬಿಡೋ ಸಾಧ್ಯತೆಗಳು ಕಾಣ್ತಿಲ್ಲ, ನೋಡೋಣ. ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ರು 4:15 ಆಯ್ತು ಅಂದ. 15 ಗಂಟೆ ನಿಮ್ಮ ಪಾಠ ನಮಗೆ ಸಾಕು, ನಾವು ಬದುಕಬೇಕು, ನಾವಿದ್ದು ಹೊರಗಡೆ ಹೋಗಬೇಕು ಅಂತ. ಸಾಕು, ಬೇಕು, ಬೇಡ, ಇಲ್ಲ, ಇದೆ, ಉಂಟು, ಏನು ಕ್ರಿಯೆಯ ಅರ್ಥವನ್ನು ಕೊಡುವಂತ ವೇಗಳು ತಾನು ನೋಡಿ. ಸಾಕು ಎಂದನು, ಸಾಕು ಎಂದಳು, ಸಾಕು ಎಂದಿತ್ತು. ಯಾವ ಲಿಂಗ ಹೇಳ್ತೀರಿ? ಸಾಕು ಎನ್ನುವರು, ಸಾಕು ಎನ್ನುತ್ತಾರೆ. ಬೇಕು ಎಂದನು, ಬೇಕು ಎಂದಳು. ಇಲ್ಲ ಮತ್ತು ಅಲ್ಲ, ಉಂಟು, ಹೌದು, ಇದೆ, ಇವೆಲ್ಲ ಪದಗಳೇನು ಕ್ರಿಯೆಯ ಅರ್ಥವನ್ನು ಕೊಡುವಂತ ಅವ್ಯಯಗಳು. ಅರ್ಥಕ್ಕಿದೆಯಾ? ಇವು ಕ್ರಿಯಾರ್ಥಕ ಅವ್ಯಯಗಳು. ಇದಾದ್ಮೇಲೆ ಬರೋದು ಎಷ್ಟು ಯಾವುದು ಅಂತಂದ್ರೆ ಸಂಬಂಧ ಸೂಚಕ ಅವ್ಯಯಗಳು. ಕಂಜಕ್ಷನ್ ಇಂಗ್ಲಿಷ್ ಅಲ್ಲಿ ಆ್ಯಂಡ್, ಸೋ, ಬರ್ಡ್ ಬರ್ತಾವಲ್ಲ, ನಮ್ಮಲ್ಲುವೆ ಮತ್ತು, ಹಾಗೂ, ಅಥವಾ, ಆದ್ದರಿಂದ, ಹಾಗಾಗಿ, ಜೊತೆಗೆ, ಅಲ್ಲದೆ, ಇವು ಸಂಬಂಧ ಸೂಚಕ ಅವ್ಯಯಗಳು. ಜೊತೆಗೆ ಹೂ ಅಂತ ಒಂದು ಅಕ್ಷರ ಬರ್ತದೆ. ರಾಮನು, ಲಕ್ಷ್ಮಣನು, ಸೀತೆಯೂ ಅಂತ ಬರ್ತದಲ್ಲ, ಈ ಹೂ ಅನ್ನುವಂಥ ಅಕ್ಷರವೂ ಕೂಡ ಸಂಬಂಧ ಸೂಚಕ ಅವ್ಯಯನೇ. ಅಲ್ಲಿ ಮತ್ತು ಅಂತ ಬಳಸಲ್ಲ ಅವನು. ರಾಮ ಮತ್ತು ಸೀತೆ ಅಲ್ಲ, ರಾಮನು ಸೀತೆಯು ಅಂತ ಬರ್ಬೋದು. ಹೂ ಎನ್ನುವಂಥ ಅಕ್ಷರವು ಸಂಬಂಧ ಸೂಚಕ ಅವ್ಯಯಗಳು. ಯಾವ್ದ್ಯಾವುದು? ಮತ್ತು, ಅಥವಾ, ಹಾಗೂ, ಆದ್ದರಿಂದ, ಹಾಗಾಗಿ, ಅಲ್ಲದೆ. ಓಕೆ, ಇವೆಲ್ಲ ಪದಗಳು ಸಂಬಂಧ ಸೂಚಕ ಅವ್ಯಯಗಳು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಒಂದ್ಸಲ ಬಂದಿದೆ, ಭಾವಸೂಚಕ ಅವ್ಯಯಗಳು. ಮನುಷ್ಯನ ಒಳಗಡೆ ಭಾವನೆ, ಫೀಲಿಂಗ್ಸ್ ಇದೆ ನೋಡಿ. ಭೂಮಿ ಒಳಗಡೆ ಓದಂಗೆ ರಾಕ್ ಫಾರ್ಮ್ ಏನಾಗುತ್ತೆ ಸರ್? ಲಿಕ್ವಿಡ್ ಫಾರ್ಮ್ ಅಲ್ಲಿ ಬಂದ್ಬಿಡುತ್ತೆ. ದಟ್ ಇಸ್ ಮ್ಯಾಗ್ಮಾ, ದಟ್ ಇಸ್ ಲಾವಾ. ಭೂಮಿಯ ಒಳಗಿರೋದು ಲಾವಾರಸ, ಬಾಯಲ್ಲಿ ಬರೋದು ಲಾಲಾರಸ. ಇದು ಜೊಲ್ಲು, ಅದು ಏನು ಲಾವಾ, ಅದು ಬಿಸಿ, ಇದು ತಂಪು. ಎಲ್ಲಿ ನೋಡಿ, ಇಲ್ಲಿ ಭೂಮಿ ಒಳಗಿರ್ತಕ್ಕಂಥ ಲಾವಾರಸ ಎಲ್ಲಿ ಸಿಡದೇ ಇರ್ತದೋ ಜಾಗ ಆಚೆ ಬರ್ತದೆ, ಏನದು? ದಟ್ ಈಸ್ ವಾಲ್ಕೆನೋ, ಜ್ವಾಲಾಮುಖಿ. ನಮ್ಮೊಳಗೂ ಒಂದಷ್ಟು ಮ್ಯಾಗ್ಮಾ ಇದೆ, ಎಲ್ಲಿ ಅವಕಾಶ ಸಿಗುತ್ತೋ ಅದು ಸ್ಫೋಟ ಆಗ್ತದೆ. ದಟ್ ಈಸ್ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ. ತುಂಬಾ ಜನರಿಗೆ, ಗಂಡಸರಿಗೆ ಭಾವನೆಗಳು ವ್ಯಕ್ತಪಡಿಸಕ್ ಬರಲ್ಲ, ಅದಕ್ಕೆ ನೀವು ಬೇಗ ಹೋಗ್ಬಿಡ್ತೀವಿ ಅಂದಲ್ಲ. ಇವ್ರಿಗೆ ಸಾವು ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಬೇಗ ಹೇಳ್ತಾರೆ. ಖುಷಿ ಆದ್ರೆ ಪಕ್ಕ ಪಕ್ಕ ನಗ್ತಾರೆ, ದುಃಖ ಆದ್ರೆ ಬಿದ್ದು ಅಳುತ್ತಾರೆ. ಸಮಾಧಾನ ಮಾಡ್ಕೊಂಡು 108, 110 ವರ್ಷ ಬದುಕ್ತಾರೆ. ಯಾರು ಮದುವೆ ಆಗಿದ್ರು ಅವ್ರು ಬದುಕ್ತಾರೆ 100-104 ವರ್ಷ. ಮದುವೆ ಆಗಿದ್ದ ಮದುವೆ ಆದವ್ರು ಬೇಗ ಹೋಗ್ಬಿಡ್ತಾರೆ. ಆಯ್ತಾ, ಇರ್ಲಿ ಬಿಡಿ, ಮದುವೆ ಆಗಿತ್ತು ಅಂದ್ರೆ ಆಯ್ತಾ, ಸರಿ. ಯಾಕೆ ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ. ಭಾವಸೂಚಕ ಭಾವನೆಗಳನ್ನ ಕೇಳಿಸ್ಕೊಳ್ಳಿ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಫೀಲಿಂಗ್ಸ್ ಹೇಳ್ಕೊಳಕ್ ಆಗಲ್ಲ, ಭಾಷೆ ಇಲ್ವಲ್ಲ. ನೀವು ಹೋದ ತಕ್ಷಣ ನಾಯಿ ಓಡ್ ನೆಕ್ಕುತ್ತೆ, ಯಾರೋ ಓಡ್ ನೆಕ್ಬಿಟ್ರೆ ಕಪಾಲ್ ಕೊಡಿತಾರೆ. ನೆಕ್ಬೇಡ, ಬಾಯಿ ಇದೆ ಬೊಗಳು ಅಂತ. ಯಾಕೆ? ಮನುಷ್ಯ ಭಗವಂತ ಭಾಷೆ ಕೊಟ್ಟಿದ್ದಾನೆ, ನಾಯಿ ಭಾಷೆಯಲ್ಲಿ ಬಂದು ಬಾಲ ಅಲ್ಲಾಡ್ಸುತ್ತೆ, ಇಲ್ಲ ಬಂದು ಕಾಲು ನೆಕ್ಕತ್ತೆ. ಅದು ಹೌದಲ್ವೇ? ನಿಂಗೆ ಖುಷಿ ಆಯ್ತಾ? ವಾ ಅನ್ಬೋದು. ಒಂದು ನಾಯಿ ಮರಿ ಖುಷಿ ಆಗ್ಬಿಟ್ಟು ಏನ್ ಮಾಡುತ್ತದೆ? ತಕ ಕುಡಿಯಲ್ವಾ? ಒಂದು ಹಸು ಕರು ಎಷ್ಟು ಖುಷಿ ಆಗ್ಬಿಟ್ಟು ಚಂದನ್ ಜಿಗಿಯುತ್ತೆ. ಒಂದು ಆನೆ ಖುಷಿ ಆಗ್ಬಿಟ್ರೆ 20 ಕಿಲೋಮೀಟರ್ ಓಡುತ್ತೆ ಆನೆ. ಓಡ್ಬೇಕು, ಇದು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಆನೆ ತುಂಬಾ ಇದಾಗ್ಬಿಟ್ರೆ, ಸ್ಟ್ರೆಸ್, ಒತ್ತಡ ಆಗ್ಬಿಟ್ರೆ ಆನೆ ತುಂಬಾ ದೂರ ಓಡುತ್ತೆ. ಯಾಕೆ? ಬೇಗ ಕಡಿಮೆ ಆಗಲ್ಲ. ತುಂಬಾ ದಪ್ಪ ಇರೋರಿಗೆ ಎಮೋಷನ್ಸ್ ಬೇಗ ಕಂಟ್ರೋಲ್ ಬರಲ್ಲ ಅವ್ರಿಗೆ. ಅದಕ್ಕೇನ್ ಮಾಡ್ತಾರೆ? ಎನರ್ಜಿ ಕಡಿಮೆ ಆಗ್ಬೇಕು. ಅದಕ್ಕೇನ್ ಮಾಡ್ತಾರೆ? ಆಶ್ಚರ್ಯ, ಆನೆಗಳು ಸಾಕ್ಬೇಕಾದ್ರೆ ನೋಡ್ತಾರೆ
ಆನೆ ಕಂಟ್ರೋಲ್ ಮಾಡೋದು ಯಾವಾಗ ಅಂತ ತುಂಬಾ ಸಿಟ್ಟು ಬಂದಾಗ ಏನ್ ಮಾಡ್ತಾರೆ, ಅದನ್ನ ಸಾಮಾನ್ಯವಾಗಿ ಬಿಡ್ತಾರೆ ಆಚೆಗೆ. ಅದು ಓಡಾಡ್ಕೊಂಡ್ ಬರ್ಬೇಕು ಆಚೆ, ಇಲ್ಲ ಅಂದ್ರೆ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಪ್ರಾಣಿ ಗುಣನೇ ಹಂಗೆ, ಪ್ರಾಣಿಗಳದ್ದು. ಬರೋಣ ವಾಪಸ್ಸು. ಹೀಗಾಗಿ ನಿಮ್ ಎಮೋಷನ್ಸ್ ಆಚೆ ಆಗ್ಬೇಕು. ತುಂಬಾ ಖುಷಿ ಆಯ್ತು, ಆಶ್ಚರ್ಯ ಆಯ್ತು, ವಾವ್ ಅಂದ್ರೆ ವಾವ್, ವರೆ ವಾ, ಥ, ಚಿ, ಬಲೆ, ಬೇ, ಶಬಾಷ್, ಅಬ್ಬಬ್ಬಾ, ಇವೆಲ್ಲ ಪದಗಳೇನು ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಬರುವಂತ ಭಾವಸೂಚಕ ಚಿಹ್ನೆ. ಆಶ್ಚರ್ಯ ಸೂಚಕ ಚಿಹ್ನೆ ಅಲ್ಲ ಅದು, ಎಕ್ಸ್ಕ್ಲಮೇಟರಿ ಮಾರ್ಕ್. ಭಾವಸೂಚಕ ಇದು ಅವ್ಯಯಗಳು. ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ತದ್ದಿತಾಂತ ಅವ್ಯಯಗಳು ಕೇಳ್ತಾನೆ. ತದ್ದಿತಾಂತ ಅವ್ಯಯಗಳು ಅಂತಂದ್ರೆ ಇದನ್ನ ಅನುಸರ್ಗ ಅವ್ಯಯಗಳು ಎಂದು ಕರೆಯುತ್ತಾರೆ. ತದ್ದಿತಾಂತ ಚಾಪ್ಟರ್ ಮಾಡ್ಕೊಡ್ತೀನಿ. ತದ್ದಿತಾಂತ ಅವ್ಯಯಗಳಲ್ಲಿ ವೆರಿ ಸಿಂಪಲ್, ಒಂದು 5 ಪದ ಕೇಳ್ತಾನೆ. ನೋಡ್ಕೊಳ್ಳಿ. ತನಕ, ಹೊರಗೆ, ಗೋಸ್ಕರ, ಅಂತೆ, ಆಗಿ ಅಂತ. ಈ ತನಕ ಹೆಂಗೆ ಅಂತಂದ್ರೆ ಒಂದು ಜನಪದ ಹಾಡು ಫಿಲ್ಮ್ ಅಲ್ಲಿ ಹಾಕಿದ್ದಾರೆ. ಎಲೆ ಕೆಂಚಿತಾರೆ ನನ್ನ ಮನೆ ತನಕ ಬಾರೆ. ಒಳಗೆ ಬರಬೇಡ. ಎಲೆ ಕೆಂಚಿದ್ದಾರೆ ನನ್ನ ಮನೆ ತನಕ ಬಾರಿ. ಜ್ಞಾಪಕ ಇದೆಯಮ್ಮ? ಓಕೆ. ಯಾಕೋ ಬಡ್ದಾಡ್ದಿ ತಮ್ಮ ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ, ಎಂಡ್ರು ಮಕ್ಕಳು ಬರೋ ತಮ್ಮ ಎಲ್ಲಿ ತನಕ, ಗುಂಡಿ ತನಕ, ಗುಂಡಿ ಮುಚ್ಚೋ ತನಕ. ಒಳಗೆ ಬರಲ್ವಲ್ಲ ಅವರು ಸರ್. ಹಾಗಾಗಿ ಅಲ್ಲಿಯ ತನಕ, ಇಲ್ಲಿಯ ತನಕ, ಎಲ್ಲಿಯ ತನಕ ಏನು ಸರ್? ಇವು ತದ್ದಿತಾಂತವ್ಯಯ. ಹೊರಗೆ, ಅಲ್ಲಿಯವರೆಗೆ, ಇಲ್ಲಿಯವರೆಗೆ, ಕೊನೆಯವರೆಗೆ. ಗೋಸ್ಕರ, ನನಗೋಸ್ಕರ, ನಿನಗೋಸ್ಕರ, ಅವರಿಗೋಸ್ಕರ. ಆಗಿ, ನನಗಾಗಿ, ನಿನಗಾಗಿ, ಅವರಿಗಾಗಿ. ಅಂತೆ, ನನ್ನಂತೆ, ನಿನ್ನಂತೆ, ಅವರಂತೆ. ಇವೆಲ್ಲ ಪದಗಳೇನು? ತದ್ದಿತಾಂತ ಅವ್ಯಯಗಳು. ಇದನ್ನ ಅನುಸರ್ಗಾವ್ಯಯಗಳು ಎಂತಲೂ ಕರೆಯುತ್ತಾರೆ. ದ ನೆಕ್ಸ್ಟ್ ಲಾಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಕೃದಂತಾವ್ಯಯಗಳು ಅಂತ. ಕೃದಂತ ಮಾಡ್ತೀನಿ ನೆಕ್ಸ್ಟ್ ನಿಮಗೆ ಬರ್ತೀನಿ. ಕೃದಂತಾವ್ಯಯಗಳು ಅಂದ್ರೆ, ಕೃದಂತಗಳು ಎಂದರೆ ಅಪೂರ್ಣ ಕ್ರಿಯಾಪದಗಳು. ಇಂಗ್ಲಿಷ್ ನಲ್ಲಿ ಪಾರ್ಟಿಸಿಪಲ್ ಅಂತ ಕರೀತಾರೆ. ಒಂದು ಪದ ಪರಿಚಯ ಮಾಡ್ತೀನಿ, ಹೇಳ್ತೀನಿ ನಿಮ್ಗೆ ಈಗ. ನೋಡಿ ಎಕ್ಸಾಂಪಲ್. ಮಾಡು ಎನ್ನುವುದೇನೋ ಧಾತು ಅಲ್ವಾ? ದ ಏನೋ ಕಾಲವಾಚಕ. ಇದಕ್ಕೆ ಆ ಸೇರಿಸಿ ಮಾಡಿದ ಅಂತ ಬರಿತೀವಿ ನಾವು. ಇದೇ ಮಾಡಿದ. ಮಾಡಿದ, ನೋಡಿದ, ನೆಗೆದ, ಚಿಗಿದ, ಬಂದ, ಓದ, ಸತ್ತ. ಲಿಂಗ ವಚನ ಗೊತ್ತಾಗಲ್ಲ. ಇದು ಅಪೂರ್ಣ ಕ್ರಿಯಾಪದಗಳು. ಒಂದ ಅರ್ಥ ಕಂಪ್ಲೀಟ್ ಆಗಿರಲ್ಲ ಕ್ರಿಯಾಪದ. ಮಾಡಿದನು, ಬಂದನು, ಹೋದನು ಅಂತ ಆಗಿರಲ್ಲ. ಇಟ್ ಇಸ್ ಇನ್ಕಂಪ್ಲೀಟ್ ವರ್ಬ್. 9 ತಿಂಗಳಿಗೆ ಮಗು ಆಗ್ತದೆ, ಅದು ಪೂರ್ಣ ಕ್ರಿಯಾಪದ. ಕೆಲವರು 6 ತಿಂಗಳಿಗೋ 7 ತಿಂಗಳಿಗೋ ಹುಟ್ಟಿ ಬಿಡ್ತಾರಲ್ಲ, ಅವೆಲ್ಲ ಏನು ಸರ್? ಅದು ಅಪೂರ್ಣ ಕ್ರಿಯಾಪದ. ಸೂಟು ಬೂಟು ಹಾಕೊಂಡಿರ್ತಾನೆ. ಓಕೆ. ರೇಮಂಡ್ಸ್ ಆಡ್ ಇಲ್ವಾ? ರೇಮಂಡ್ಸ್ ಆಡ್ ಅಲ್ಲಿ ಸೂಟು ಬೂಟು ಕೋಟ್ ಹಾಕೊಂಡಿರ್ತಾನೆ, ಅವನು ಪರಿಪೂರ್ಣ ಕ್ರಿಯಾಪದ. ಮಂಡ್ಯದವ್ರದ್ದು ಪಟಾಪಟಿ ಚಡ್ಡಿ ಹಾಕ್ತಾರಲ್ಲ ಸರ್, ಅದು ಅಪೂರ್ಣ ಕ್ರಿಯಾಪದ. ಕಾಂಗರೋ ಪ್ರಾಣಿ ನೈಸರ್ಗಿಕವಾಗಿ 18 ತಿಂಗಳು ಮರಿ ಹಾಕ್ಬೇಕು. ವಿಚಿತ್ರವಾದಂತ ಪ್ರಾಣಿ ಅದು. 8 ತಿಂಗಳು ಮರಿ ಹಾಕ್ಬಿಡುತ್ತೆ. ಇನ್ನು ಉಳಿದಂತ ಡೇಸ್ ನ ಪೌಚ್ ಅಲ್ಲಿ ಹಾಕಿ ಬೆಳೆಸುತ್ತೆ. ಚೀಲ, ಆ ಯೂಟ್ರಸ್ ಹೊಟ್ಟೆ ತರ ಇರ್ತದೆ, ಅದು ಚೀಲ. ಈ ಪ್ರೀ ಮೆಚ್ಯೂರ್ಡ್ ಬೇಬಿನೇ ಯಾವುದು? ಕೃದಂತ. ಕೃದಂತಗಳು ಎಂದರೆ ಇನ್ಕಂಪ್ಲೀಟ್ ವರ್ಬ್ ಅಂತ. ಕೃದಂತ ಅಂದ್ರೇನು? ಇನ್ಕಂಪ್ಲೀಟ್ ವರ್ಬ್, ಅಪೂರ್ಣ ಕ್ರಿಯಾಪದಗಳು. ನಿಮ್ಮ ಕೆಲಸ ಸಿಕ್ಕವರೆಗೂ ನೀವು ಕೃದಂತಗಳೇ. ಯಾಕೆ? ಅಪೂರ್ಣ. ವೆರಿ ಕ್ಲಿಯರ್. ಕೃದಂತಗಳು. ಕೆಲಸ ಸಿಕ್ಕಿದ ಮೇಲೆ ಪೂರ್ಣ ಕ್ರಿಯಾಪದ. ಕೇಳಿಸ್ಕೊಳ್ಳಿ. ಕೃದಂತಾವ್ಯಯಗಳು ಹೆಂಗೆ ಅಂತಂದ್ರೆ ಒಂದು 5 ಪದ ಪರಿಚಯ ಮಾಡ್ತೀನಿ ಎಕ್ಸಾಂಪಲ್ಗೆ. ನೋಡಿ, ಮೊದಲನೇದು ದರೆ, ಇನ್ನೊಂದು ಅಲಿಕೆ. ಅಲಿಕೆ ಇವೆರಡೇ ಸಾಕಿ. ಇದನ್ನೇ ಕೇಳೋದು, ದರೆ, ಅಲಿಕೆ. ನೋಡಿ, ದರೆ ಈ ಪದ ನಿಮ್ಗೆ ಗೊತ್ತು. ಮಾಡಿದರೆ, ನೋಡಿದರೆ, ತಿಂದರೆ, ಹೋದರೆ, ಬಂದ್ರೆ ಅಂತ ಈ ಪದ. ಯಾರೋ ಫೋನ್ ಮಾಡ್ತಾರೆ. ಈಗ ತಾನೇ ಮದುವೆ ಆಗೋಳ ಪಾಪ. ಫೋನ್ ಮಾಡ್ಬಿಟ್ಟು ಹೆಂಡತಿಗೆ, ನಿಮ್ಮ ಮನೆಯವ್ರು ಇದ್ದಾರಮ್ಮ, ಮಲ್ಗವ್ರೆ ಸರ್, ಎದ್ರೆ ಹೇಳ್ಬಿಡಿ. ಹೇಳಲ್ವಮ್ಮ? ಇವರೇ ಗಾಬರಿ ಮಾಡ್ಬಿಡೋದು ಅವ್ರನ್ನ. ಎದ್ರೆ ಹೇಳ್ಬಿಡಿ. ಹೊರಗಡೆ ಹೋಗೋರೆ, ಬಂದ್ರೆ ಹೇಳ್ಬಿಡಿ. ಬರಲ್ವ ಅವನು? ಅಲ್ವೇ? ಬಂದ್ರೆ, ಹೋದ್ರೆ, ಇದ್ರೆ, ಸತ್ರೆ ಊಟ ಹಾಕ್ಬಿಡಿ. ಸತ್ರೆ ಊದ್ಬಿಡಿ ಅಲ್ವೇ? ಬಂದ್ರೆ, ಹೋದ್ರೆ, ತಿಂದ್ರೆ. ಅವ್ರು ಬಂದ್ರೆ ನೋಡೋಣ ಅಂತೀವಲ್ಲ. ಈ ಬಂದರೆ, ಹೋದರೆ, ತಿಂದರೆ, ನೆಗೆದರೆ, ಇದ್ದರೆ, ಇವೆಲ್ಲ ಪದಗಳೇನು? ಕೃದಂತಾವ್ಯಯ. ಬರಲಿಕ್ಕೆ, ನೋಡಲಿಕ್ಕೆ, ಹೋಗಲಿಕ್ಕೆ, ಕೇಳಲಿಕ್ಕೆ, ಇರಲಿಕ್ಕೆ, ಬರಲಿಕ್ಕೆ, ಇವೆಲ್ಲ ಪದಗಳೇನು? ಇದು ಅವ್ಯಯ. ಇನ್ನೊಂದು ಈ ಸೇರಿಸ್ತೀನಿ ನೋಡಿ. ಬನ್ನಿ ಅಂತೀವಲ್ಲ, ಬನ್ನಿ, ಹೋಗಿ, ತಿನ್ನಿ, ನೋಡಿ, ಕೇಳಿ, ಸಾಯಿ, ಇರಿ, ಇವೆಲ್ಲ ಪದಗಳು. ಹೋಗಿ ತಿನ್ನಿ, ತಿನ್ನು, ತಿನ್ನಿತಾನೆ, ಕೇಳು, ಕೇಳಿತಾನೆ, ಈ ಸೇರಿಸೋದು. ಇವೆಲ್ಲ ಕೃದಂತ ಅವ್ಯಯಗಳು. ನೀವು ಇಷ್ಟು ಅವ್ಯಯಗಳನ್ನು ಅಬ್ಸರ್ವ್ ಮಾಡಿಬೇಕಾದ್ರೆ ಇಲ್ಲೆಲ್ಲೂ ನಿಮಗೆ
ಕಾಲಲಿಂಗ ವಚನಗಳಿಗೆ ಬದಲಾಗುವುದಿಲ್ಲ. ಅವ್ಯಯ ಅಂದ್ರೇನು? ಕಾಲಕ್ಕಾಗಲಿ ಲಿಂಗಕ್ಕಾಗಲಿ ವಚನಕ್ಕಾಗಲಿ ಬದಲಾಗುವುದಿಲ್ಲ. ಸಾಮಾನ್ಯ ಅವ್ಯಯ ಕ್ರಿಯೆಯ ಸ್ಥಿತಿ, ತೀವ್ರತೆ, ಸ್ಥಾನ ಹೇಳುತ್ತೆ. ಅನುಕರಣಾವ್ಯಯ ಸೌಂಡು ಮತ್ತೆ ಅದು ಫ್ಲೋ ನೋಡ್ತಾ ಹೋಗ್ತದೆ. ಅನುರಣನಾವ್ಯಯ ಅದರ ವೈಬ್ರೇಷನ್ ನೋಡುತ್ತೆ. ಭಾವಸೂಚಕಾವ್ಯಯ ಭಾವ ಹೇಳುತ್ತೆ. ಕ್ರಿಯಾರ್ಥಕಾವ್ಯಯ ಕ್ರಿಯೆ ಹೇಳುತ್ತೆ. ಫಲಿತಾಂತಾವ್ಯಯಗಳು ಅದರ ನಾಮರೂಪ ಹೇಳುತ್ತೆ. ಕೃದಂತಾವ್ಯಯ ಕ್ರಿಯಾರೂಪ ಹೇಳುತ್ತೆ. ಸಂಬಂಧ ಸೂಚಕಾವ್ಯಯಗಳು ಸಂಬಂಧವನ್ನು ಹೇಳ್ತಕ್ಕಂಥ ಎರಡು ಪದಕ್ಕೂ ಒಂದು ವಾಕ್ಯ ಸಂಬಂಧ ಹೇಳೋದು ಸಂಬಂಧ ಸೂಚಕ ಅವ್ಯಯಗಳು. ಅವ್ಯಯಗಳು ಎಂದರೆ ಬದಲಾಗುವುದಿಲ್ಲ. ಯಾವುದಕ್ಕೆ? ವೆರಿ ಕ್ಲಿಯರ್. ಅಂದರ್ಥ ಮುಗಿಯುವುದಿಲ್ಲ. ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳಿ. ರಾಜಕುಮಾರ ಫಿಲಮು ನಾಮಪದ, KGF ಕ್ರಿಯಾಪದ, ಧಾರಾವಾಹಿ ಅವ್ಯಯ. ಈ ಅವ್ಯಯದಲ್ಲೇ ನಮಗೆ 2 ಮಾರ್ಕ್ಸ್ ಇದೆ. ಇದ್ರಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವುದು ಅಂದ್ರೆ ಒಂದು ಅನುಕರಣಾವ್ಯಯ, ಇನ್ನೊಂದು ಸಾಮಾನ್ಯ. ಇವೆರಡರಲ್ಲೇ ಅವನು ಎಕ್ಸಾಮ್ ಅಲ್ಲಿ ಫೋಕಸ್ ಮಾಡೋದು. ಅಕಸ್ಮಾತ್ ಕೇಳಿದ್ರೆ ಒಂದು ಕ್ರಿಯಾರ್ಥಕಾವ್ಯವನ್ನ ಕೇಳಬಹುದು. ಒಂದು ಸಾರಿ ಮಾತ್ರ ಬಂದಿದೆ. ಇದ್ರಲ್ಲಿ ಏನ್ ಡೌಟ್ ಇದೆ? ಅವ್ಯಯ ಚಾಪ್ಟರ್ ಅದಕ್ಕೆ ಮುಗಿಸ್ಬಿಟ್ಟೆ. ಈ ಭಾಗದಲ್ಲಿ ಅವ್ಯಯಗಳದ್ದು ಅದೇ ಒಂದು ಚಾಪ್ಟರ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಅವ್ಯಯ ಪಾಠ ಮುಗಿಸಿದ್ದೀನಿ. ವೆರಿ ಕ್ಲಿಯರ್. ಇದ್ರಲ್ಲಿ ಏನು ಡೌಟ್ ಇದೆ ಅಂತ ಕೇಳ್ಕೊಳ್ಳಿ. ಏನು ಡೌಟ್ ಇಲ್ಲ ಅಂತಂದ್ರೆ ನಾವು ಕ್ಲಾಸ್ನ ಲೆಟಪ್ ಮಾಡೋಣ. ಊಟ ಮುಗಿಸ್ಕೊಂಡು ಬನ್ನಿ. ಈ ಡೌಟ್ ಅವ್ಯಯಗಳಲ್ಲಿ ಒಂದು ವಿಶೇಷ ಅಂತಂದ್ರೆ ಕೇಳಿಸ್ಕೊಳ್ಳಿ. ಈ ಸಾಮಾನ್ಯ ಅವ್ಯಯಗಳು ಇದೇ ಪದಗಳು ಗುಣವಾಚಕದಲ್ಲೂ ಬರ್ತವೆ ಕಣಮ್ಮ. ಎಕ್ಸಾಂಪಲ್, ಚೆನ್ನಾಗಿ ಹಾಡಿದರು ಅಂತಂದಾಗ ನೋಡಿ, ಮೆಲ್ಲಗೆ ಎದ್ದನು ಅಂತೀವಿ ನಾವು. ಅವನು ಮೆಲ್ಲಗೆ ಎದ್ದ, ತಕ್ಷಣ ಎದ್ದು ಬಿಡಿಸ್ತಾರಂತ. ತಕ್ಷಣ ಎದ್ದನು, ಮೆಲ್ಲಗೆ ಬಿದ್ದನು, ನಿಧಾನವಾಗಿ ಕುಳಿತರು, ನಿಧಾನವಾಗಿ ಉಸಿರಾಡಿದರು. ನಿಧಾನ, ಮೆಲ್ಲಗೆ, ತಕ್ಷಣ, ಒಡನೆ, ಕೂಡಲೇ, ಸುಮ್ಮನೆ, ಒಮ್ಮೊಮ್ಮೆ, ಈ ಪದಗಳೆಲ್ಲ ಅವ್ಯಯಗಳು. ಇವು ನೀವು ಎಲ್ಲೂ ಲಿಂಗ ಕಾಲವಚನ ಬದಲಾಗಲ್ಲ ನೋಡಿ. ಒಮ್ಮೊಮ್ಮೆ ಹೇಳಿದರು, ಒಮ್ಮೊಮ್ಮೆ ಹೇಳುತ್ತಾರೆ, ಒಮ್ಮೊಮ್ಮೆ ಕೇಳಿದರು, ಒಮ್ಮೊಮ್ಮೆ ಕೇಳಿದನು, ಒಮ್ಮೊಮ್ಮೆ ಕೇಳುವ ನೋಡಿ. ಯಾವುದು ಚೇಂಜ್ ಆಗಲ್ಲ. ವಚನ ಆಗಲಿ, ಲಿಂಗ ಆಗಲಿ, ಕಾಲ ಆಗಲಿ. ಕಾಲ, ಲಿಂಗ, ವಚನಕ್ಕೆ ಬದಲಾಗದಿರುವ ರೂಪಗಳೇ ಅವ್ಯಯಗಳು. ಅಲ್ಲೇ ಮೀನಿಂಗ್ ಇದೆ. ವ್ಯಯ ಎಂದರೆ ಖರ್ಚು, ಅವ್ಯಯ ಎಂದರೆ ಖರ್ಚಾಗುವುದಿಲ್ಲ. ಒಂದು ಥಿಯರಿ ಗೊತ್ತು ನಿಮಗೆ. ಯಾವುದು ಖರ್ಚಾಗುವುದಿಲ್ಲವೋ ಅದು ಬದಲಾಗುವುದಿಲ್ಲ. ಇನ್ನೊಂದು ಥಿಯರಿ ಹೇಳ್ಬಿಡ್ತೀನಿ. ಯಾವುದು ಹುಟ್ಟಿದೆಯೋ ಅದು ಸಾಯುತ್ತದೆ, ಯಾವುದು ಸಾಯುತ್ತಿದೆಯೋ ಅದು ಹುಟ್ಟಿದೆ, ಯಾವುದು ಹುಟ್ಟಿಲ್ಲವೋ ಅದು ಸಾಯುವುದಿಲ್ಲ, ಯಾವುದು ಸಾಯುವುದಿಲ್ಲವೋ ಅದು ಹುಟ್ಟೇ ಇದೆ. ಸೊ ಸೇಮ್ ಥಿಯರಿ ಇದಕ್ಕೆ. ಅದು ಸಾಯಂದ ಅರ್ಥ ಏನು? ಹುಟ್ಟಿಲ್ಲ. ಹುಟ್ಟಿದ್ರೆ ಸಾಯಲೇಬೇಕಲ್ಲ ಅರ್ಥ. ಇದು ಖರ್ಚಾಗಲ್ಲ. ಯಾಕಾಗಲ್ಲ ಅಂದ್ರೆ ಮೀನ್ಸ್ ಬದಲಾಗಲ್ಲ. ಖರ್ಚಾದ್ರೆ ತಾನೇ ಬದಲಾಗೋದು. ಯಾವುದು ವ್ಯಯವಾಗುತ್ತಾ ಹೋಗುತ್ತದೋ ಸಮ್ ಚೇಂಜಸ್, ಇದರ್ ಉಳ್ಕೋಬಹುದು ಅಥವಾ ಕಳೆದು ಹೋಗ್ಬೋದು, ಗೊತ್ತಿರಲ್ಲ. ರೂಪ ಚೇಂಜ್ ಮಾಡ್ಕೊಳ್ಳುತ್ತೆ. ಸಾಕು. ಡೌಟ್ ಇದೆಯಾ? ಮಧ್ಯಾಹ್ನ ಸೆಷನ್ ಇಂಪಾರ್ಟೆಂಟು. ಇವತ್ತು ನೋಡೋಣ 7 ಗಂಟೆವರೆಗೆ ಎಷ್ಟು 7 ಮಾಡಿಬಿಡ್ತೀನಿ ಇವತ್ತು. ನಾನು ನಿಮಗೆ ಮತ್ತೆ 3 ದಿನ ಕಂಟಿನ್ಯೂಸ್ ತಗೊಂಡ್ಬಿಡ್ತೀನಿ. 3 ಡೇಸ್. ಸೆಕೆಂಡ್ ಸ್ಯಾಟರ್ಡೆ ರಜಾ ಸ್ಕೂಲ್ ಇರ್ತದೆ. ಶುಕ್ರವಾರ ರಜೆ ಹಾಕಿ ಬರ್ತೀನಿ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಸಿಕ್ಬಿಟ್ರೆ ಒಟ್ಟಿಗೆ ಎಲ್ಲ ಮುಗಿದೋಗುತ್ತೆ. ಪೂರ್ತ ವ್ಯಾಕರಣ, ಛಂದಸ್ಸು, ಅಲಂಕಾರ, ಸಾಹಿತ್ಯ 4 ದಿನ ಒಂದು ಬ್ಯಾಚ್ ಮಾಡೋದು. ಅಲ್ಲಿ ಬರೋ ಛಂದಸ್ಸೇ ಬರೋದು. ಛಂದಸ್ಸ ಲಘು ಗುರು, ಪ್ರಾಸ, ಅಕ್ಷರಗಣ, ಮಾತ್ರಾಗಣ, ವರ್ಣಗಣ, ಅಂಶಗಣ ಎಲ್ಲ ಬರುತ್ತೆ ಅದರಲ್ಲಿ. ಛಂದಸ್ಸಲ್ಲಿ ಪೂರ್ತ ಅದರಲ್ಲಿ ಆ ಭಾಗ ಒಟ್ಟಿಗೆ ಇಟ್ಕೊಳ್ಳೋಣ 3 ದಿನ. ಇವತ್ತು ಮಧ್ಯಾಹ್ನ ಸೆಷನ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ, ನಾಮಪದ ಮುಗಿದ ಮೇಲೆ ನಾನು ಬಹಳ ಇಂಪಾರ್ಟೆಂಟ್ ಏರಿಯಾ ಸಂಧಿ ಮತ್ತು ಸಮಾಸ ಮುಗಿಸ್ಕೊಡ್ತೀನಿ. ಇವತ್ತು ಸಂಧಿಗಳನ್ನ ನಾವು 1000 ಸರಿ ಓದಿದ್ರು ತಲೆ ಹೋಗಲ್ಲ. ಅದ್ಯಾಕೆ? ಅದು ಸಂಧಿಯಲ್ಲೇ ಓಡಾಡ್ತಿರ್ಬೇಕು. ಇನ್ನು ಸಮಾಸ ಕೇಳಂಗೆ ಇಲ್ಲ, ಅದು ಸಮೋಸ ಅಲ್ವೇ. ಹಾಗಾಗಿ ಸಂಧಿ ಮತ್ತು ಸಮಾಸ ಮಧ್ಯಾಹ್ನ ಸೆಷನ್ ಇರ್ತದೆ. ಸ್ವಲ್ಪ ಟೈಮ್ ಬೇಕು ಅದಕ್ಕೆ. ಆಮೇಲೆ ಕೇಳಿಸ್ಕೊಳ್ಳಿ, ನಿಮ್ಗೆ ಅನಿಸ್ಬೋದು ಎಕ್ಸಾಂಪಲ್ ಕೊಟ್ಟು ಹೇಳ್ತಿರೋ ಉದ್ದೇಶ. ಗ್ರಾಮರ್ ಅಲ್ಲಿ ವಿತೌಟ್ ಎಕ್ಸಾಂಪಲ್ ನಿಮ್ಗೆ ತಲೆಗೆ ಹಾಕಿದ್ರೆ ಒಂದು ರೀಚ್ ಆಗಲ್ಲ. ಪ್ರತಿಯೊಂದು ಉದಾಹರಣೆ ಕೊಟ್ಟಿದ್ದೀನಿ. ಕೆಲವು ಸತಿ ನಿಮ್ಮನ್ನೇನೋ ಕಾಲ ಹೇಳೋದು, ನಿಮ್ಗೇನೋ ಗಂಡು ಮಕ್ಳು ಇನ್ನೇನೋ, ನಮ್ಮನ್ನ ನಾವೇ ಬೈಕೊಂಡು ಇಷ್ಟೆಲ್ಲ ಹೇಳ್ತಿರೋದು. ನಿಮ್ಮನ್ನ ಕೂರಿಸ್ಬೇಕಲ್ಲ ನಾವು. ಗ್ರಾಮರೇ ಡ್ರೈ ಸಬ್ಜೆಕ್ಟ್. ಇಲ್ಲ ಅಂದ್ರೆ ಅಂತ ಬಾಯಿ ಬಿಟ್ಕೊಂಡು ಕೂತಿರ್ತಾರೆ. ಕೆಲವರು ಅರ್ಧ ಜನ ಹೋಗಿ ಬಿಡ್ತಾರೆ. ಈಗ ನಮ್ಮಲ್ಲಿ ಹೋದ ವಾರ ಮಂಗಳೂರಲ್ಲಿ ಒಂದು ಸೆಷನ್, ಮಂಗಳೂರಲ್ಲಿ ಒಂದೇ ಹೇಳ್ಬಿಡ್ತೀವಿ. ಮಂಗಳೂರಲ್ಲಿ
ಕ್ಲಾಸಿಗೆ ಕರೆದ್ರು. ಒಂದಿನ ಓದೆ, ಶನಿವಾರ ಪಾಠ ಮಾಡಿದೆ. ಬೆಳಿಗ್ಗೆ ಇಷ್ಟೇ ಲೈವ್ನ ಎಲ್ಲ ಎಕ್ಸಾಮ್ ಕೊಟ್ಕೊಂಡು ಪಾಠ ಮಾಡ್ತೀನಿ ಕಣಮ್ಮ. ಆಶ್ಚರ್ಯ, ಒಬ್ರು ಒಲ್ಲು ಬಿಡ್ಲಿಲ್ಲ, ನಗಲು ಇಲ್ಲ. 2 ಗಂಟೆ ಆಯಿತು, ಎಲ್ಲ ಹಂಗೆ ಕೂತ. ನನಗೆ ಆಶ್ಚರ್ಯ ಆಗ್ಬಿಡ್ತು, ಇದೇ ಬದುಕವರು ಸತ್ತೋಗ್ಬಿಟ್ಟವ್ರು ಅಂತ. ಆಮೇಲೆ ಅವರು ಯಾರು ಕೋಆರ್ಡಿನೇಟ್ರು, ಸರ್ ಮಧ್ಯಾಹ್ನ ಎಷ್ಟು ಗಂಟೆಗೆ ಕ್ಲಾಸ್ ಅಂದರು. ನಾನು ಮೈಸೂರಿಗೆ ಹೋಗ್ಬಿಡ್ತೀನಿ ಸರ್. ಯಾಕೆ? ನಾನು ಶವಗಳಿಗೆ ಪಾಠ ಮಾಡುವುದಿಲ್ಲ. ಎಲ್ಲ ಸತ್ತೋಗೋರು ಪಾಪ ಇವರು ಪಾಠ ಮಾಡೋಕ್ಕಾಗಲ್ಲ. ನಾವು ಅರ್ಥ ನಿಮ್ಮಲ್ಲಿ ಕನೆಕ್ಟ್ ಆಗಬೇಕಲ್ಲ. ಅಲ್ಲ ಸರ್, ಏನಾದ್ರು ಗೊತ್ತೇ, ನಿಮ್ಮದು ರಿಯಾಕ್ಷನ್ಸ್ ಬಂದಂತಾನೆ ಗೊತ್ತಾಗೋದು ಅರ್ಥ ಆಗ್ತಿದೆಯೋ ಇಲ್ವೋ ಏನು ಅಂತ. ಹಾಗಾಗಿ ನೀವೆಲ್ಲ ಬದುಕಿದ್ದೀರಿ ಎಂದು ಭಾವಿಸಿಕೊಂಡಿದ್ದೇನೆ. ಕ್ಲಿಯರ್. ಮಧ್ಯಾಹ್ನ ಸೆಷನ್ಸು ತೊಂದರೆ ಇಲ್ಲ. ಮಧ್ಯಾಹ್ನ ಗಾಬರಿ ಆಗಿಬಿಡಿ. ಎಲ್ಲ ಸಂಧಿ ಸಮಾಸವನ್ನ ಲೈವ್ ಎಕ್ಸಾಂಪಲ್ಲು ವಿತ್ ಆಕ್ಷನ್ನು ನಿಮ್ಮನ್ನು ಸೇರಿಸ್ಕೊಂಡು ಇಲ್ಲೇ ಆಕ್ಟಿವಿಟಿ ಮಾಡಿ ನಿಮ್ಮ ತಲೆಗೆ ಹಾಕ್ತೀನಿ. ಬರ್ಬೇಕು ಕೆಲವು ಸತಿ ನೀವೆಲ್ಲರೂ ನಿಂತ್ಕೊಂಡು ಪಿಕ್ಚರೈಸ್ ಆಗ್ಬಿಡ್ಬೇಕು. ಓ ಇದು ಈ ಪಿಕ್ಚರ್ ಇದೆ, ಇವರೇ ಇದೇ ಈ ಸಂಧಿ, ಎಲ್ಲಾನು ಪಿಕ್ಚರೈಸ್ ಮಾಡ್ತೀನಿ. ನಿಮಗೆ ಆ ಪಿಕ್ಚರ್ ಅಷ್ಟೇ ಬರಬೇಕು ಎಕ್ಸಾಮಲ್ಲಿ, ಇನ್ನೇನು ಜ್ಞಾಪಕ ಆಗಬಾರ್ದು. ಯಾಕಂದ್ರೆ ನಮಗೆ ಗ್ರಾಮರ್ ನಾವೇನು ಡಿಸ್ಕ್ರಿಪ್ಟಿವ್ ಕೇಳಲ್ಲ. ಗುಣಸಂಧಿ ಎಂದರೆ ಎಂಟತ್ತು ವಾಕ್ಯದಲ್ಲಿ ಬರೆಯಿರಿ ಅಂತ ಕೊಟ್ಟವನ. ಆಗಮ ಸಂಧಿ ಸಂದರ್ಭ ಸಹಿತ ವಿವರಿಸಿ 2-3 ವಾಕ್ಯದಲ್ಲಿ ಬರೆಯಿರಿ. ಅವನು ಕೇಳೋದೇನು, ಯಾವ ಸಂಧಿ ಗೊತ್ತಾ ಬರೀ ಗೊತ್ತಿಲ್ಲೋ ಬಾಯಿ ಮುಚ್ಕೊಂಡು ಮುಂದಕ್ಕೆ ಹೋಗು. ಅಲ್ಲಿ ನೀವು ತಲೆ ಕೆರೆಯಂಗಿಲ್ಲ. ಯಾವ ಸಂಧಿ ಆಕಾರದ ಮುಂದೆ ಈ ಕಾರ ಬಂದರೆ ಕಾರವಾಗುತ್ತದೆ ಇಲ್ಲ. ಟ್ರ್ಯಾಕ್ ಉತ್ತರ ಕೊಡ್ಬೇಕು, ಮುಂದಕ್ಕೆ ಹೋಗ್ತಿರ್ಬೇಕು. ನಾನ್ ಗ್ರಾಮರ್ ಮಾಡ್ತಿರೋ ಉದ್ದೇಶ ಒಂದೇ ಒಂದು ಕಾರಣಕ್ಕೆ, 1 ಮಾರ್ಕ್ಸ್ ಹೋಗಬಾರ್ದು. ಟೈಮ್ ಇಂಪಾರ್ಟೆಂಟ್. ಟೈಮು ಎಷ್ಟು ಗಂಟೆ? 1.5 ಗಂಟೆ ಎಲ್ಲ ಅಟೆಂಡ್ ಮಾಡ್ಬೇಕಲ್ಲ. ಒಂದು ಕ್ವಶನ್ಗೆ ನಾಟ್ ಮೋರ್ ದೆನ್ 15 ಸೆಕೆಂಡ್, 15 ಸೆಕೆಂಡ್ ಮೇಲೆ ಟೈಮ್ ತಗೊಳಂಗಿಲ್ಲ. ನೀವು ನೋಡ್ಬೇಕು, ಟಿಕ್ ಹಾಕಿ ಮುಂದಕ್ಕೆ ಹೋಗ್ಬಿಡ್ಬೇಕು. ನೋ ಕನ್ಫ್ಯೂಷನ್. ತಲೆ ಕೈ ಹಾಕಂಗಿಲ್ಲ. ನೀವು ತಲೆ ಕೈ ಹಾಕಿದ್ರೆ ಮುಗೀತು, 1.5 ನಿಮಿಷ ವೇಸ್ಟ್ ಆಯ್ತು. ತಲೆ ಕೈ ಹಾಕ್ತೀಯಾ, ಪಕ್ಕದವ್ನು ನೋಡ್ತೀಯ, ಅವನೇನು ಫಿಲ್ ಮಾಡ್ತಾ ಕೂತಾವ, ಅವನು 150 ತಪ್ಪು ಮಾಡ್ತಾ ಕೂತಾವ. ಇಂತ್ರಿ ನೋಡ್ದೆ ಏನು ಅವಳು ಕೇಳಂಗೆ ಇಲ್ಲ, ಏನು ಎಲ್ಲ ಫಿಲ್ ಮಾಡ್ತಾ ಕೂತಾವ. ನೀ ಗಾಬರಿ ಆಗ್ಬಿಡು, ಏನು ಗೊತ್ತಿಲ್ವಲ್ಲಪ್ಪ. ಯಾಕೆ ಅಂತ ಇನ್ನೂ ಗಾಬರಿ ಆಗ್ಬಿಡ್ತೀಯ. ಯಾಕೆ ಗಾಬರಿ? ಮೊದಲು ನೋಡ್ತೀಯ, ಮೊದಲನೇ ಪ್ರಶ್ನೆ ಬರೋ ಆನ್ಸರ್ ಗೊತ್ತಿಲ್ಲ, 2 ಆನ್ಸರ್ ಗೊತ್ತಿಲ್ಲ, 3 ಆನ್ಸರ್ ಗೊತ್ತಿಲ್ಲ, 4-5 ಗೊತ್ತಾಗೋದೇ ಇಲ್ಲ, ಇನ್ನೂ ಗಾಬರಿ ಅಲ್ವೇ? ಹಾಗಾಗಿ ದಯವಿಟ್ಟು ಅಕ್ಕಪಕ್ಕ ನೋಡಬಾರ್ದು. ಅಂದ್ರೆ ತಕ್ಕಂತ ಆನ್ಸರ್ ಹೊಡಿಬೇಕು, ಫಿಲ್ ಮಾಡ್ತಾ ಹೋಗ್ತಿರ್ಬೇಕು. ನಾನು ಯಾಕೆ MCQ ನಲ್ಲಿ ಈ ಮೆಥಡ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ನಿಮ್ಗೆಲ್ಲೂ ನಿಯಮ ಕೇಳಲ್ಲ. ನಿಯಮ ಕೇಳಿದ್ರಿಂದ ನಮಗೇನು ಸರ್, ಪ್ರಶ್ನೆ ಉತ್ತರ ಹೊಳಿಬೇಕು, ಗುರುತಾಕು, ಮುಂದಕ್ಕೆ ಹೋಗ್ಬೇಕು. ನಿಯಮ ಎಲ್ಲ ಬೇಕು ಇನ್ ಡೀಟೇಲ್. ಅಂದ್ರೆ ಕೆಲಸ ಸಿಕ್ಕಿದ್ಮೇಲೆ ಪುಸ್ತಕದಾಗ ಬನ್ನಿ, 1 ವಾರ ಆರಾಮ ಪಾಠ ಮಾಡೋಣ. ಆಮೇಲೆ ನಿಮ್ಮನ್ನ ಯಾರು ಕ್ಲೈಮ್ ಬಂದ್ಬಿಟ್ಟು ನಿಮ್ಗೆ ಜಿಲ್ಲಾ ಪಂಚಾಯತ್ ಅಪಾಯಿಂಟ್ ಆಯ್ತು, ಬಂದು ಕ್ಲೈಮು ಲೋಪಸಂಧಿ ಹೇಳ್ಕೊಡಿ ಸರ್ ಅಂತ ಬಂದು ಜಿಲ್ಲಾ ಪಂಚಾಯತ್ ಅಪಾಯಿಂಟ್ ಆದ್ರೆ ಮೇಡಮ್ ಅವ್ರಿಗೆ ಬಂದವನು ನಮ್ಗೆ ಲೋಪಸಂಧಿ ಹೇಳ್ತಾರೆ ಮೇಡಮ್, ಆಗಮ ಸಂಧಿ ಹೇಗಾಯ್ತು ಅಂತ ಕೇಳ್ತಾನ. ನಮಗೆ ಕೆಲಸ ಸಿಕ್ಕ ಗ್ರಾಮರ್ ಬೇಕು, ತಪ್ಪು ಬರೀಬಾರ್ದು ಅಂತ ವ್ಯಾಕರಣ ಬೇಕು. ಬರಿಬೇಕಲ್ಲ, ತಪ್ಪು ಬರಿಬಾರ್ದಪ್ಪ, ಭಾಷೆ ಗೊತ್ತಿರ್ಲಿ ಅಂತ ವ್ಯಾಕರಣ ಬೇಕಷ್ಟೆ. ಇನ್ನೊಂದೇನು ಸರ್ ಇಂಪಾರ್ಟೆಂಟು, ಮಾರ್ಕ್ಸ್ ಬರಬೇಕು. ಏನ್ ಬರಬೇಕು? ಮಾರ್ಕ್ಸ್. ಹಾಗಾಗಿ ಅಷ್ಟು ಫೋಕಸ್ ಮಾಡೋಣ. ವೆರಿ ಕ್ಲಿಯರ್. ಕೆಮಿಸ್ಟ್ರಿಗೆ 2 ಗಂಟೆ ಆಯ್ತಾ? 1 ಅವರ 3 ಗಂಟೆಗೆ ಮತ್ತೆ 3 o'clock 3 ಗಂಟೆ ಬನ್ನಿ. ಮತ್ತೆ ಬ್ರೇಕ್ 5 ಗಂಟೆಗೆ, ಮತ್ತೆ ಲಾಸ್ಟ್ 7 o'clock 7 ಗಂಟೆವರೆಗೆ ಆಲ್ಮೋಸ್ಟ್ ಸಾಮಾನ್ಯ ಮುಗಿಯುತ್ತೆ. ಇನ್ನು ಎಕ್ಸಾಂಪಲ್ಸ್